ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸೆಲೆಕ್ಷನ್ ಗ್ರಿಡ್. ಈಗ ನಿನ್ನೆ ಅಷ್ಟೇ ಏನು ಬಿಟ್ಟರು, ನಿನ್ನೆನ ಮೊನ್ನೆನ ಇದು ಬಿಟ್ಟರು, ಯಾವುದು SSC GDದು ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ರು. ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಮಾಡಿ. ಈಗ ಲೇಟ್ ಮಾಡಿದೆ, ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡುವ. ನಾನು ಈಗ ಈಗ GD ಎಕ್ಸಾಮ್ ಬರೋದ್ರೊಳಗೆ ಆದಷ್ಟು ವಾಕ್ಯಾಬ್ಲರಿನ ಕಂಪ್ಲೀಟ್ ಮಾಡ್ತೀನಿ ಅಷ್ಟೇ ಈ ವರ್ಷ. ಆ್ಯಕ್ಚುಲಿ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಈಗ ಆಗಿರೋದ್ರಿಂದ ನನ್ನ ಬ್ಯಾಚ್ಗಳನ್ನ ನಾನು ಈ ವರ್ಷಕ್ಕಾಗಿ ಮಾಡ್ತಾ ಇಲ್ಲ, ನೆಕ್ಸ್ಟ್ ವರ್ಷನ ಟಾರ್ಗೆಟ್ ಮಾಡಿದ್ದೇನೆ. ಈ ವರ್ಷ ನೀವು ಈಗ ಪ್ರಿಪೇರ್ ಮಾಡೋದಲ್ಲ, ನೀವು ಆಲ್ರೆಡಿ ಒಂದು ವರ್ಷದಿಂದನೇ ಪ್ರಿಪೇರ್ ಆಗಿರಬೇಕಿತ್ತು, ಒಂದು ವರ್ಷದಿಂದ. ಈಗ ಪ್ರಿಪೇರ್ ಆಗೋದಲ್ಲ ಅಲ್ವಾ. ಈಗ ನೀವು ಏನು ಪ್ರಿಪೇರ್ ಆಗಿದ್ರೆ ಅದನ್ನ ಪರ್ಫಾರ್ಮೆನ್ಸ್ ತೋರಿಸಿ. ಇನ್ ಕೇಸ್ ಈ ಎಕ್ಸಾಮಲ್ಲಿ ನಿಮಗೆ ಏನು ಇದು ಫಲ ಸಿಗಲಿಲ್ಲ ಅಂತಂದರೆ ಮೋಟಿವೇಶನ್ನ ಕಳ್ಕೊಬೇಡಿ. ಈ ಚಾನಲ್ ಜೊತೆ ಇನ್ಮೇಲೆ ನೀವು ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ನಾನು ಗೈಡೆನ್ಸ್ ಕೊಡ್ತೇನೆ ಹೇಗೆ ಪಾಸ್ ಮಾಡಬೇಕಂತ, ಓಕೆನಾ? ಆ್ಯಕ್ಚುಲಿ ಕರ್ನಾಟಕದಲ್ಲೆಲ್ಲ GD ಪಾಸ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಇದು ನಮ್ಮ UP ಬಿಹಾರದಲ್ಲೆಲ್ಲ ಎಷ್ಟೋ ಕಟ್ ಆಫ್ ಹೋಗುತ್ತೆ ಅಲ್ವಾ. UP ಬಿಹಾರದಲ್ಲೆಲ್ಲ ಅಷ್ಟೆಲ್ಲ ಕಟ್ ಆಫ್ ಎಲ್ಲ ನಮ್ಮ GDದು ಹೋಗೋದೇ ಇಲ್ಲ. ಸೊ ಕರ್ನಾಟಕದಲ್ಲಿ ಇವತ್ತು ಪಾಸ್ ಮಾಡೋದು ತುಂಬ ಈಸಿ, ಬಟ್ ಸರಿಯಾದ ಪ್ರಾಪರ್ ಆದ ಪ್ರಿಪ್ರೇಷನ್ ಮೆಥಡ್ ಬೇಕು. ಕೆಲವರು ಈಸಿ ಮಾಡ್ತಾರೆ 2 ಲೈನ್ 2 ಲೈನ್ ಅಂತೇಳಿ, ಬಟ್ ಅದು ಯೂಸ್ ಆಗಲ್ಲ. ಹೇಗೆ ಎಕ್ಸಾಮ್ನ ಅಟೆಂಡ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಅಪ್ರೋಚ್ ಇರಬೇಕು. ಸೊ ಅದನ್ನ ನಾನು ಮುಂದಿನ ಕ್ಲಾಸಲ್ಲೆಲ್ಲ ಮಾಡ್ತೇನೆ, ಎಕ್ಸಾಮಲ್ಲಿ ಹೇಗೆ ಅಪ್ರೋಚ್ ಕೊಡಬೇಕಂತ. ಓಕೆ, ಫಸ್ಟ್ ವರ್ಡ್ ಬಂದುಬಿಟ್ಟು ಪಾಂಪಸ್. ಪಾಂಪಸ್ ಅಂತಂದ್ರೆ ಏನು? ಪಾಂಪಾಮ್ ಅಂದರೆ ಅಹಂಕಾರದಿಂದ ತುಂಬಿದ. ಪಾಂಪಾಮ್ ಅಂತಂದರೆ ನಾನು ಯಾಕೆ ಹೇಳಿದೆ ಅಂತಂದರೆ, ಆ್ಯಕ್ಚುಲಿ ಪಾಂಪಸ್ ಅಂತಂದರೆ ಹೆಂಗಂತಂದರೆ ಅವನೇ ಹೊಗಳ್ಕೊಳ್ಳೋದು. ಅಹಂಕಾರ, ನನ್ನ ಬಿಟ್ರಿಲ್ಲ, ನಾನು ಹಂಗೆ, ನಾನು ಹಿಂಗೆ, ಇವ್ನು ನೋಡ್ರಿ ಇಲ್ಲಿದ್ದಾನಲ್ಲ ಇವನ್ ಥರ, ಆ ಥರ ಅಹಂಕಾರದಿಂದ ತುಂಬಿರೋದು. ಅದಕ್ಕೆ ನಾವು ಪಾಂಪಸ್ ಅಂತ ಅನ್ಕೊಳ್ಳೋದು. ಇದನ್ನ ಹೇಗೆ ನೆನ್ಪಿಟ್ಕೊಳ್ತೀರ ಅಂತಂದರೆ, ಅವನೇ ಪಂಪ್ ಹೊಡ್ಕೊತಿದ್ದಾನೆ, ಅರ್ಥ ಆಯ್ತಲ್ವ? ಅವನೇ ಪಂಪ್ ಹೊಡ್ಕೊತಿದ್ದಾನೆ, ಈ ನಾನೇ ದೊಡ್ಡ ಅದು ಅಂತೇಳಿ. ಅಂದರೆ ಶೋವಿಂಗ್ ಎಕ್ಸಾಗರೇಟೆಡ್ ಇಂಪಾರ್ಟೆನ್ಸ್ ಅಂತಂದ್ರೆ ನನ್ನ ಬಿಟ್ಟರೆ ಯಾರಿಲ್ಲ, ನಾನೇ ಇಂಪಾರ್ಟೆಂಟ್ ಎಲ್ಲರಿಗಿಂತ ಅಂತ ತೋರಿಸ್ತೇನೆ. ಎ ಪರ್ಸನ್ ಹೂ ಬಿಹೇವ್ಸ್ ವಿತ್ ಎಕ್ಸೆಸಿವ್ ಪ್ರೈಡ್ ಆ್ಯಂಡ್ ಸೆಲ್ಫ್ ಇಂಪಾರ್ಟೆನ್ಸ್. ನೋಡ್ರಿ, ಯಾರು ಅವನು ಬಿಹೇವ್ ಮಾಡ್ತಾಯಿದ್ದಾನೆ ಹೇಗೆ? ಎಕ್ಸೆಸಿವ್ ಪ್ರೈಡ್, ಸಿಕ್ಕಾಪಟ್ಟ ಪ್ರೈಡ್ ಇದೆ ಅವ್ನು, ನಾನೇ ಹೆಚ್ಚು ಅನ್ನೋ ಥರ ಪ್ರೈಡ್ ಹೆಚ್ಚಿದೆ ಅವನಿಗೆ. ಮತ್ತು ಸೆಲ್ಫ್ ಇಂಪಾರ್ಟೆನ್ಸ್, ಅವನ ಬಗ್ಗೆ ಅವನಿಗೆ ಇಂಪಾರ್ಟೆನ್ಸ್ ಕೊಡ್ಕೊತಿದ್ದಾನೆ. ಅಫನ್ ಇನ್ ಎ ವೇ ದಟ್ ಮೇಕ್ ಅದರ್ಸ್ ಫೀಲ್ ಅನಾಯ್ಡ್. ಯಾವ ವೇಲೆ ಅಂತಂದರೆ ಬೇರೆಯವ್ರಿಗೆ ಒಂಥರ ಕಿರಿಕಿರಿ ಆಗಬೇಕು. ಅನಾಯ್ ಅಂತಂದ್ರೆ ಏನು? ಒಂಥರ ಹಿಂಸೆ ಕೊಡ್ತಾರೆ, ಕಿರಿಕಿರಿ ಆಗೋ ಥರ. ಆ ರೇಂಜಿಗೆ ಅವನು ತನ್ನನ್ನು ತಾನು ಇದು ಮಾಡ್ಕೊತಾ ಇದ್ದಾನೆ, ಪಂಪ್ ಹೊಡ್ಕೊತಾ ಇದ್ದಾನೆ. ಎಕ್ಸಾಂಪಲ್, ಹೀ ಗೇವ್ ಎ ಪಾಂಪಸ್ ಸ್ಪೀಚ್ ಆ್ಯಸ್ ಇಫ್ ಹಿ ನ್ಯೂ ಎವ್ರಿಥಿಂಗ್. ಅಂತಂದರೆ ಅವ್ನು ಏನು ಮಾಡ್ದ? ಒಂದು ಪಾಂಪಸ್ ಸ್ಪೀಚ್ ಕೊಟ್ಟನಂತೆ ಎಲ್ಲರ ಹತ್ರ. ನಂಗೆ ಎಲ್ಲ ಗೊತ್ತಪ್ಪ, ನಂಗೆ ಗೊತ್ತಿಲ್ಲ ಅನ್ನೋದು ಏನೈತಿ? ನಿಮ್ಮಲ್ಲೂ ಆ ಥರದ, ನಿಮ್ಮ ಗ್ರೂಪಲ್ಲೂ ಆ ಥರದ ಇರ್ತಾರಲ್ವ, ನಂಗೆಲ್ಲ ಗೊತ್ತು, ನಂಗೆ ಗೊತ್ತಿಲ್ಲದೆ ಇರೋದು ಏನೈತಿ ಅಂತ. ಹಂಗೆ ಇದಕ್ಕೆ ಸಿನೋನಿಮ್ಸ್ ಬಂದರೆ ಆರೋಗ್ಯಾಂಟು, ಆಸ್ಟೆಂಟೇಷಿಯಸ್ಸು, ಅಸಂಪ್ಟಿವ್, ಇಂಪೀರಿಯಸ್ಸು, ಪ್ರಿಟೆನ್ಷಿಯಸ್ಸು. ಈ ಪ್ರತಿಯೊಂದಕ್ಕೂ ನಾನು ಮಾಡ್ತಾ ಹೋಗಿದ್ದೇನೆ. ಪ್ರತಿಯೊಂದು ವರ್ಡನ್ನು ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇದ್ದೇನೆ, ನಾನು ಇದು ಮಾಡ್ತಾ ಇದ್ದೇನೆ ಅಂತೇಳಿ. ಯಾಕಂತಂದರೆ ಇವು ಎಲ್ಲವೂ ಕೂಡ ಮೈನ್ ವರ್ಡ್ಗಳಾಗಿರ್ತವೆ, ಓಕೆನಾ? ಇದು ಒಂದೇ ಮೈನ್ ವರ್ಡ್ ಅಂತಲ್ಲ, ಇದು ಎಲ್ಲದೂ ಕೂಡ ಮೈನ್ ವರ್ಡ್ಗಳೇ. ಇದನ್ನು ರಿವಿಷನ್ ಪರ್ಪಸ್ಗೆ ನಾನು ಈ ಥರ ಹಾಕಿದ್ದೇನೆ. ನೀವು ಹಿಂದಿನ ಕ್ಲಾಸ್ ನೋಡೇ ಈ ಕ್ಲಾಸ್ ನೋಡ್ಬೇಕಂತಿಲ್ಲ. ವೊಕ್ಯಾಬ್ಯುಲರಿನ ಯಾವ ಕ್ಲಾಸಿಂದ ನೋಡಿದ್ರು ಅದೇ ಬಿಗಿನಿಂಗ್. ಯಾಕಂತಂದ್ರೆ ವೊಕ್ಯಾಬ್ಯುಲರಿಗೆ ಬಿಗಿನಿಂಗ್ ಎಂಡಿಂಗ್ ಏನಿಲ್ಲ. ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅದೇ ಬಿಗಿನಿಂಗ್. ಈ ಕ್ಲಾಸ್ ಮುಗಿಸಿನೂ ಕೂಡ ನೀವು ಫಸ್ಟ್ ಕ್ಲಾಸನ್ನು ನೋಡ್ಬೋದು, ಓಕೆನಾ? ಆ್ಯಂಟೋನಿಮ್ಸ್ ಬಂದರೆ ಹಂಬಲ್ಲು, ಅಂದರೆ ಚೆನ್ನಾಗಿರೋದು, ಅರ್ಥ ಆಯ್ತಾ? ಸ್ವಲ್ಪ ಕೆಳಮಟ್ಟದಲ್ಲಿರೋದು ಅಥವಾ ಚೆನ್ನಾಗಿ ಒಳ್ಳೆ ರೀತಿಲಿರೋದು. ಇದರಲ್ಲೇನೋ ಆರೋಗೆಂಟ್, ನನ್ನ ಬಿಟ್ಟಿಲ್ಲ ಅಂತ. ಈಗ ನೋಡ್ರಿ, ಸೆಕೆಂಡ್ ವರ್ಡ್ ಏನು? ಆರೋಗೆಂಟ್. ಆರೋಗೆಂಟ್ ಅಂತಂದ್ರೆ ಏನು? ಅಹಂಕಾರಿ, ಓಕೆನಾ? ಓಕೆ, ಆರೋಗೆಂಟ್ ಅಂತಂದ್ರೆ ಏನು? ಅಹಂಕಾರಿ. ಅಹಂಕಾರಿ ಅಂತಂದ್ರೆ ಇದು ಆ್ಯಕ್ಚುಲಿ ರೀಸೆಂಟಾಗಿ ಮೊನ್ನೆನೇ ಮಾಡಿದ್ದೆ ಅಲ್ವಾ ಅಹಂಕಾರಿ. ಅಂದರೆ ಇದೇ ಥರದ ಒಂದು ಫೋಟೋ ಹಾಕಿದ್ದೀವಿ ನೋಡ್ರಿ. ನಾನೇ ಡಾನು, ನಾನೇ ಕಿಂಗ್ ಅನ್ನೋದು ರೇಂಜಿಗೆ ಒಂಥರ ಅಹಂಕಾರಿ, ಓವರ್ಲಿ ಪ್ರೌಡ್, ಹ್ಯಾವಿಂಗ್ ಎಕ್ಸಾಗ್ರೇಟೆಡ್ ಸೆನ್ಸ್ ಆಫ್ ಓನ್ಸ್ ಓನ್ ಇಂಪಾರ್ಟೆನ್ಸ್. ಅಂತಂದರೆ ಅವನ ಇಂಪಾರ್ಟೆನ್ಸ್ ಬಗ್ಗೆ ಅವನಿಗೆ ಹೆಚ್ಚೊಂದು ಎಕ್ಸಾಗರೇಷನ್ ಇದೆ. ಅರೋಗೆಂಟ್ ವರ್ಡ್ ಎಲ್ರಿಗೂ ಗೊತ್ತಿರುತ್ತೆ, ರೀಸೆಂಟ್ ಒಂದು ಕ್ಲಾಸಲ್ಲೂ ಮಾಡಿದ್ದೆ. ನನ್ನ ಕ್ಲಾಸನ್ನು ಕೇಳೋದ್ರಿಂದ ನಿಮಗೆ ಇದೇ ಅಡ್ವಾಂಟೇಜು. ಹಿಂದಿನ ತರಗತಿಯಲ್ಲಿ ಬಂದಿರುವಂಥ ವರ್ಡ್ಗಳೇ ಮತ್ತೆ ರಿಪೀಟ್ ಆಗ್ತಾ ಹೋಗ್ತವೆ. ಹಾಗಾಗಿ ನಿಮಗೆ ಏನಾಗುತ್ತೆ ಅಂತಂದರೆ ಅಷ್ಟು ಕ್ಲಾಸ್ ಮುಗಿಯೋದ್ರೊಳಗೆ ಟೋಟಲಾಗಿ ಆಲ್ಮೋಸ್ಟ್ 50% ರಿವಿಷನ್ನೇ ಮುಗಿದಿರುತ್ತೆ. ಈಸ್ ಆ್ಯರೋಗೆಂಟ್ ಆ್ಯಂಡ್ ನೆವರ್ ಲಿಸನ್ಸ್ ಟು ಅದರ್ಸ್. ಅಂತಂದರೆ ಅವನು ಆ್ಯರೋಗೆಂಟ್ ಆಗಿರೋದ್ರಿಂದ, ಅಹಂಕಾರಿತರ ಆಗಿರೋದ್ರಿಂದ ಅವನು ಬೇರೆಯವ್ರ ಮಾತನ್ನು ಕೇಳಲ್ತಿರಲಿಲ್ಲ. ನನಗೆ ಗೊತ್ತು ನಿಂದೇನು ಕೇಳೋದು ಅಂತ. ಆಸ್ಟೆಂಟೇಷಿಯಸ್ ಅಂತಂದ್ರೆ ಏನು? ಆಡಂಬರ ಅಂತಂದ್ರೆ ಏನು? ಈ ಶೋವಿ ಒಂಥರ ಶೋ ಮಾಡೋದು ನೋಡಿ, ಶೋ ಆಫ್ ಮಾಡೋದು. ಇವ್ನು ನೋಡಿ ಎಷ್ಟು ದೊಡ್ಡ ಸರ ಹಾಕ್ಕೊಂಡು ಶೋ ಆಫ್ ಮಾಡ್ತಿದ್ದಾನಲ್ವ, ಹಾಗೆ.
ಕ್ಯಾಟಗರೈಸ್ಡ್ ಬೈ ಎಕ್ಸೆಸಿವ್ ಡಿಸ್ಪ್ಲೇ ಇಂಟೆಂಟೆಡ್ ಟು ಇಂಪ್ರೆಸ್ ಪೀಪಲ್ ಆ್ಯಂಡ್ ಅಟ್ರಾಕ್ಟ್ ಅಟೆನ್ಷನ್ ಅಂತಂದರೆ ಏನೋ ಎಕ್ಸೆಸಿವ್ ಡಿಸ್ಪ್ಲೇ ಅಂತಂದರೆ ತೋರಿಸ್ಕೊಳ್ಳೋದು, ಸಿಕ್ಕಾಪಟ್ಟೆ ತೋರಿಸ್ಕೊಳ್ಳೋದು ಏನಕ್ಕೆ ಪೀಪಲ್ನ ಬೇರೆ ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಥವಾ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ತೋರಿಸ್ಕೊಳ್ಳೋದು. ಇಲ್ಲಿ ನೋಡ್ರಿ ಈ ಹುಡುಗಿರು ಅಷ್ಟೇ ಹೊಸ ಜುಮ್ಕಿ ಖರೀದಿ ಮಾಡಿದ್ರೆ 4 ಸರಿ ಕೂದಲನ್ನ ಹಿಂಗೆ ಮಾಡ್ಕೊತಾರೆ, ಹಿಂಗೆ ಮಾಡ್ಕೊತಾರಲ್ವ ಕೂದಲನ್ನ. ಸುಮ್ಮನೆ ಅದು ಕಾಣ್ಬೇಕು, ಅವ್ರು ಜುಮ್ಕಿ ಖರೀದಿ ಮಾಡೋದು ಎದುರಿಗಿದ್ದರು ಕಮೆಂಟ್ ಮಾಡ್ಬೇಕು, ಓ ಹೊಸ ಜುಮ್ಕಿ ತಗೊಂಡ ಚೆನ್ನಾಗಿದ್ಯಾ ಅಂತ. ಅವ್ರಿಗೆ ಅವಾಗ ಸ್ಯಾಟಿಸ್ಫ್ಯಾಕ್ಷನ್. ಹಂಗಾಗಿ ಹೊಸ ಜುಮ್ಕಿ ತಗೊಂಡಾಗಂತೂ 4-5 ಸರಿ ಕೂದಲನ್ನ ಹಿಂಗೆ ಮಾಡ್ತಾ ಇರ್ತಾರೆ. ಅಂದರೆ ಆ ಥರ, ಅಂದರೆ ಅದನ್ನೇ ನಾವು ಆಸ್ಟೆಂಟೇಷಿಯಸ್ ಅಂತ ಹೇಳೋದು. ಅಂದರೆ ಇಲ್ಲಿ ತೋರಿಸ್ಕೊಳ್ಳೋದಕ್ಕೂ ಅಹಂಕಾರಕ್ಕೂ ಏನು ನೀವು ರಿಲೇಟ್ ಅಂತ ಕೇಳ್ಬೋದು. ಅಹಂಕಾರ ಅಂತ ಇಲ್ಲೂ ಏನು, ಅವನ ಸೆಲ್ಫ್ ಇಂಪಾರ್ಟೆನ್ಸ್ನ ತೋರಿಸ್ಕೊಳ್ತಾ ಇದ್ದಾನೆ. ನಾನೇ ಇಂಪಾರ್ಟೆಂಟು, ನನ್ನ ಬಿಟ್ರಿಲ್ಲ, ನನ್ನ ಹತ್ರ ಎಲ್ಲ ಚೆನ್ನಾಗಿದೆ, ನನಗೆಲ್ಲ ಗೊತ್ತು ಅನ್ನೋ ಥರ. ಇಲ್ಲೂ ಅಷ್ಟೇ ಅವರ ಒಂದು ವೆಲ್ತನ್ನು, ಅವರ ಒಂದು ಸೌಂದರ್ಯವನ್ನು ಅವ್ರು ತೋರಿಸ್ಕೊಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದೇ ಹಿಂಗೆ ರಿಲೇಟ್ ಆಗ್ತಾ ಹೋಗುತ್ತೆ ಎಕ್ಸಾಮಲ್ಲಿ ಹಿಂಗೆ ರಿಲೇಟ್ ಮಾಡಿ ಆ್ಯಂಟೋನಿಮ್ಸ್ ನಮಗೆ ಕ್ವಶನ್ ಕೇಳ್ತಾರೆ. ಇದಕ್ಕೋಸ್ಕರ ನೀವು ಈ ಥರ ವೇಲೆ ನೀವು ಆ್ಯಂಟೋನಿಮ್ ಸಿನೋನಿಮ್ ಕಲಿಯೋದು ತುಂಬ ಇಂಪಾರ್ಟೆಂಟು. ಯಾಕಂತಂದ್ರೆ ಯಾವ ವರ್ಡ್ ನಿಮ್ಗೆ ಅರ್ಥ ಗೊತ್ತಿರುತ್ತೆ, ಯಾವ ವರ್ಡ್ ಆ್ಯಂಟೋನಿಮ್ ಸಿನೋನಿಮ್ ಹಾಕ್ಬೇಕು ಅನ್ನೋದೇ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಎಕ್ಸಾಂಪಲ್, ಶಿ ಓರ್ ಆಸ್ಟೆಂಟೇಷಿಯಸ್ ಜ್ಯುವೆಲರಿ ಟು ದ ಪಾರ್ಟಿ. ನೋಡ್ರಿ, ಅವಳು ಆಸ್ಟೆಂಟೇಷಿಯಸ್ ಜ್ಯುವೆಲರಿನ ತೊಟ್ಟಿದ್ಲು ಪಾರ್ಟಿಗೆ. ವಿಯರ್ ಅಂತಂದರೆ ವಿಯರಿನ ಪಾಸ್ಟ್ ಟೆನ್ಸು, ಇದು ವಿ2 ಓರ್ಬೇಕೇನಾ? ವಿಯರಿನ ಪಾಸ್ಟ್ ಟೆನ್ಸ್ ಫಾರ್ಮು ಓರ್. ಸೊ ಆಸ್ಟೆಂಟೇಷಿಯಸ್ ಜ್ಯುವೆಲರಿನ ಅವಳು ಧರಿಸಿದ್ಲು ಅಂತ. ಹೇಗೆ ನೆನ್ಪಿಟ್ಕೊಂತೀರಾ? ಸ್ಟಂಟ್ ಹೊಡಿತಾನೆ ಅಂತ ನೆನ್ಪಿಟ್ಕೊಳ್ರಿ. ಆಸ್ಟೆಂಟೇಷಿಯಸ್ ಸ್ಟಂಟ್ ಹೊಡಿತಾನೆ ಅರ್ಥ. ಅಸಂಪ್ಟಿವ್ ಅಂತಂದ್ರೆ ಏನೋ ಊಹಾತ್ಮಕ. ಇದು ಹೇಗೆ? ಊಹೆಗೂ ಆರೋಗ್ಯಂಟಿಗೂ ಏನು ಸಂಬಂಧ? ಪ್ರೆಸ್ಯೂಮಿಂಗ್ ಅಂತಂದ್ರೆ ಅವನಿಗೆ ಅಸ್ಯೂಮ್ ಮಾಡ್ಕೊಳ್ಳೋದು. ನೋಡ್ರಿ, ಇಲ್ಲಿ ಯಾರೂ ಕೂತಿಲ್ಲ, ಖಾಲಿ ಹೊಡಿತಿದೆ. ಬಟ್ ಇವನು ಏನು ಅನ್ಕೊಂಡಿದ್ದಾನೆ, ಇವನು ಯಾವನೋ ವರ್ಕರು, ಬೇಗ ಬಂದುಬಿಟ್ಟಿದ್ದಾನೆ, ಬೆಳಿಗ್ಗೆ ಆಫೀಸಿಗೆ ಬೇಗ ಬಂದವನೇ. ಏನು ಅನ್ಕೊಂಡೆ, ನಾನೇ ಬಾಸು, ಲಿಸನ್ ಎವ್ರಿಬಡಿ ಅಂತ ಇದ್ದಾನೆ. ಟುಡೇ ವಿ ಹ್ಯಾವ್ ಗಾನ್ ಟು ಡಿಸ್ಕಸ್ ಅಬೌಟ್ ಸಮಥಿಂಗ್ ಮ್ಯಾಟರ್ ಅಂತ ದೊಡ್ಡ ಸ್ಟಂಟ್ ಹೊಡಿತಾ ಇದ್ದಾನೆ. ಇಲ್ಲಿ ನೋಡಿ ಕೇಳಿಸ್ಕೊಳ್ಳೋರು ಯಾರೂ ಇಲ್ಲ. ಅಂತಂದರೆ ಅವನೇ ಅಸ್ಯೂಮ್ ಮಾಡ್ಕೊತಿದ್ದಾನೆ, ಅವನ ಒಂದು ವ್ಯಕ್ತಿತ್ವ, ನಾನು ದೊಡ್ಡ ಬಾಸ್ ಅನ್ನೋ ರೇಂಜಿಗೆ ಅವ ಅಸಂಪ್ಟಿವ್ ಮಾಡ್ತಾ ಇದ್ದಾನೆ, ಅಸಂಪ್ಷನ್ ಮಾಡ್ಕೊತಿದ್ದಾನೆ. ಅಸಂಪ್ಷನ್ ಅಂದ್ರೆ ಗೊತ್ತಲ್ವ? ಊಹೆ, ಅಸಂಪ್ಷನ್. ಓಕೆನಾ? ಹಿಸ್ ಅಸಂಪ್ಟಿವ್ ಆ್ಯಟಿಟ್ಯೂಡ್ ಕಾಸ್ಡ್ ಕನ್ಫ್ಯೂಷನ್. ನೋಡ್ರಿ, ಅವನ ಅಸಂಪ್ಟಿವ್ ಆ್ಯಟಿಟ್ಯೂಡ್ ಐತಲ್ಲ, ಅದು ಕನ್ಫ್ಯೂಷನ್ ಮಾಡ್ತು. ಅಂದರೆ ಇವನು ಇಲ್ಲಿ ಬಂದ್ಕೊಂಡು ಈ ಬಾಸ್ ಥರ ಇದು ಮಾಡ್ತಿದ್ದ. ಪಾಪ ಇಲ್ಲಿ ಹೊರಗಡೆ ಎಲ್ಲ ನಿಂತ್ಕೊಂಡು ಯಾರೋ ನೋಡ್ತಾ ಇದ್ರು, ಸುಮ್ಮನೆ ಯಾರೋ ವರ್ಕರ್ಸ್ ಬಂದರು. ಇವು ಬಾಸ ಬೇರೆ ಬಾಸ, ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತು. ಹಾಗೆ ಅರ್ಥ ಆಯ್ತಲ್ವಾ? ಸೊ ಅಸಂಪ್ಟಿವ್ ಅಂದರೆ ಆ ಥರ ರಿಲೇಟ್ ಆಗುತ್ತೆ. ನೀವು ಯಾರಾದರೂ ನನಗೆ ಸೀರಿಯಸ್ ಆಗಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ, ಆ್ಯರೋಗೆಂಟ್ ಅನ್ನೋ ವರ್ಡಿಗೆ ನಿಮ್ಗೆ ಅರ್ಥ ಗೊತ್ತು, ಅದಕ್ಕೆ ನೀವು ಅಸಂಪ್ಷನನ್ನು ಅಥವಾ ಅಸಂಪ್ಟಿವ್ನ ಸಿನೋನಿಮ್ ಅಂತ ಎಕ್ಸಾಮಲ್ಲಿ ಹಾಕ್ತಿದ್ರಾ? ಚಾನ್ಸೇ ಇಲ್ಲ. ಅದನ್ನ ಈ ಥರ ವೇಲ್ ಕಲ್ತಿದ್ರೆ ಮಾತ್ರ ಸಾಧ್ಯ. ನಿಮ್ಗೆ ಎರಡರ ಅರ್ಥ ಗೊತ್ತಿರ್ಬೋದು, ಆ್ಯರೋಗೆಂಟ್ ಕೂಡ ಅರ್ಥ ಗೊತ್ತು, ಮೊದಲೇ ಗೊತ್ತು, ಅಸಂಪ್ಟಿವ್ ಕೂಡ ಅರ್ಥ ಗೊತ್ತು, ಬಟ್ ಅದಕ್ಕೆ ಇದು ಸಿನೋನಿಮ್ ಅಂತ ನಿಮ್ಗೆ ಗೊತ್ತಿಲ್ಲ. ಇಂಪೀರಿಯಸ್ ಅಂತಂದ್ರೆ ಏನು? ಅಧಿಪತ್ಯದ ಅಂತಂದರೆ ಸಿಕ್ಕಾಪಟ್ಟ, ನಾನೇ ದೊಡ್ಡ ಡಾಮಿನಿಯರಿಂಗ್ ಅಂತಂದರೆ ನನ್ನ ಬಿಟ್ಟಿಲ್ಲ, ನಾನೇ ದೊಡ್ಡ ಸಾರ್ವಭೌಮ, ಅಧಿಪತ್ಯ, ನಂದೇ ಡಾನ್ ನಾನು. ಇಲ್ಲಿ ನೋಡ್ರಿ, ಇಮೇಜ್ ನೋಡ್ರಿ, ಯಾರು ನೆನಪಾಗುತ್ತೆ ನಿಮಗೆ? ನಮ್ಮ ಟ್ರಂಪ್ ಅಣ್ಣ ನೆನಪಾಗ್ತಾರೆ ಅಲ್ವಾ? ಏಯ್ ಮಕ್ಕಳ ತೆಗಿರೋ ಹಂಗೆ ಹಿಂಗೆ ಅಂತ ಆ ರೇಂಜಿಗೆ. ಕಮ್ಯಾಂಡಿಂಗ್ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಒಬಿಡಿಯನ್ಸ್ ಇನ್ ಎ ಪ್ರೌಡ್, ಆ್ಯರೋಗೆಂಟ್ ಆ್ಯಂಡ್ ಕಂಟ್ರೋಲಿಂಗ್ ಮ್ಯಾನರ್. ನೋಡ್ರಿ, ಅವ್ನು ಕಮ್ಯಾಂಡ್ ಮಾಡ್ತಾನೆ ಏನಂತ? ಒಬಿಡಿಯನ್ಸ್, ನನಗೆ ವಿಧೇಯಾಗಿರಿ, ನನಗೆ ಬದ್ಧವಾಗಿರ್ಬೇಕು ನೀವು ಅಂತ, ನಾನೇ ದೊಡ್ಡಣ್ಣ ಅನ್ನೋ ರೇಂಜಿಗೆ ಆ್ಯರೋಗೆಂಟ್ ಆಗಿ ಹೇಳೋದು. ಅದನ್ನೇ ನಾವು ಇಂಪೀರಿಯಸ್ ಅಂತ ಕರಿತೀವಿ. ಅಂತಂದರೆ ಇಂಪೀರಿಯರು ಸುಪೀರಿಯರು ನೆನ್ಪಿಟ್ಕೊಳ್ರಿ. ಇಂಪೀರಿಯರ್, ಈಗ ನೀವು ಒಂದು ಬ್ಯಾಂಕ್ ಇದೆ, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾನ ಯಾವುದೋ ಇದೆಯಲ್ಲ, ಇಂಪೀರಿಯಲ್ ಬ್ಯಾಂಕ್ ಅಂತ ಇದೆ. ಅಂತಂದ್ರೆ ಅದು ನಾನೇ ಸುಪೀರಿಯರ್ ಅನ್ನೋ ಥರ ಅದು ನೇಮ್ ಇಟ್ಕೊಂಡಿದ್ದಾರೆ. ನಮ್ಮದೇ ಬ್ಯಾಂಕ್ ಸುಪೀರಿಯರ್ ಬ್ಯಾಂಕು. ಇಂಪೀರಿಯಸ್ ಅರ್ಥ ಆಯ್ತಾ? ಇಂಪೀರಿಯಸ್ ಆಬ್ಜೆಕ್ಟಿವ್. ಇಂಪೀರಿಯಸ್ ಅಂತಂದರೆ ಸುಪೀರಿಯರ್ ಆಗಿ, ಇಂಪೀರಿಯಲ್ ನಾವೇ ಮೇಲೆ. ಹರ್ ಇಂಪೀರಿಯಸ್ ಟೋನ್ ಅಪ್ಸೆಟ್ ಎವ್ರಿವನ್ ಅಂತಂದರೆ ಅವಳ ಒಂದು ಇಂಪೀರಿಯಸ್ ಟೋನ್ ಇತ್ತಲ್ಲ, ಅವಳು ಏನೋ ನಾನೇ ಒಂಥರ ಆಧಿಪತ್ಯದ ರೇಂಜಿಗೆ ಬಾಸ್ ಥರ ಮಾತಾಡ್ತಿದ್ಲಲ್ಲ, ಅದು ಕೆಲವರಿಗೆ ಅಪ್ಸೆಟನ್ನು ಮಾಡುತ್ತೆ ಎಲ್ರಿಗೂ. ಪ್ರಿಟೆನ್ಷಿಯಸ್ ಹೇಗೆ? ಕಪಟವಾಗಿ ಮಹತ್ವ ತೋರಿಸುವ. ಪ್ರಿಟೆನ್ಷಿಯಸ್ ಅಂತಂದರೆ ಈ ಪ್ರಿಟೆನ್ಷಿಯಸ್ ಹೇಗೆ ನಮಗೆ ಆರೋಗ್ಯಂಟಿಗೆ ಇದಾಗುತ್ತೆ? ಈಗ ಅವಳು ಅಲ್ಲೂ ಕೂಡ ಏನು ಮಾಡ್ತಿದ್ದಾನೋ ಅವ, ಇಲ್ಲಿ ನೋಡ್ರಿ ಅಸಂಪ್ಟಿವ್ ಎಲ್ಲ ಹೇಳ್ದಲ್ಲ ನಾನು, ಅಸಂಪ್ಟಿವ್ ಅಲ್ಲಿ ಏನು ಮಾಡ್ತಿದ್ದಾನೆ ಅವನು? ತೋರಿಸ್ಕೊಳ್ತಾ ಇದ್ದಾನೆ,
ಪ್ರಿಟೆಂಡ್ ಮಾಡ್ತಾ ಇದ್ದಾನೆ. ಇಲ್ಲೂ ಕೂಡ ಏನು ಪ್ರಿಟೆನ್ಷಿಯಸ್ ಅಂತಂದ್ರೆ ಅವಳು ಪ್ರಿಟೆಂಡ್ ಮಾಡ್ತಾ ಇದ್ದಾಳೆ, ನಾನು ಬಾಡಿ ಓದ್ತೀನಿ. ನಮ್ಮ ಮನೇಲಿ ನಾವು ಕೂಡ ಹೈಸ್ಕೂಲು ಪ್ರೈಮರಿ ಎಲ್ಲ ಓದ್ಬೇಕಾದ್ರೆ ಮಾಡ್ತಿದ್ವಲ್ಲ, ಅಪ್ಪ ಅಮ್ಮನ ಎದುರಿಗೆ ಬುಕ್ ಇಟ್ಕೊಂಡು ಓದ್ತಾ ಇರೋ ಥರ ಇದು ಮಾಡೋದು. ಇದ್ರೊಳಗೆ ಇಲ್ಲಿ ಮೊಬೈಲ್. ನಮ್ಮ ಕಾಲದಲ್ಲಿ ಮೊಬೈಲ್ ಎಲ್ಲ ಇರಲಿಲ್ಲ ಬಿಡಿ. ಅಟೆಂಪ್ಟಿಂಗ್ ಟು ಇದ್ದು, ಬಟ್ ನಮ್ಮ ಕೈಯಲ್ಲಿ ಇರಲಿಲ್ಲ ಸ್ಕೂಲ್ ಲೆವೆಲಲ್ಲಿ. ಅಟೆಂಪ್ಟಿಂಗ್ ಟು ಅಪಿಯರ್ ಮೋರ್ ಇಂಪಾರ್ಟೆಂಟ್, ಟ್ಯಾಲೆಂಟೆಡ್ ಆರ್ ಕಲ್ಚರ್ಡ್ ದ್ಯಾನ್ ರಿಯಲಿ ಈಸ್ ಅಂತಂದರೆ ಏನಕ್ಕೆ ಅವಳು ತೋರಿಸ್ಕೊತಾ ಇದ್ದಾರೆ. ಅಟೆಂಪ್ಟಿಂಗ್ ಟು ಅಪಿಯರ್ ಅಂದರೆ ಅದು ಆ ಥರ ಇರೋದಕ್ಕೆ ತೋರಿಸ್ಕೊತಾ ಇದ್ದಾರೆ. ಯಾವ ಥರ, ನಾನು ದೊಡ್ಡ ಇಂಪಾರ್ಟೆಂಟ್ ಎಲ್ರಿಗೂ, ನಾನು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ಡು, ನಾನು ಸಿಕ್ಕಾಪಟ್ಟೆ ಕಲ್ಚರ್ಡು ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಬಟ್ ರಿಯಲ್ ಆಗಿ ಇಲ್ಲ. ಅದಕ್ಕಿಂತ ರಿಯಲ್ ಆಗಿ ಯಾವ ಥರ ಇದ್ದಾರೋ ಅದಕ್ಕಿಂತ ಜಾಸ್ತಿ ಅವ್ರನ್ನ ಬಿಂಬಿಸ್ಕೊಳ್ತಾ ಇದ್ದಾರೆ. ಅಂತಂದ್ರೆ ಅವರು ಪ್ರಿಟೆಂಡ್ ಮಾಡ್ತಾ ಇದ್ದಾರೆ, ಕಪಟವಾಗಿ ಅವ್ರ ಮಹತ್ವವನ್ನು ತೋರಿಸ್ಕೊಳ್ತಾ ಇದ್ದಾರೆ. ನಾನು ಹಂಗೆ ಹಿಂಗೆ ಅಂತ. ಅಲ್ಲಿರೋರು ಕಪಟವಾಗಿ ಮಹತ್ವವನ್ನು ತೋರಿಸ್ಕೊಳ್ತಾ ಇರಲಿಲ್ಲ ಇವರು. ಇವರೆಲ್ಲರೂ ಏನು ಮಾಡ್ತಿದ್ರು, ಆಸ್ಟೆಂಟೇಷಿಯಸ್ಸು, ಇವ್ರು ನಾನೇ ದೊಡ್ಡದು ಹಂಗೆ ಹಿಂಗೆ ತೋರಿಸ್ಕೊಳ್ತಿದ್ರು. ಬಟ್ ಇವರು ಹಂಗೆ ತೋರಿಸ್ಕೊಳ್ತಾ ಇದ್ದಾರೆ, ನಾನೇ ಇಂಪಾರ್ಟೆಂಟು, ನಾನೇ ದೊಡ್ಡ ಅದು ಅಂತೇಳಿ. ಬಟ್ ಆದರೆ ಕಪಟವಾಗಿ ತೋರಿಸ್ಕೊಳ್ತಿದ್ದಾರೆ, ಅವ್ರು ರಿಯಲಿ ಅಲ್ಲ. ಅರ್ಥ ಆಯ್ತಲ್ವಾ? ಹಾಗೆ. ಸೊ ಸಿನೋನಿಮಾಗಿ ಮಾಡ್ಬೋದಲ್ಲ ನಾವು ಇದನ್ನ, ಯಾಕಂದ್ರೆ ಸೇಮ್ ಇವರು ತೋರಿಸ್ಕೊಳ್ತಾ ಇದ್ದಾನೆ ಇದ್ರೆ. ಹಿಸ್ ಪ್ರಿಟೆನ್ಷಿಯಸ್ ಬಿಹೇವಿಯರ್ ಅನಾಯ್ಡ್ ಎವ್ರಿ ಒನ್ ಅಂತಂದರೆ ಅವನ ಒಂದು ಪ್ರಿಟೆನ್ಷಿಯಸ್ ಬಿಹೇವಿಯರ್ ಇದೆಯಲ್ಲ, ಅದು ಎಲ್ರಿಗೂ ಅನಾಯ್ ಮಾಡ್ತು, ಎಲ್ರಿಗೂ ಕಿರಿಕಿರಿ ಮಾಡ್ತು. ಅಂದರೆ ಅವ್ನು ಅಷ್ಟೊಂದು ನಾನೇ ಇಂಪಾರ್ಟೆಂಟ್ ಹಂಗೆ ಅಂತ ಸುಳ್ಳು ಹೇಳ್ತಿರೋದು ಕೆಲವರಿಗೆ ಒಂದು ಸ್ವಲ್ಪ ಇವ್ನು ಯಾರು ಹೊರಗೆ ಕಿರಿಕಿರಿ ಮಾಡ್ತಾನೆ ಅನ್ನೋ ಥರ ಅನ್ನಿಸ್ತು. ಸೂಪರ್ಶಿಲಿಯಸ್ ಅಂತಂದ್ರೆ ಏನು, ಇದರಲ್ಲೇ ಇದೆ ನೋಡಿ, ಸೂಪರ್ಸಿಲಿಯಸ್ ಅಂತಂದರೆ ಅವಮಾನಿಸುವ ರೀತಿಯ ಅಂತಂದರೆ ಇನ್ನೊಬ್ರನ್ನ ಕೀಳಾಗಿ ನೋಡೋದು, ಅವಮಾನ ಮಾಡೋದು. ಇಲ್ಲಿ ನೋಡ್ರಿ ಇವನ್ ಪಾಪ ವರ್ಕರ್ ಬಂದಿದ್ದಾನೆ, ಕಾಲ್ ಮೇಲೆ ಕಾಲು ಹಾಕೊಂಡು ಹೇಳೋ ಮತ್ತೆ ಬುಡ್ಡೆ ಅಂತ. ಇವ್ ಪಾಪ ಅಜ್ಜನ ಬುಡ್ಡೆ ಬೋಲೋ ಅಂತ ಫುಲ್ಲು ಅವನಿಗೆ ಇವಳೇನೋ ಮೊಬೈಲೋ ಏನೋ ಬುಕ್ಕ ನೋಡ್ಕೊಂತ ಕನ್ನಡಿ ನೋಡ್ಕೊಂತ ಇವನಿಗೆ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ದಾಳೆ, ಅವಮಾನ ಮಾಡ್ತಿದ್ದಾಳೆ. ಅಂದರೆ ಆ್ಯರೋಗೆಂಟು, ಅಷ್ಟೊಂದು ಅವಳು ದೊಡ್ಡ ವ್ಯಕ್ತಿ ಅನ್ನೋ ಥರ. ಡಿಸ್ಡೈನ್ಫುಲ್ ಅಂತಂದ್ರೆ ಏನೋ ಒಂಥರ ಅವಮಾನ, ತಿರಸ್ಕಾರ ಮಾಡೋದು. ಬಿಹೇವಿಂಗ್ ವಿತ್ ಎ ಆರೋಗ್ಯನ್ಸ್. ಡಿಸ್ಡೈನ್ ಅನ್ನೋದು ವರ್ಡು ರೀಸೆಂಟಾಗಿ ಬಂದಿತ್ತು ಅನ್ಸುತ್ತೆ ಹಿಂದಿನ ಕ್ಲಾಸಲ್ಲಲ್ವಾ, ಗೊತ್ತಿಲ್ಲ, ಅಥವಾ ಎಕ್ಸ್ಪ್ಲನೇಷನಲ್ಲೇ ಬಂದಿರಬೇಕು. ಬಿಹೇವಿಂಗ್ ವಿತ್ ಎ ಆರೋಗೆಂಟ್ ಆ್ಯಂಡ್ ಲುಕಿಂಗ್ ಡೌನ್ ಆನ್ ಅದರ್ಸ್ ಆಸ್ ಎ ಇನ್ಫೀರಿಯರ್. ನೋಡ್ರಿ ನಾನು ಹೇಳಿದೆ ಅಲ್ವಾ, ಬಿಹೇವಿಂಗ್ ವಿತ್ ಎ ಆರೋಗೆಂಟ್ ಅಂತಂದರೆ ಸಿಕ್ಕಾಪಟ್ಟೆ ಆರೋಗೆಂಟ್ ಆಗಿ, ಮತ್ತು ಲುಕಿಂಗ್ ಡೌನ್ ಅದರ್ಸ್ ಬೇರೆಯವ್ರನ್ನ ಕೆಳಮಟ್ಟದಲ್ಲಿ ಕಾಳೋದು, ಆನ್ ಅದರ್ಸ್ ಆ್ಯಸ್ ಇನ್ಫೀರಿಯರ್ ತಾನು ದೊಡ್ಡ ಸುಪೀರಿಯರು, ಇನ್ಫೀರಿಯರು ದೊಡ್ಡವರು ಅಂತೇಳಿ ಏನು ಮಾಡ್ತಾರೆ, ಲುಕಿಂಗ್ ಡೌನ್ ಆನ್ ಅದರ್ಸ್ ಅವರು ಕೆಳಮಟ್ಟದವರು, ಇನ್ಫೀರಿಯರ್ ಅವರು ಅಂತ. ಅರ್ಥ ಆಯ್ತಲ್ವಾ? ಇನ್ಫೀರಿಯರ್ ಅಂತಂದ್ರೆ ಏನು, ಕೆಳಮಟ್ಟದಲ್ಲಿ ತೋರಿಸ್ಕೊಳ್ಳೋದು ಅಂದರೆ ಅವ್ರನ್ನ ಕಾಣೋದು. ಈಗ ಇನ್ಫೀರಿಯರ್ಗೆ ಅಪೋಸಿಟ್ ಏನಾಗುತ್ತೆ, ಸುಪೀರಿಯರ್ ಆಗುತ್ತೆ. ಸೂಪರ್ಶಿಲಿಯಸ್ ಇದಕ್ಕೆ ಇದು ಆಪೋಸಿಟ್ ಆಗುತ್ತೆ, ಆ್ಯಂಟನಿಮ್ ಆಗುತ್ತೆ. ಬೇಕಿದ್ರೆ ಇದು ಸೂಪರ್ಶಿಲಿಯಸ್, ಸುಪೀರಿಯರ್, ಇನ್ಫೀರಿಯರ್ ಅನ್ನೋದು ಒಂದು ವರ್ಡ್ ಬೇಕಾದ್ರೆ ಬರ್ಕೊಳ್ಳಿ. ಇಲ್ಲೇ ಒಂದು ಏನು ಹಾಕಿದ್ರೆ ಎಕ್ಸ್ಪ್ಲನೇಷನ್ ಒಂದು ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ. ಇನ್ಫೀರಿಯರ್ ಅಂತಂದರೆ ಕೆಳಮಟ್ಟ, ಸುಪೀರಿಯರ್ ಅಂತಂದರೆ ಮೇಲೆ ಕೆಳಗೆ, ಮೇಲೆ ನಾವೇ ಸೂಪರ್. ಇದು ಅಷ್ಟೇ, ಸೂಪರ್ಶಿಲಿಯಸ್ ಅಂತಂದರೆ ನಾನು ಸೂಪರ್ ಅಂತ ನೆನ್ಪಿಟ್ಕೊಳ್ಳಿ. ಶಿ ಗೇವ್ ಎ ಸೂಪರ್ಶಿಲಿಯಸ್ ಸ್ಮೈಲ್ ಅಂತಂದ್ರೆ ಅವಳು ನನ್ ಬಿಟ್ರೆ ಲವ್ ಅಂತ ನಮ್ಮ ದುರ್ಯೋಧನ ಸ್ಮೈಲ್ ಕೊಟ್ಟಂಗೆ ಸೂಪರ್ಶಿಲಿಯಸ್ ಸ್ಮೈಲನ್ನು ಕೊಟ್ಟಳು. ಕ್ಯಾವಲಿಯರ್ ಅಂತಂದ್ರೆ ಏನು, ಅಲಕ್ಷ್ಯ ಮಾಡೋದು ಇನ್ನೊಬ್ರನ್ನ. ಇವನು ನೋಡ್ರಿ, ಇವನು ಸರ್ ಹಂಗಿದೆ ಸರ್, ಹಿಂಗಾಗಿದೆ ಸರ್ ಅಂತ ಏನೋ ಮಾತಾಡೋಕೆ ಬಂದಿದ್ದಾನೆ. ಇವನೇನು ಮಾಡ್ತಿದ್ದಾನೆ, ಆರಾಮಾಗಿ ಇವನ ಪಾಡಿಗೆ ಇವನು ದೊಡ್ಡ ಆ್ಯಟಿಟ್ಯೂಡಲ್ಲಿ ಏನೋ ಅವನದೇ ಕೆಲಸ ಮಾಡ್ತಿದ್ದಾನೆ. ಅಂತಂದರೆ ಕೇರ್ಲೆಸ್, ಇನ್ನೊಬ್ರನ್ನ ಕಂಡ್ರೆ ಕೇರ್ಲೆಸ್ಸು, ನಾನೇ ದೊಡ್ಡ ಕೋಲು ಅನ್ನೋ ಥರ ತೋರಿಸ್ಕೊಂಡು ಇನ್ನೊಬ್ರನ್ನ ನೆಗ್ಲೆಕ್ಟ್ ಮಾಡೋದು ಒಂಥರ. ಶೋವಿಂಗ್ ಎ ಲ್ಯಾಕ್ ಆಫ್ ಪ್ರಾಪರ್ ಕನ್ಸರ್ನ್ ಆರ್ ಸೀರಿಯಸ್ನೆಸ್ ಅಬೌಟ್ ಇಂಪಾರ್ಟೆಂಟ್ ಏನೋ ಹೋಗಿದೆ ಇಲ್ಲಿ. ಇಂಪಾರ್ಟೆಂಟ್ ಏನಿದೆ, ಇಂಪಾರ್ಟೆಂಟ್ ನೋಡೋಣ ಒಂದೇ ನಿಮಿಷ. ಇಂಪಾರ್ಟೆಂಟ್ ಏನಂತ ನೋಡೋಣ. ಇಂಪಾರ್ಟೆಂಟ್ ಮ್ಯಾಟರ್ಸ್ ಅಂತೆ, ಸ್ವಲ್ಪ ಸಣ್ಣ ಮಾಡ್ಬಿಡೋಣ ಇದನ್ನು. ಇದು ಆ ಕಡೆ ಹೋಗಿದೆ. ಓಕೆ, ಏನಿದೀಗ ಇಂಪಾರ್ಟೆಂಟ್ ಮ್ಯಾಟರ್ಸ್. ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಮ್ಯಾಟರ್ಸ್ ಬಗ್ಗೆ ಅವನು ಸೀರಿಯಸ್ ಆಗಿದ್ದಾರೆ. ವಿ ಡೋಂಟ್ ಅಬೌಟ್ ಇಂಪಾರ್ಟೆಂಟ್ ಮ್ಯಾಟರ್ಸ್ ಅಂದರೆ ಕನ್ಸರ್ನೇ ಇರಲಿಲ್ಲ ಅವನಿಗೆ, ಲ್ಯಾಕ್ ಆಫ್ ನೆಗ್ಲಿಜೆನ್ಸಿ. ಇಂಪಾರ್ಟೆಂಟ್ ಮ್ಯಾಟ್ರ್, ಇವನೇನೋ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳಕ್ಕೆ ಬಂದಿದ್ದಾನೆ, ಆದರೂ ಕೂಡ ಇವನೇನು ಮಾಡ್ತಿದ್ದಾನೆ, ಅದಕ್ಕೊಂಥರ ನೆಗ್ಲಿಜೆನ್ಸಿ ತರೋದು, ಬಿಡ ಆಮೇಲೆ ಮಾಡ್ಕೊಳ್ಳೋದು ಬಿಡ ಹಾಗೆ. ಹಿ ವಾಸ್ ಕ್ಯಾವಲಿಯರ್ ಅಬೌಟ್ ದ ರಿಸ್ಕ್ಸ್ ಅಂತಂದರೆ ಅವನ ರಿಸ್ಕ್ ಬಗ್ಗೆ ಏನಾಗಿದ್ದ, ಅವನು ನೆಗ್ಲೆಕ್ಟ್ ಆಗಿದ್ದ, ನೆಗ್ಲಿಜೆನ್ಸಿಯಲ್ಲಿದ್ದ. ಅರ್ಥ ಆಯ್ತಲ್ವಾ ಹೆಂಗೆ ಸಿನೋನಿಮ್ ಆಗಿ ಸಿಂಕ್ ಆಗ್ತಾ ಇದ್ದಾವೆ ಅಂತ ಪ್ರತಿಯೊಂದು ವರ್ಡ್ಗಳು.
ಪ್ರತಿಯೊಂದು ವರ್ಡ್ಗಳು ಹೆಂಗೆ ಡಿಫ್ರೆಂಟ್ ಇದ್ದಾವೆ, ಆದರೂ ಕೂಡ ಹೇಗೆ ಸಿನೋನಿಮ್ ಆಗಿ ನಾವು ಮಾಡ್ತಾ ಇದ್ದೇವೆ. ಅರ್ಥ ಆಯ್ತಲ್ವ ಯಾವ ಥರ ಸಿನೋನಿಮ್ ಆಗಿ ಅವು ಸಿಂಕ್ ಆಗ್ತಾ ಇದ್ದಾವೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ವರ್ಡ್ಗಳಿಗೆ ನೀವು ಅಲಕ್ಷ್ಯನ ವರ್ಡಿಗೆ ಬೇರೆ ವರ್ಡ್ ಹಿಂದಿನ ಕ್ಲಾಸಲ್ಲಿ ಕಲ್ತಿರ್ಬೋದು, ಅಥವಾ ಮುಂದಿನ ಕ್ಲಾಸ್ಗಳಲ್ಲಿ ಅಲಕ್ಷ್ಯಕ್ಕೆ ನಿರ್ಲಕ್ಷ್ಯ ಮಾಡೋದು ನೆಗ್ಲಿಜೆನ್ಸಿ ಅನ್ನೋ ವರ್ಡ್ ಎಲ್ಲ ಬರ್ಬೋದು. ಅದಕ್ಕೆ ನೀವು ಕ್ಯಾವೆಲಿಯರ್ನ ಸಿನೋನಿಮ್ ಆಗಿ ತಗೋಬೇಕಾಗತ್ತೆ. ಈ ವರ್ಡಿಗೆ ಸಿನೋನಿಮ್ ಸೂಪರ್ಶಿಲಿಯಸ್ ದೊಡ್ಡ ಅಹಂಕಾರಿ ಅನ್ನೋದಕ್ಕೆ ಕ್ಯಾವೆಲಿಯರ್ ಸಿನೋನಿಮ್ ಹಾಕ್ಸೋದು ಒಂಥರ, ಇನ್ನೊಂದ್ರಲ್ಲಿ ನೀವು ನೆಗ್ಲಿಜೆನ್ಸಿ ಆ ಥರ ವರ್ಡಿಗೂ ಇದನ್ನ ಸಿನೋನಿಮ್ ಆಗಿ ತಗೊಳ್ಳೋದು ಇನ್ನೊಂಥರ. ಸೊ ಓಕೆನಾ, ಆ ಥರ ವರ್ಡ್ಗಳು ಬಂದಾಗ ಅದ್ರ ಜೊತೆಗೂ ಇದನ್ನ ನಾವು ಹಾಕಿ ಮಾಡ್ಬೇಕು. ಅದಕ್ಕೆ ನಾನು ಸಪ್ರೇಟಾಗಿ ಪ್ರತಿಯೊಂದು ವರ್ಡನ್ನು ಮಾಡ್ತಾ ಇರೋದು ಯಾಕಂತಂದ್ರೆ ಇದೇ ಉದ್ದೇಶಕ್ಕೆ. ನಿಮಗೆ ಮೈನ್ ವರ್ಡನ್ನು ಹಾಕಿ ನಾನು ಕ್ಯಾವೆಲಿಯರ್ ಅಂತ ಹೋಗಿದ್ದಿದ್ರೆ ನೀವು ಸೂಪರ್ಶಿಲಿಯಸ್ ಅಹಂಕಾರಕ್ಕೆ ಇದು ಏನೋ ಕ್ಯಾವೆಲಿಯರ್ ಸಿನೋನಿಮ್ ಅನ್ಕೊಂಡು ಹೋಗಿರ್ತಿದ್ರ. ಇದರ ಎಕ್ಸಾಕ್ಟ್ ಮೀನಿಂಗ್ ಗೊತ್ತಾಗ್ತಿತ್ತ ನಿಮಗೆ? ಇಲ್ಲ. ಎಕ್ಸಾಕ್ಟ್ ಮೀನಿಂಗ್ ಗೊತ್ತಾಗದೆ ನೀವು ನೆಕ್ಸ್ಟ್ ಇನ್ನೊಂದು ಈ ಕ್ಯಾವೆಲಿಯರ್ ವರ್ಡ್ ಕೊಟ್ಟಿದ್ರು, ಆಮೇಲೆ ಇನ್ನೊಂದು ನೆಗ್ಲಿಜೆನ್ಸ್ ಏನೋ ಕೊಟ್ಟಿದ್ರು ಆಪ್ಷನಲ್ಲಿ. ನೆಗ್ಲಿಜೆನ್ಸಿನ ಅರ್ಥ ಗೊತ್ತು ನಿಮಗೆ, ಬಟ್ ಕ್ಯಾವೆಲಿಯರ್ ಅಂದ್ರೆ ಅಹಂಕಾರ ಅಲ್ಲ, ಅಹಂಕಾರ ನೆಗ್ಲಿಜೆನ್ಸ್ ಹೆಂಗೆ ರಿಲೇಟೆಡ್? ಈಗ ಅರ್ಥ ಆಯ್ತು ನನಗೆ. ಅಹಂಕಾರದಿಂದನೇ ನಾವು ನೆಗ್ಲಿಜೆನ್ಸ್ ಮಾಡ್ತೀವಿ. ಅಹಂಕಾರ ಬಂದರೆ ನಮಗೆ ನೆಗ್ಲಿಜೆನ್ಸ್ ಬರುತ್ತಾನೆ, ಅಹಂಕಾರದಿಂದ ನೆಗ್ಲಿಜೆನ್ಸ್ ಮಾಡ್ತಾ ಇದೀವಿ, ಹಾಗಾಗಿ ಇದು ಅಲಕ್ಷ್ಯ. ಇದಕ್ಕಿದು ಸಿನೋನಿಮ್ಮು. ಹಿಂಗೆ ರಿಲೇಟ್ ಮಾಡಬೇಕು. ಹಂಬಲ್ ನೆಕ್ಸ್ಟ್ ಆಂಟೋನಿಮ್ಸ್. ಇಷ್ಟ ತನಕ ಸಿನೋನಿಮ್ಸ್ ಮುಗಿದು, ಅಹಂಕಾರ ದೊಡ್ಡದು, ನಾನೇ ದೊಡ್ಡ ಪೋಲೋ ಎಲ್ಲ ಮುಗಿದು. ಈಗ ಹಂಬಲ್ ನೇಚರ್, ವಿನಮ್ರತೆಯಿಂದ, ಮಾಡೆಸ್ಟ್, ಹ್ಯಾವಿಂಗ್ ಎ ಮಾಡೆಸ್ಟ್ ಒಪಿನಿಯನ್ ಆಫ್ ಒನ್ ಸೆಲ್ಫ್ ಆ್ಯಂಡ್ ಶೋವಿಂಗ್ ಪ್ರೈಡ್ ಆಫ್ ಆರೋಗೆನ್ಸ್ ಅಂತಂದರೆ, ಪ್ರೈಡ್ ಆರ್ ಆರೋಗೆನ್ಸ್ ಅಂತಂದರೆ ಅವನು ಬೇರೆಯವ್ರ ಬಗ್ಗೆನೇ ಸ್ವಲ್ಪ ಪ್ರೈಡು. ನೀವು ಸರ್ ಒಳ್ಳೆ ಸರ್, ಬನ್ನಿ ಸರ್, ಇಲ್ಲಿ ನೋಡ್ರಿ ಇವನು ಏನು ಮಾಡ್ತಿದ್ದಾನೆ, ಇವರಿಗೆ ಸೇವೆ ಮಾಡ್ತಾ ಇದ್ದಾನೆ, ಕಾಲು ಒತ್ತಿ ಕೂತ್ಕೊಳ್ಳಿ ಊಟಕ್ಕೆ ತರ್ತೀನಿ ಅಂತ ಏನೋ ಒಂದು ಸೇವೆ ಮಾಡ್ತಾ ಇದ್ದಾನೆ ಅಲ್ವಾ, ಅಂದ್ರೆ ಹಂಬಲ್ ನೇಚರ್ ಇದೆ. ಆ್ಯರೋಗೆಂಟ್ ಇಲ್ಲ, ಹೋಗೋ ಏನೋ ಬೀದಿಲಿ ಹೋಗೋಣ ಅನ್ನೋ ಥರ ಇಲ್ಲ, ಏನೋ ಸೇವೆ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಲೋಲಿ ಅಂತಂದ್ರೆ ಏನು? ತಳಮಟ್ಟದ, ಲೋ ಲೆವೆಲ್ ಫೀಲ್. ಹಂಬಲ್ ಮೀನಿಂಗ್ ಎಲ್ರಿಗೂ ಗೊತ್ತಲ್ಲ, ಹಂಬಲ್ ನೇಚರ್ ಅಂತೀವಿ, ಅದನ್ನೇನು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ. ಲೋ ಫೀಲ್ ಆಗುತ್ತೆ ಅಂದರೆ ತಳಮಟ್ಟ. ಇಷ್ಟ ತನಕ ಏನು ನಾನೇ ಮ್ಯಾಲೆ ಸುಪೀರಿಯರ್, ಈಗ ತಳಮಟ್ಟ, ಸಿಂಪಲ್, ಕೆಳಗೆ. ಅಡ್ಡಿಲ್ಲ ನಾನು ಕೆಳಗಿದ್ರು ಓಕೆ. ಹ್ಯಾವಿಂಗ್ ಎ ಲೋ ಸ್ಟೇಟಸ್ ಅಂದರೆ ಕೆಳಮಟ್ಟದ ಸ್ಟೇಟಸ್, ಬಟ್ ಅಫನ್ ಅಸೋಸಿಯೇಟೆಡ್ ವಿತ್ ಸಿಂಪ್ಲಿಸಿಟಿ ಆ್ಯಂಡ್ ಆನೆಸ್ಟಿ. ಲೋಲಿ ಅಂತಂದರೆ ಕೆಳಗೆ ಬಿದ್ದೋನು ಅನ್ನೋ ಥರ ಅಲ್ಲ. ಅದನ್ನು ಹೇಗೆ ಅಸೋಸಿಯೇಟ್ ಆಗುತ್ತೆ ಅಂತಂದರೆ ಸಿಂಪ್ಲಿಸಿಟಿ, ಅಂದರೆ ಸಿಂಪಲ್ ಆಗಿರ್ತಾನೆ ಅವನು, ಲೋ ಲೆವೆಲ್ಗೆ ಆರಾಮಾಗಿರ್ತಾನೆ, ದೊಡ್ಡ ತೋರಿಸ್ಕೊಳೋ ಥರ ಜೀವನ ಮಾಡೋದಿಲ್ಲ. ಎಷ್ಟೇ ಶ್ರೀಮಂತ ಆದರೂ, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಹಂಬಲ್ ಟು ನೇಚರ್, ಡೌನ್ ಟು ಅರ್ತ್ ಅಂತ ಕೇಳಿರ್ತೀವಲ್ಲ, ಈಸ್ ಡೌನ್ ಟು ಅರ್ತ್ ಅಂತಂದರೆ ಒಂದು ತಳಮಟ್ಟದ, ಕೆಳಗೆ ಇಳಿದು ಮಾತಾಡ್ತಾನೆ, ಚೆನ್ನಾಗಿ ಎಲ್ಲರ ಜೊತೆಗೂ, ಕೆಳಮಟ್ಟದ ಜೊತೆಗೂ ಎಷ್ಟು ಫ್ರೆಂಡ್ಲಿ ಆಗಿರ್ತಾನೆ ಅನ್ನೋದ್ರ. ಆನೆಸ್ಟಿ ಆ ಥರ. ಇದು ಲೋಲಿ ಮೀನಿಂಗ್ ನಿಮಗೆ ಗೊತ್ತು, ಲೋ, ಅದು ಹೇಗೆ ಇದಕ್ಕೆ ಸಿನೋನಿಮ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಈ ಸ್ಟಾರ್ಟೆಡ್ ಫ್ರಮ್ ಎ ಲೋಲಿ ಪೊಸಿಷನ್ ಅಂತಂದರೆ ಅವನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ? ಕೆಳಮಟ್ಟದ ಪೊಸಿಷನಿಂದ ಸ್ಟಾರ್ಟ್ ಮಾಡ್ತೀವಿ. ಈಗ ನಾವು ಸ್ಟಾರ್ಟ್ ಮಾಡ್ತಿದ್ದೇವಲ್ಲ ನಮ್ಮ ಚಾನಲ್ನ, ಹೇಗೆ ನೋಡ್ರಿ, ನಮ್ಮ ಚಾನಲ್ಗೆ ಕೇವಲ ಈಗ 170 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು ಆ್ಯಕ್ಚುಲಿ ಎಷ್ಟು 1, 2, 3 ಸಬ್ಸ್ಕ್ರೈಬರಿಂದನೂ ಸ್ಟಾರ್ಟ್ ಮಾಡಿದ್ದೀವಿ. ವ್ಯೂಸ್ ಎಷ್ಟು ಜನ ನೋಡ್ತಿದ್ದೀರಾ ನೀವು? ಬರೀ 7, 8, 9, 10 ಜನ ನೋಡ್ತಿದ್ದೀರಾ. ಅದರಲ್ಲೂ ಒಂದು 7-8 ಜನ ಮಾತ್ರ ಈ ಫುಲ್ ಕ್ಲಾಸನ್ನು ನೋಡ್ತೀರಾ. ಉಳಿದವರು ಎಲ್ಲ ಡುಮ್ಕಿ. ನಿಮಗೆ ಎಕ್ಸಾಮಲ್ಲಿ ಗೊತ್ತಾಗತ್ತೆ, ಆಮೇಲೆ ಬರ್ತೀರಾ ನೀವು. ಎಕ್ಸಾಮಲ್ಲಿ ಫೇಲ್ ಆದಮೇಲೆ ಮುಂದಿನ ವರ್ಷಕ್ಕೆ ಪಂಚವಾರ್ಷಿಕ ಯೋಜನೆ ತಗೊಂಡು, ನಾನು ಸ್ಟಾರ್ಟಿಂಗ್ ಕ್ಲಾಸಲ್ಲಿ ಹೇಳಿದ್ದೆ, ನೀವು ಒಂದೇ ವರ್ಷಕ್ಕೆ ಕ್ಲಿಯರ್ ಮಾಡೋದು GDನ ಎಕ್ಸಾಕ್ಟ್ ಪಕ್ಕ ಪ್ರಿಪ್ರೇಷನ್ ಇದ್ದರೆ, ಇಲ್ಲ ಅಂತಂದರೆ ಪಂಚವಾರ್ಷಿಕ ಯೋಜನೆ ಆಗುತ್ತೆ ಅಂತ. ಸೊ ಆಮೇಲೆ ಪಂಚವಾರ್ಷಿಕ ಯೋಜನೆ ಮಾಡೋಕ್ಕೆ ಬಂದರೆ ಆಮೇಲೆ ಬರ್ತಾರೆ, ಓಹೋ ಇಲ್ಲೊಂದು ಕ್ಲಾಸ್ ಇದೆ ಕೇಳೋಣ, ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಇಲ್ಲ ಉಳಿದವರು ಏನು ಮಾಡ್ತಾರೆ, ವಾಕ್ಯಾಬ್ಲರಿ ಯಾರು ಬೋರ್ ಮರೆಯೋದು ಸಾಯಲಿ ಸಾಕು, ಎಕ್ಸಾಮಿಗೆ ಬಂದಷ್ಟು ಮಾರ್ಕ್ಸ್. ಫೇಲ್ ಆದ್ಮೇಲೆ ಗೊತ್ತಾಗುತ್ತೆ. ಓಕೆನಾ? ಮುಂದಿನ ವರ್ಷ ಬರ್ತಾರೆ ಅವರು, ಈಗ ಬರಲ್ಲ. ನೀವು ಈಗಲೇ ಕಲೀರಿ, ಪಾಸ್ ಆಗ್ತೀರ. ಅನ್ಪ್ರಿಟೆನ್ಷಿಯಸ್ ಅಂತಂದ್ರೆ ಏನೋ ಸರಳ. ಆಗ ಪ್ರಿಟೆಂಡ್ ಮಾಡ್ತಿದ್ದ ಅವನು, ನಾನು ಹಂಗೆ ಹಿಂಗೆ ಅಂತ ಪ್ರಿಟೆಂಡ್ ಅಂತ ನಾಟಕ ಮಾಡ್ತಿದ್ದ, ಕಪಟವಾಗಿ ನಾಟಕ ಮಾಡ್ತಿದ್ದ. ಈಗ ಸರಳವಾಗಿ ಇದ್ದಾನೆ, ಅನ್ಪ್ರಿಟೆನ್ಷಿಯಸ್, ಏನು ಶೋವಿ ಮಾಡ್ತಾ ಇಲ್ಲ, ನಾಟ್ ಶೋಕೇಸ್ ಮಾಡ್ತಾ ಇಲ್ಲ, ಸ್ಟಂಟ್ ಹೊಡಿತಾ ಇಲ್ಲ. ಸಿಂಪಲ್ ಆ್ಯಂಡ್ ನ್ಯಾಚುರಲ್ ವಿತೌಟ್ ಟ್ರೈಂಗ್ ಟು ಇಂಪ್ರೆಸ್ ಅದರ್ಸ್ ಅನ್ನೆಸೆಸರಿಲಿ ಅಂತಂದರೆ ಸಿಂಪಲ್ ಆಗಿರ್ತಾನೆ, ನ್ಯಾಚುರಲ್ ಆಗಿರ್ತಾನೆ, ಬೇರೆಯವ್ರನ್ನ ಇಂಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಅಲ್ಲ ಸುಮ್ಮನೆ. ಓಕೆನಾ? ಹರ್ ಅನ್ಪ್ರಿಟೆನ್ಷಿಯಸ್ ನೇಚರ್ ಇಸ್ ಅಡ್ಮೈರಬಲ್. ಅವಳ ಒಂದು ಅನ್ಪ್ರಿಟೆನ್ಷಿಯಸ್ ನೇಚರ್ ಇದೆಯಲ್ಲ, ಅವಳು ಶೋ ಆಫ್ ಮಾಡಲ್ಲಲ್ವಾ, ಅಂತ ಒಂದು ಬಿಹೇವಿಯರ್ ಅವಳದು ಎಲ್ರಿಗೂ ಹೊಗಳಿಕೆ ಕಾರಣ ಆಯಿತು. ಅಡ್ಮೈರೇಬಲ್ ಅವತ್ತೊಂದು ಮಾಡಿದ್ದೆ, ಅಡ್ಮೈರ್, ಅರ್ಥ ಆಯ್ತಲ್ವಾ? ಅಡ್ಮೈರ್ ಅಂದರೆ ಹೊಗಳಿಕೆಗೆ ಅರ್ಹವಾದಂಥ ಅಂತ ಅರ್ಥ ಆಯ್ತಾ? ಡಿಫಿಡೆಂಟ್ ಅಂತಂದ್ರೆ ಏನೋ ಆತ್ಮವಿಶ್ವಾಸ ಇಲ್ಲದ. ಇಷ್ಟ ತನಕ ಏನೋ ಓವರ್ ಕಾನ್ಫಿಡೆನ್ಸು,
ಆ್ಯರೋಗೆಂಟ್ ಅವನು. ನನಗೆ ನಾನು ಬಿಟ್ಟಿಲ್ಲ, ನಾನು ಹಂಗೆ 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 ನಾನೆಲ್ಲ ಮಾಡಿಬಿಡ್ತೀನಿ, ನನಗೆಲ್ಲ ಗೊತ್ತು. ಈಗೇನೋ ಆತ್ಮವಿಶ್ವಾಸನೇ ಇಲ್ಲ. ಅಯ್ಯೋ ಹೆಂಗೆ ಮಾಡೋದು, ಅಯ್ಯೋ ನಂಗೆ ಮಾಡೋಕ್ಕಾಗಲ್ಲ, ಅಯ್ಯೋ ಭಯ ಆಗ್ತೈತಿ. ಈ ಫೋಟೋ ಎಕ್ಸ್ಪ್ಲೈನ್ ಮಾಡೋದೇನು ಬೇಡ ಅಲ್ವಾ. ಇಲ್ಲಿ ನಮ್ಮ ಸ್ಕೂಲ್ ಡೇಸ್ ಕಾಲೇಜ್ ಡೇಸಲ್ಲಿ ನಮ್ಮ ಫ್ರೆಂಡ್ಸ್ ಏನು ಮಾಡ್ತಾರೆ, ನಾವು ಒಬ್ರಿಗೆ ಯಾರೋ ಒಬ್ರಿಗೆ ಏನಾದ್ರು ಒಂದು ಪ್ರಪೋಸಲ್ ಮಾಡೋಕೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ಪುಷಪ್ ಕೊಡ್ತಾರೆ. ಇವನಿಗೆ ಪಾಪ ಮೀಟ್ರಿಲ್ಲ ಅಣ್ಣಗೆ ಪುಕ್ಕ 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 ಪುಕ್ಕ. ಇವ್ರು ಏನು ಮಾಡ್ತಿದ್ದಾರೆ, ಪುಷಪ್ ಕೊಡ್ತಾರೆ. ಹೋಗೋ ಏನಾಗಲ್ಲ, ಹೋಗೋ ಕೇಕ್ ಕೇಳ ಬಿಡು, ಹೋಗೋ ಅಡ್ಡಿಲ್ಲ ಕೇಳ. ಅರ್ಥ ಆಯ್ತಲ್ಲ, ಎಕ್ಸ್ಪ್ಲೈನ್ ಮಾಡೋದೇ ಬೇಡ ಆಗ್ತಿದೆ. ಅಂದರೆ ಶೈ, ಆತ್ಮವಿಶ್ವಾಸ ಇಲ್ಲ. ಶೈ ಅಂತಂದ್ರೆ ಏನು? ಶೈ ಅಂತಂದ್ರೆ ಸ್ವಲ್ಪ ನಾಚಿಕೆ ಸ್ವಭಾವ, ಆತ್ಮವಿಶ್ವಾಸ ಇಲ್ಲದೆ ಇರೋದು. ಅರ್ಥ ಆಯ್ತಾ? ಲ್ಯಾಕಿಂಗ್ ಕಾನ್ಫಿಡೆನ್ಸ್ ಇನ್ ಒನ್ ಸೆಲ್ಫ್ ಆ್ಯಂಡ್ ಅಫನ್ ಫೀಲಿಂಗ್ ಹೆಸಿಟೆಂಟ್ ಇನ್ ಸೋಷಿಯಲ್ ಸಿಚುವೇಶನ್ಸ್. ಅಂದರೆ ಕಾನ್ಫಿಡೆನ್ಸ್ ಇಲ್ಲ, ಲ್ಯಾಕಿಂಗ್ ಕಾನ್ಫಿಡೆನ್ಷನ್ ಇನ್ ಒನ್ ಸೆಲ್ಫ್. ಅಫನ್ ಫೀಲಿಂಗ್ ಹೆಸಿಟೆಂಟ್ ಅಂತಂದರೆ ನನಗೆ ಹೆಸಿಟೇಷನ್ ಆಗ್ತಾ ಇದೆ, ಒಂಥರ ಹೆಸಿಟೇಷನ್ ಅಂದರೆ ಗೊತ್ತಲ್ವ, ಒಂಥರ ಒಂಥರ ಧೈರ್ಯ ಇಲ್ಲದೆ ಇರೋದು, ಹೆಸಿಟೇಟ್ ಮಾಡ್ಕೊಳ್ಳೋದು ಅಂತೀವಲ್ಲ, ಒಂಥರ ನಾಚಿಕೆ ಸ್ವಭಾವ ಅಂತೀವಲ್ಲ ಹಾಗೆ. ಅದಕ್ಕೆ ಅಯ್ಯೋ ನಂಗೆ ಬೇಡ, ಹೆಸಿಟೇಟ್. ಈಗ ನಮ್ಮ ಮನೇಲಿ ದಾಕ್ಷಿಣ್ಯ ಅಂತೀವಲ್ಲ ಕನ್ನಡದಲ್ಲಿ, ದಾಕ್ಷಿಣ್ಯ ಮಾಡ್ಕೊಬಿಡ ಹಾಕೇಳ ಅಂತ, ಹೆಸಿಟೇಟ್, ಅದಕ್ಕೆ ಹೆಸಿಟೆಂಟ್ ಅಂತೀವಿ. ಸೋಷಿಯಲ್ ಸಿಚುವೇಶನ್ಸ್ ಅಂತಂದರೆ ಸೋಷಿಯಲ್ ಸಿಚುವೇಶನ್ಸ್ ನನಗೆ ಹೆಸಿಟೆಂಟ್ ಮಾಡ್ಕೊತಾನೆ, ಅಂದರೆ ಭಯ ಆಗುತ್ತೆ ಸ್ವಲ್ಪ. ಭಯ ಅಂದರೆ ಆ ಥರ ಭಯ, ಆತ್ಮವಿಶ್ವಾಸ ಇಲ್ಲದೆ ಇರೋದು, ಈ ಥರ ಭಯ ಇವನಿಗಿದೆಯಲ್ಲ, ಈ ಥರ ಭಯ. ಮತ್ತು ಭಯ ಅಂದರೆ ಇವಳೇನು ಕೊಲೆ ಮಾಡೋದಿಲ್ಲ. ನೆಕ್ಸ್ಟ್ ಎಕ್ಸಾಂಪಲ್, ಹಿ ಈಸ್ ಡಿಫಿಡೆಂಟ್ ಇನ್ ಪಬ್ಲಿಕ್ ಸ್ಪೀಕಿಂಗ್ ಅಂತಂದರೆ ಅವನು ಪಬ್ಲಿಕ್ ಸ್ಪೀಕಿಂಗಲ್ಲಿ, ಪಬ್ಲಿಕ್ಕಲ್ಲಿ ಮಾತಾಡಬೇಕಿದ್ರೆ ಅವನು ಏನಾಗಿದ್ದ, ಸ್ವಲ್ಪ ಆತ್ಮವಿಶ್ವಾಸವು ಕಾನ್ಫಿಡೆನ್ಸ್ ಇಲ್ಲದೆ ಇರೋಂಥ ವ್ಯಕ್ತಿಯಾಗಿದ್ದ. ಡಿಫಿಡೆಂಟ್ ಅರ್ಥ ಮಾಡ್ಕೊಳ್ಳಿ, ಡಿಫಿಡೆಂಟ್ ಅವನು ಸ್ವಲ್ಪ ಡಿಫಿಡೆಂಟ್. ಇವನ್ ಯಾರು ಡಿಫರೆಂಟು, ಆ ಥರ. ಟಿಮಿಡ್ ಅಂತಂದ್ರೆ ಏನೋ, ಟಿಮ್ ಡೇವಿಡ್ ಅಲ್ಲ. ಎಲ್ಲ RCBಲಿ ನೋಡಿ ಈಗ IPL ಸೀಸನ್ ಬೇರೆ, ಟಿಮ್ ಡೇವಿಡ್ ಅಲ್ಲ, ಟಿಮಿಡ್ ಇದ. ಟಿಮ್ ಡೇವಿಡ್ಗೂ ಟಿಮಿಡ್ಗೂ ಮತ್ತೆ ವ್ಯತ್ಯಾಸ ಗೊತ್ತಿಲ್ಲ ಮಾಡ್ಬಿಟ್ಟು. ಅಂದರೆ ಟಿಮ್ ಡೇವಿಡ್ ಅಂತಂದ್ರೆ ಟಿಮಿಡ್ ಅಂತಂದ್ರೆ ಭಯ ಪಡುವ ಅಂತಂದ್ರೆ ಈ ಥರ ನೋಡ್ರಿ. ಟಿಮಿಡ್ ಬಿಹೇವಿಯರ್ ಅಂತಂದ್ರೆ ಕವಾರ್ಡ್ಲಿ ಅಂದ್ರೆ ಗೊತ್ತಾ? ಕವಾರ್ಡ್ ಅಂತಂದ್ರು, ಕವಾರ್ಡ್ ಹಾಕಿದೇನೋ ಎಲ್ಲ ಗೊತ್ತಿಲ್ಲ, ಹಾಕಿಲ್ಲ ಅನ್ಸುತ್ತೆ. ಕವಾರ್ಡ್ ಅಂತಂದ್ರೆ ಟಿಮಿಡ್ಲಿ ಅಂತಾನೆ ಒಂಥರ. ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಕ್ಲಾಸಲ್ಲಿ ಬಂದೇ ಬರುತ್ತೆ ಎಲ್ಲವೂ. ಅಂತಂದ್ರೆ ಸ್ವಲ್ಪ ಭಯ ಪಡೋದು, ಒಂಥರ ಹೆಸಿಟೇಷನ್ ಮಾಡ್ಕೊಳ್ಳೋದು, ಅಯ್ಯೋ ಹೆದರಿಕೆ, ಈ ಥರ ಈ ಫೀಲಿಂಗ್ ಗೊತ್ತಲ್ವಾ. ಈಗ ನಾವು ಮಾಸ್ಟರ್ ನಮ್ಮ ಹೋಮ್ವರ್ಕ್ ಬರ್ದಿರಲ್ಲ, ನಿಂತ್ಕೊಂಡಿರ್ತೀವಿ, ಮಾಸ್ಟರ್ ಮುಂದ್ಗಡೆ ಇರೋರಿಗೆ ಬಡಿತಾ ಇರ್ತಾರೆ ಸರಿಯಾಗಿ. ಇವನು ಟಿಮಿಡ್ ಆಗಿರ್ತಾನೆ. ಅರ್ಥ ಆಯ್ತಾ? ಟಿಮ್ ಡೇವಿಡ್ ಅಲ್ಲ. ಫಿಯರ್ಫುಲ್ ಸಿಕ್ಕಾಪಟ್ಟ ಭಯ. ಶೋವಿಂಗ್ ಎ ಲ್ಯಾಕ್ ಆಫ್ ಕರೇಜ್ ಅಂತಂದ್ರೆ ಧೈರ್ಯನೇ ಇಲ್ಲ. ಈಸಿಲಿ ಫ್ರೈಟನ್ಡ್ ಅಂತಂದ್ರೆ ಬೇಗ ಅವ್ನು ಹೆದರ್ಸ್ಬೋದು. ಅದೇ ಆ್ಯರೋಗೆಂಟು, ದೊಡ್ಡ ಶೋ ಆಫ್ ಮಾಡಿರ್ತಾರಲ್ಲ ಫಸ್ಟಿಗಳನ್ನೆಲ್ಲ, ಆ್ಯರೋಗೆಂಟು, ಆಮೇಲೆ ಸೂಪರ್ ಶೀಲರ್ಸ್, ಅವರು ಎಷ್ಟು ಅವ್ರಿಗೆ ಸಿಕ್ಕಾಪಟ್ಟ ಧೈರ್ಯ ಅಂತೇಳಿ. ಆದ್ರೆ ಇವನು ಅವರಿಗೂ ಧೈರ್ಯ ಇರಲ್ಲ ಬಿಡ್ರಿ. ಬಟ್ ಎಕ್ಸಾಂಪಲ್ ಹೇಳ್ತಾ ಇರೋದು, ವೊಕ್ಯಾಬ್ಲರಿಯಲ್ಲಿ ಅದೇನೋ ಕಾಂಟೆಕ್ಸ್ಚುಯಲ್ ಮೀನಿಂಗ್ ಬರ್ತಾ ಇರುತ್ತೆ. ಓಕೆನಾ? ನೀವು ಇದಕ್ಕೇನೋ ಪ್ರಾಕ್ಟಿಕಲ್ ಮೀನಿಂಗ್ ಹಿಂಗಾಗುತ್ತೆ, ಯಾಕೆ ಶ್ರೀಮಂತರಿಗೆ ಭಯ ಆಗಲ್ವಾ, ಆ ಥರ ಹಂಗಲ್ಲ. ಕಾನ್ಟೆಕ್ಸ್ಚುಯಲ್ ಮೀನಿಂಗ್ ತಗೊಳ್ತಾ ಹೋಗ್ರಿ. ಓಕೆನಾ? ನೆಕ್ಸ್ಟ್ ಏನು? ಓಕೆ, ಎಕ್ಸಾಂಪಲ್, ದ ಟಿಮಿಡ್ ಚೈಲ್ಡ್ ಹೈಡ್ ಬಿಹೈಂಡ್ ಹಿಸ್ ಮದರ್. ಗೊತ್ತಲ್ಲ ಇದ್ರ ಬಗ್ಗೆ. ನಮ್ಮ ಮನೆಯಲ್ಲೂ ಯಾರ್ದಾದ್ರು ಸಣ್ಣ ಪಾಪು ಇರುತ್ತೆ, ಮಕ್ಕಳು ಬರ್ತವೆ, ಅಕ್ಕನ ಮಕ್ಳು ಇರ್ಬೋದು, ಯಾರ್ದೋ ಒಬ್ರು ಮಕ್ಕಳು ಬರ್ತಾರಲ್ವ, ಅವ್ರು ಏನು ಮಾಡ್ತಾರೆ, ಅಮ್ಮನ ಸೇರ್ಗಡೆ ಹೋಗಿ ಔದ್ಕೊಬಿಡ್ತಾರೆ. ಯಾಕಂತಂದ್ರೆ ಬೇರೆಯವ್ರ ಹತ್ರ ಹೋಗೋದಿಲ್ಲ, ಅನ್ಕೊಂತ ಓಡೋಗ್ಬಿಡ್ತಾರೆ ಅವರು. ಗೊತ್ತಲ್ಲ? ಟಿಮಿಡ್ ಬಿಹೈಂಡ್ ಹಿಸ್. ಹೈಡ್ ಅಂತಂದ್ರೆ ಹೈಡು V1 ವರ್ಬ್, ಹೈಡಿನ ಪಾಸ್ಟ್ ಟೆನ್ಸ್ ಫಾರ್ಮ್ ಹಿಡ್. ಓಕೆನಾ? ಹೈಡ್ ಬಿಹೈಂಡ್, ಇದಕ್ಕೂ ಹೈಡ್ ಅಂತಾನೆ ಕರಿತೀವಿ, ಬಟ್ ಹಿಡ್ ಅಂತ ನೀವು ನೆನ್ಪಿಟ್ಕೊಳ್ರಿ. ಹೈಡ್ ಬಿಹೈಂಡ್ ಏನೋ ಹಿಸ್ ಮದರ್ ಹಿಂದ್ಗಡೆ ಔದ್ಕೊಂಡ. ನೆಕ್ಸ್ಟ್ ಏನೋ ಇಂಪೀರಿಯಸ್, ಇಂಪರ್ವಿಯಸ್. ನಾನು ಇದೇ ವರ್ಡಲ್ಲಿ ಇದ್ನಲ್ಲ, ಹೇಗೆ ಇದರಲ್ಲಿ ಏನೋ ಇಂಪೀರಿಯರು, ದೊಡ್ಡ ಸುಪೀರಿಯರು, ಲೋವರ್ ಅಂತ, ಇಂಪೀರಿಯಸ್ ಅಂದ್ಬಿಟ್ಟೆ. ಈಗ ನೆಕ್ಸ್ಟ್ ಈ ವರ್ಡ್ಗಳಷ್ಟು ಮುಗಿದು. ಯಾವುದು? ಒಂದು ಲೋ ಲೆವೆಲ್ಲು ಭಯ ಪಡೋದು ಹಿಂಗೆ, ಇನ್ನೊಂದು ಸುಪೀರಿಯರು ಆ್ಯರೋಗೆಂಟ್, ಮುಗಿತಲ್ಲ. ಆಮೇಲೆ ಈಗ ಏನು? ಇಂಪರ್ವಿಯಸ್ ಅಂತಂದ್ರೆ ಏನು? ಒಂದು ನಿಮಿಷ. ಓಕೆ, ಇಂಪರ್ವಿಯಸ್ ಅಂತಂದ್ರೆ ಏನು? ಪ್ರವೇಶನೇ ಬಿಡದ ಅಂತಂದ್ರೆ ನಾಟ್ ಅಫೆಕ್ಟೆಡ್, ಒಳಗಡೆ ಪ್ರವೇಶನೇ ಇಲ್ಲ. ಇಲ್ಲಿ ನೋಡ್ರಿ, ಇದು ಪರ್ವಿಯಸ್, ಒಳಗಡೆ ಎಲ್ಲ ಸೋರ್ತಾ ಇರುತ್ತೆ. ಇವಂದೇನಿಂದು ಇಂಪರ್ವಿಯಸ್, ಒಳಗಡೆ ಜಾಗನೇ ಇಲ್ಲ ಬರಲಿಕ್ಕೆ. ಅರ್ಥ ಆಯ್ತಲ್ವಾ? ಅಂದ್ರೆ ಅಷ್ಟೊಂದು ಟೈಟ್ ಫುಲ್ಲು, ಏನು ಒಳಗಡೆ ಬರಕ್ಕೆ ಒಂದು ಕಂಡಿಲ್ಲ ಅವನಿಗೆ, ಒಂದು ಮನೆ ಒಳಗೆ ನೀರು ಬರೋಕ್ಕೆ ಅಷ್ಟೊಂದು. ದಟ್ಸ್ ಕಾಲ್ಡ್ ಇಂಪರ್ವಿಯಸ್, ಪ್ರವೇಶನೇ ಇಲ್ಲ ಒಳಗೆ, ನಾಟ್ ಅಫೆಕ್ಟೆಡ್.
ನಾಟ್ ಅಲೋವಿಂಗ್ ಸಮಥಿಂಗ್ ಪಾಸ್ ಥ್ರೂ ಆರ್ ನಾಟ್ ಬೀಯಿಂಗ್ ಅಫೆಕ್ಟೆಡ್ ಬೈ ಸಮಥಿಂಗ್ ಅಂತಂದರೆ ಅದರ ಒಳಗೆ ಪಾಸ್ ಆಗಲಿಕ್ಕೆ ಅವಕಾಶ ಇಲ್ಲ ಅಥವಾ ಅದನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್, ದ ಮಟೀರಿಯಲ್ ಇಸ್ ಇಂಪರ್ವಿಯಸ್ ಟು ವಾಟರ್ ಅಂತಂದರೆ ನಾವೀಗ ನೋಡ್ತಿರೋ ವಾಟರ್ ಪ್ರೂಫ್ ವಾಚ್ ಎಲ್ಲ ನೋಡ್ತಿರೋ ಅಂತಂದರೆ ಆ ಮಟೀರಿಯಲ್ ಏನೋ ವಾಟರ್ ಒಳಗೆ ಹೋಗಲ್ಲ, ಅದರೊಳಗೆ ಅದು ಇಂಪರ್ವಿಯಸ್, ಹಾಳೇ ಆಗೋದಿಲ್ಲ ಅದು ನೀರಿಗೆ ಹಾಕಿದ್ರು. ಓಕೆನಾ? ಈ ವರ್ಡ್ಗಳು ನೆಕ್ಸ್ಟ್ ನೋಡ್ತಾ ಹೋಗುವ. ಇಂಪೆನಿಟ್ರೇಬಲ್ ಅಂತಂದ್ರೇನೋ ಅಲ್ಲೂ ನೋಡಿ, ಇಂಪರ್ವಿಯಸ್ ಇಂಪೆನಿಟ್ರೇಬಲ್ ಸೇಮ್, ಪ್ರವೇಶಿಸಲಾಗದ. ಅನ್ಪಾಸೇಬಲ್, ಪಾಸ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ನೋಡ್ರಿ ಎಂಥ ದೊಡ್ಡ ಲಾಕ್ ಇದೆ, ದೊಡ್ಡ ಬ್ಯಾಂಕ್ ಯಾವುದೋ ಈ ನಮ್ಮ SBI ಬ್ಯಾಂಕ್ ಲಾಕರ್ ಇದ್ದಂಗೆ ಇದೆ ಇದು. ಏನು ದುಡ್ಡು ಇಟ್ಟಿದ್ದಾರೆ ಕೋಟಿಗಟ್ಟಲೆ ಇಲ್ಲಿ, ಇದನ್ನು ತೆಗಿಬೇಕು ಅಂತಂದರೆ ಕಷ್ಟ ಇದೆ. ಇಂಪಾಸಿಬಲ್ ಟು ಪಾಸ್ ಥ್ರೂ ಆರ್ ಅಂಡರ್ಸ್ಟ್ಯಾಂಡ್ ಡ್ಯೂ ಟು ಡೆನ್ಸಿಟಿ ಆ್ಯಂಡ್ ಕಾಂಪ್ಲೆಕ್ಸಿಟಿ. ನೋಡ್ರಿ ಏನೋ ಪಾಸ್ ಆಗೋಕ್ಕೆ ಆಗೋದಿಲ್ಲ ಒಂದು, ಇದು ಒಂಥರ ಮೀನಿಂಗು. ಅದ್ರೊಳಗೆ ಪಾಸ್ ಆಗೋಕ್ಕೆ ಆಗಲ್ಲ. ಇನ್ನೊಂಥರ ಮೀನಿಂಗ್ ಏನು ಕೊಡ್ಬೋದು ನಾವು, ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅದರ ಒಂದು ಮೀನಿಂಗ್ ಒಳಗಡೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವುದೋ ಒಂದು ವರ್ಡ್ ಇದೆ, ಏನೋ ಒಂದು ಬರ್ತಾ ಇದೆ, ಅದ್ರ ನಮ್ಗೆ ಅರ್ಥನೇ ಆಗಲ್ಲ, ಅದು ಅದ್ರೊಳಗೆ ಹೋಗ್ಲಿಕ್ಕೆ ಆಗಲ್ಲ, ನಮ್ಗೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂತಂದ್ರೆ ಅದು ಸಿಕ್ಕಾಪಟ್ಟ ಕಾಂಪ್ಲೆಕ್ಸ್ ಇದೆ, ಡೆನ್ಸಿಟಿ ಇದೆ ಅದರದ್ದು, ಸಿಕ್ಕಾಪಟ್ಟ ಆಳವಾಗಿದೆ ಅದರ ಜ್ಞಾನ ಆ ಥರ. ಓಕೆನಾ? ದ ಫಾರೆಸ್ಟ್ ವಾಸ್ ಇಂಪೆನಿಟ್ರೇಬಲ್ ಅಂತಂದ್ರೆ ಫಾರೆಸ್ಟ್ ಇದೆ, ಅಮೆಝಾನ್ ಫಾರೆಸ್ಟ್ ಹೇಗಿದೆ, ಇಂಪೆನಿಟ್ರೇಬಲ್ ಥರ ಒಂಥರ ಫಾರೆಸ್ಟ್ ಒಳಗೆ ಫಾರೆಸ್ಟ್ ಒಳಗೆ ಹೋಗ್ಬೋದಲ್ಲ, ನೀವು ಒಳಗೆ ನುಗ್ಗಬೋದಲ್ಲ, ನೀವೇ ಮತ್ತೆ ಇಲ್ಲಿ ಪ್ರವೇಶಿಸಕ್ಕೆ ಆಗದ ಅಂತಂದ್ರೆ ಅಷ್ಟೊಂದು ಡೆನ್ಸ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ರಿ. ಡೆನ್ಸಿಟಿ ಅಂದ್ರೆ ಅಷ್ಟೊಂದು ಕ್ರೌಡ್ ಆಗಿದೆ, ಒತ್ತೊತ್ತಾಗಿದೆ, ಒಳ ನುಗ್ಗಕ್ಕೆ ಕಷ್ಟ ಆಗೋಷ್ಟಿದೆ ಅನ್ನೋ ಥರ, ನುಗ್ಗಕ್ಕೆ ಆಗೋದಿಲ್ಲ. ಹಂಗೆ ಎಕ್ಸಾಂಪಲ್ ನೀವು ಕಾನ್ಸ್ಟೆಕ್ಚುಯಲ್ ಮೀನಿಂಗ್ನ ತಗೊಳ್ರಿ. ಇದನ್ನ ಇಂಪೆನಿಟ್ರೇಬಲ್ ಅಂತಂದ್ರೆ ಏನೋ, ಪೆನಿಟ್ರೇಬಲ್ ಅಂತ ಪ್ರವೇಶಿಸಲಾಗದ, ವಾಟರ್ ಬಾಟ್ಲಿಗೆಲ್ಲ ಪ್ರವೇಶನ ಮಾಡೋಕ್ಕಾಗಲ್ಲ. ಫಾರೆಸ್ಟ್ ಇಂಪೆನಿಟ್ರೇಬಲ್ ಫಾರೆಸ್ಟ್ ಅಂತಂದ್ರೆ ಏನದ ಅರ್ಥ ತಿಳ್ಕೊಬೇಕು, ದಟ್ಟವಾದ ಕಾಡು ಅನ್ನೋ ಥರ ಅರ್ಥ ಮಾಡ್ಕೋಬೇಕು. ಹಾಗೆ ಅರ್ಥ ಆಯ್ತಲ್ವಾ? ಆಮೇಲೆ ಇಂಪರ್ಮಿಯೇಬಲ್ ಅಂತಂದ್ರೆ ಜರಿಯದ, ಅದು ಹಾಳೆ ಆಗೋದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ನೀರು ಒಳಗೆ ಹೋಗೋದಿಲ್ಲ. ರೈನ್ ಕೋಟ್ ಭಯಂಕರ. ನಾನ್ ಪೋರಸ್ ಅಂತಂದ್ರೆ ಏನೋ, ತೂತಿರೋದು, ಒಳಗಡೆ ನೀರು ಹೋಗೋದು. ನಾಟ್ ಅಲೋವಿಂಗ್ ಲಿಕ್ವಿಡ್ಸ್ ಆರ್ ಗ್ಯಾಸ್ ಟು ಪಾಸ್ ಥ್ರೂ ಇಟ್ ಅಂತಂದ್ರೆ ಏನು ಮಾಡುತ್ತದು, ಲಿಕ್ವಿಡ್ ಅಥವಾ ಏನೋ ಗ್ಯಾಸಸ್ನ ಒಳಗಡೆ ಪಾಸ್ ಆಗಲಿಕ್ಕೆ ಬಿಡೋದಿಲ್ಲ. ಅಷ್ಟೊಂದು ಫುಲ್ ಇಂಪರ್ಮಿಯೇಬಲ್, ಅದು ಪರ್ಮಿಷನೇ ಇಲ್ಲ ಒಳಗಡೆ ಹೋಗಕ್ಕೆ. ನೋಡ್ರಿ, ಪರ್ಮಿಯೇಬಲ್, ಇಂಪರ್ಮಿಯೇಬಲ್, ಪರ್ಮಿಷನೇ ಇಲ್ಲ ಒಳಗೆ ಹೋಗಕ್ಕೆ. ದ ಕೋಟ್ ಈಸ್ ಇಂಪರ್ಮಿಯೇಬಲ್. ನೋಡ್ರಿ, ಒಂದು ಕೋಟ್ ಅಂತಂದ್ರೆ ಹಾಕೊಳ್ಳೋ ಕೋಟ್ ಅಂತಲ್ಲ, ಕೋಟಿಂಗ್, ಒಂದ್ರ ಮೇಲೆ ಒಂದು ಕೋಟಿಂಗ್ ಹೊಡೆದಿರ್ತಾರಲ್ಲ, ಆ ಕೋಟಿಂಗ್ ಏನದು, ಕೋಟಿಂಗು ಇಂಪರ್ಮಿಯೇಬಲ್. ನಾವು ಬಿಲ್ಡಿಂಗಿಗೂ ಒಂದು ಕೋಟಿಂಗ್ ಹೊಡಿತೀವಲ್ವಾ, ವಾಟರ್ ಪ್ರೂಫ್ ಕೋಟಿಂಗ್ ಹೊಡಿತೀವಿ, ಅದು ಹಾಗೆ. ಇಂಪಾಸೆಬಲ್ ಇದಂತ ಎಕ್ಸ್ಪ್ಲೇನ್ ಮಾಡೋದೇ ಬೇಡ, ಹಾದಿ ಇಲ್ಲದ, ಪಾಸ್ ಮಾಡೋಕ್ಕೆ ಆಗಲ್ಲ. ನಾಟ್ ಕೆಪಬಲ್ ಆಫ್ ಬೀಯಿಂಗ್ ಟ್ರಾವೆಲ್ಡ್ ಆರ್ ಕ್ರಾಸ್ಡ್, ಪಾಸ್ ಮಾಡೋಕ್ಕೆ ಆಗಲ್ಲ ಅನ್ನೋ ಥರ. ದ ರೋಡ್ ವಾಸ್ ಬಿಕೇಮ್ ಇಂಪಾಸಿಬಲ್, ಆ ರೋಡಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಪಾಸ್ ಆಗಲಿಕ್ಕೆ ಆಗಲ್ಲ, ಎಲ್ಲೋ ಗುಂಡಿ ಬಿದ್ದಿದೆ. ಅರ್ಥ ಆಯ್ತಾ? ಇಂಪಾಸಿಬಲ್. ಏರ್ ಟೈಟ್ ಕೂಡ ಏನಾದರೂ ಬೇಕಾ ನಿಮಗೆ? ಏರ್ ಟೈಟು ಗಾಳಿಯೂ ಹೋಗ್ಲಿಕ್ಕಾಗಲ್ಲ, ಅಷ್ಟೊಂದು ಇದು ಸೀಲ್ ಆಗಿದೆ, ಅದು ಅಷ್ಟು ದೊಡ್ಡಕ್ಕೆ ಅಲ್ಲ, ಸಾರಿ ಅಷ್ಟು ಸಣ್ಣಕ್ಕೆ. ಕಂಪ್ಲೀಟ್ಲಿ ಸೀಲ್ಡ್, ಸೊ ನೋ ಏರ್ ಆರ್ ಗ್ಯಾಸ್ ಕ್ಯಾನ್ ಎಂಟರ್, ಒಂದು ಗಾಳಿನೂ ಹೋಗಲ್ಲ, ಅಷ್ಟು ನೀಟಾಗಿ ಸೀಲ್ ಮಾಡಿದ್ದಾರೆ ಅದನ್ನಂತ. ದ ಕಂಟೈನರ್ ವಾಸ್ ಏರ್ ಟೈಟ್ ಅಲ್ವಾ, ಕಂಟೈನರ್ಗಳನ್ನ ಏರ್ ಟೈಟ್ ಮಾಡಿ, ಪೆಟ್ರೋಲ್ ಕಂಟೈನರ್ ಎಲ್ಲ ಬರ್ತಾವಲ್ಲ, ಫುಲ್ ಏರ್ ಟೈಟ್ ಆಗಿರುತ್ತೆ ಅದು. ಇಲ್ಲ ಅಂತಂದ್ರೆ ಗಾಳಿಗೆ ಆರೋಗುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇನ್ಫ್ಲೆಕ್ಸಿಬಲ್ ಅಂತಂದ್ರೆ ಇನ್ಫ್ಲೆಕ್ಸಿಬಲ್ ಗೊತ್ತಲ್ಲ, ಇವಕ್ಕೆಲ್ಲ ಎಕ್ಸಾಂಪಲ್ ನಾವು ಇದು ಫೋಟೋ ಎಲ್ಲ ಹಾಕಿ ಯಾಕೆ. ಫ್ಲೆಕ್ಸಿಬಲ್ ಅಂತಂದ್ರೆ ಏನೋ, ಹಿಂಗೆ ಬೆಂಡ್ ಆಗೋದು. ಇನ್ಫ್ಲೆಕ್ಸಿಬಲ್ ಅಂತಂದ್ರೆ ಏನೋ, ಫ್ಲೆಕ್ಸಿಬಲ್ಲೇ ಆಗಲ್ಲ, ಅದು ನಟ್ಟಗಿರುತ್ತೆ, ಸ್ಟ್ರೈಟ್ ಇರುತ್ತೆ. ಫ್ಲೆಕ್ಸಿಬಲ್ ಮಾಡೋಕ್ಕೋದ್ರೆ ಪಟಕಂತ ಮುರಿದೋಗುತ್ತೆ ಬೇಕಾರೆ. ಫ್ಲೆಕ್ಸಿಬಲ್ ಇಲ್ಲ, ಅದು ಹಿಂಗೆ ಬಳ್ಕೊಳ್ಳ ಹಾಗೆ. ರಿಜಿಡ್, ನಮ್ಮ ಕಾನ್ಸ್ಟಿಟ್ಯೂಷನ್ನು ರಿಜಿಡ್ ಅಂತ ಓದ್ತೀವಿ ನಾವು. ರಿಜಿಡ್ ಯಾಕೆ, ಅದನ್ನ ಅಮೆಂಡ್ಮೆಂಟ್ ಮಾಡೋದು ಸಿಕ್ಕಾಪಟ್ಟ ಕಷ್ಟ, ತಿದ್ದುಪಡಿ ಮಾಡೋದು. ಯಾವುದನ್ನ, ನಮ್ಮ ಕಾನ್ಸ್ಟಿಟ್ಯೂಷನನ್ನು, ರಿಜಿಡ್ ಕಾನ್ಸ್ಟಿಟ್ಯೂಷನ್ ನಮ್ಮದು, ಸಿಕ್ಕಾಪಟ್ಟ ಏನೋ ಇದು ಏನು ವೋಟಿಂಗು ಅದೆಲ್ಲ ಬೇಕಾಗುತ್ತೆ, ಮೆಜಾರಿಟಿ ವೋಟ್ಸ್ ಎಲ್ಲ ಬೇಕಾಗುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ನ ತಿದ್ದುಪಡಿ ಮಾಡ್ಬೇಕಂತಂದ್ರೆ. ಅದಕ್ಕೆ ನಾವು ರಿಜಿಡ್ ಕಾಂಪಿಟೇಷನ್ ಅಂತೀವಿ, ಏನೋ ಕಾನ್ಸ್ಟಿಟ್ಯೂಷನ್ ಅಂತೀವಿ. ಅಂದರೆ ಇನ್ಫ್ಲೆಕ್ಸಿಬಲ್, ಅದು ಫ್ಲೆಕ್ಸಿಬಲ್ ಅಲ್ಲ. ನಾಟ್ ವಿಲ್ಲಿಂಗ್ ಟು ಚೇಂಜ್ ಆರ್ ಅಡಾಪ್ಟ್ ಒನ್ಸ್ ವ್ಯೂಸ್ ಆರ್ ಬಿಹೇವಿಯರ್ ಅಂತಂದರೆ, ಇನ್ಫ್ಲೆಕ್ಸಿಬಲ್ ಅಂತಂದರೆ ಅವನ ಒಂದು ಬಿಹೇವಿಯರನ್ನು ನಾವು ಚೇಂಜ್ ಮಾಡೋಕ್ಕೆ ಆಗಲ್ಲ, ಅದನ್ನು ಬದಲಾಯಿಸೋಕ್ಕೆ ಆಗಲ್ಲ. ಅವನ ಬಿಹೇವಿಯರ್ ಏನದು, ಇನ್ಫ್ಲೆಕ್ಸಿಬಲ್, ಅವನು ಫ್ಲೆಕ್ಸಿಬಲ್ ಇಲ್ಲ. ಅವನು ಫ್ಲೆಕ್ಸಿಬಲ್ ಇದ್ದರೆ ಏನು ಮಾಡ್ಬೋದು, ಅವನ ಚೇಂಜ್ ಮಾಡ್ಬೋದು. ಇವನು ಓಕೆ ಚೇಂಜ್ ಆಗ್ತಾನೆ, ಬಳಕ್ತಾನೆ, ಓಕೆ. ಹಿ ಈಸ್ ಇನ್ಫ್ಲೆಕ್ಸಿಬಲ್ ಇನ್ ಡಿಸಿಷನ್, ಅವನ ಡಿಸಿಷನಲ್ಲಿ ಅವನು ನನ್ನ ಡಿಸಿಷನ್ ಲಾಸ್ಟ್ ಫೈನಲ್, ನಾ ಮಾಟೆ ಶಾಸನಂ ಅಂತ ಹೇಳ್ತಿದ್ದೆ ನಮ್ಮ ಬಾಹುಬಲಿ ಮೂವಿಲಿ, ನಾ ಮಾಟೆ ಶಾಸನಂ ಅಂತ. ಹಾಗೆ
ಚೇಂಜ್ ಮಾಡೋದೇ ಇಲ್ಲ ನನ್ನ ಡಿಸಿಷನ್ ಅಂತ. ಹರ್ಮೆಟಿಕ್ ಅದ ಸಂಪೂರ್ಣವಾಗಿ ಮುಚ್ಚಿದ್ದಾರೆ ನೋಡ್ರಿ. ನೀವು ನೋಡಿರ್ಬೋದು ನಿಮ್ಮ ಸಿಲಿಂಡರ್ ಗ್ಯಾಸ್ಗಳಲ್ಲೆಲ್ಲ ಹಾಕಿರ್ತಾರೆ ಹರ್ಮೆಟಿಕ್ ಸೀಲ್ ಅಂತಂದ್ರೆ ಏನೋ ಒಂದು ಏರ್ ಟೈಟ್ ಆಗಿ ಒಂದು ಗಾಳಿನೂ ಒಳಗಡೆ ಹೋಗಿದ್ದಂಗೆ ಫುಲ್ ಟೈಟ್ ಮಾಡಿರ್ತಾರೆ. ಏನಕ್ಕೆ? ಫುಲ್ ಹರ್ಮೆಟಿಕ್ ಸೀಲ್ ಅಂತ ಕರಿತೀವಿ ಅದನ್ನ. ಓಕೆನಾ? ಸೀಲ್ಡ್ ಟೈಟ್. ಓಕೆ, ಕಂಪ್ಲೀಟ್ಲಿ ಸೀಲ್ಡ್ ಎಕ್ಸ್ಪೆಷಲಿ ಸೋ ದಟ್ ಏರ್ ಕೆನಾಟ್ ಎಂಟರ್ ಆರ್ ಎಸ್ಕೇಪ್. ನೋಡ್ರಿ, ಗಾಳಿನೂ ಕೂಡ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಷ್ಟೊಂದು. ಯಾಕಂದ್ರೆ ಕೆಮಿಕಲ್ಸ್ ಎಲ್ಲ ನೀವು ನೋಡಿರ್ಬೋದು ಗಾಳಿ ಜೊತೆಗೆ ಸಿಕ್ಕಾಪಟ್ಟೆ ರಿಯಾಕ್ಟ್ ಆಗ್ಬಿಡ್ತಲ್ಲ, ಬೆಂಕಿ ಹತ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಂಗಾಗಿ ಅವರು ಫುಲ್ ಸೀಲ್ ಮಾಡಿರ್ತಾರೆ ಏರ್ ಟೈಟ್ ಆಗಿ. ಸೊ ದ ಜಾರ್ ಈಸ್ ಹರ್ಮೆಟಿಕ್ ಅಂತಂದ್ರೆ ಒಂದು ಜಾರ್ ಇತ್ತು, ಆ ಜಾರ್ ಏನೋ ಫುಲ್ ಹರ್ಮೆಟಿಕ್ ಆಗಿದೆ, ಪೂರ್ಣವಾಗಿ ಮುಚ್ಚಿದ್ದಾರೆ. ಅನ್ಈಲ್ಡಿಂಗ್ ಅಂತಂದ್ರೇನು? ಮಣಿಯೋದೇ ಇಲ್ಲ. ಫರ್ಮ್ ಅಂತಂದ್ರೆ ಸಿಕ್ಕಾಪಟ್ಟ ಫರ್ಮ್, ದೃಢವಾಗಿ. ನಿಮ್ಮನ್ನು ಒಳಗೆ ಬಿಡೋದೇ ಇಲ್ಲ ನಾನು ಅವನ ಹತ್ರ. ಇದನ್ನ ಯಾಕೆ ಹಾಕಿದ್ದೀನಿ ರೀಸೆಂಟ್ ಆಗಿ? ಇದು ಯಾರಿಗೆ ಗೊತ್ತು? ನಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಜಿಯೋಗ್ರಫಿಯಲ್ಲಿ ಅಪ್ಡೇಟ್ ಇರೋರಿಗೆ ಇದ್ರ ಬಗ್ಗೆ ಗೊತ್ತು. ಏನಿದು? ಹಾರ್ಮುಸ್ ಜಲಸಂಧಿ, ಸ್ಟ್ರೇಟ್ ಆಫ್ ಹಾರ್ಮುಸ್ ಗೊತ್ತೈತಲ್ವಾ? ಯಾವ್ದಿದು? ಎಲ್ಲಿದೆ? ಇರಾನ್ ಹತ್ರ ಇದೆ. ಇರಾನ್ ಏನ್ ಮಾಡ್ತಾ ಇದೆ? ಮಣಿತಾನೆ ಇಲ್ಲ ಅಮೆರಿಕಕ್ಕೆ. ನಾವು ಓಪನ್ನೇ ಮಾಡೋದಿಲ್ಲ, ನಾವು ಬಿಡೋದೇ ಇಲ್ಲ, ಮಣಿತಾನೆ ಇಲ್ಲ, ನಾವು ಸೋಲೋದಕ್ಕೆ ಚಾನ್ಸೇ ಇಲ್ಲ. ಈಗೇನು ಇಲ್ಲಲ್ಲ ನೋಡ್ರಿ. ಇದು ಹೇಗೆ ನೀವು ರಿಲೇಟ್ ಆಗ್ಬೋದು ಅಂತ ಕೇಳ್ತೀರಾ? ಇದೀಗ ಒಳಗೆ ಬಿಡ್ತು ಅಂತಂದ್ರೆ, ಹರ್ಮೆಟಿಕ್ ಸೀಲ್ ಒಳಗೆ ಬಿಡ್ತು ಅಂತಂದ್ರೆ ಇದು ಬ್ರೋಕನ್ ಆಯ್ತು, ಸೋತ್ ಹೋಯ್ತು. ಇದರ ಒಂದು ಕೆಪಾಸಿಟಿ ಹೋಯ್ತು. ಅದೇ ತರ ಇದರಲ್ಲಿ ಅನ್ಈಲ್ಡಿಂಗ್ ಅಂತಂದ್ರೆ ಮಣಿಯದ, ಸೋಲೋದೇ ಇಲ್ಲ, ಒಳಗೆ ಬಿಡೋದೇ ಇಲ್ಲ. ಹಾಗೆ ನಾಟ್ ಬೆಂಡಿಂಗ್ ಆರ್ ಗಿವಿಂಗ್ ವೇ ಫಿಸಿಕಲಿ ಆರ್ ಮೆಂಟಲಿ, ಫರ್ಮ್ ಆಟಿಟ್ಯೂಡ್, ಸಿಕ್ಕಾಪಟ್ಟ ದೃಢ, ಫಾರ್ಮ್ ಆಟಿಟ್ಯೂಡ್. ಓಕೆನಾ? ದೃಢ ಸಂಕಲ್ಪ ಇರೋದು. ಏನೋ ಬೆಂಡ್ ಆಗೋದೇ ಇಲ್ಲ, ಅದು ಬಗ್ಗೋದೇ ಇಲ್ಲ, ಯಾರಿಗೂ ಬಗ್ಗಲ್ಲ. ಗಿವಿಂಗ್ ವೇ, ಏನೋ ಒಂದು ದಾರಿನೂ ಮಾಡ್ಕೊಡೋದಿಲ್ಲ ಫಿಸಿಕಲಿ ಅಥವಾ ಮೆಂಟಲಿ ಇರ್ಬೋದು. ನಾನು ಮಣಿಯೋದಿಲ್ಲ, ನಾನು ಬಿಡೋದೇ ಇಲ್ಲ ಅಂತ ಏನೋ ಇರಾನ್ ಮಾಡ್ತಾ ಇದೆಯಲ್ಲ. ಈಗ ಅಮೆರಿಕನ ಬಗ್ಸಕ್ ಆಗಲ್ಲ ಅಂತ ಗೊತ್ತಿದ್ರು ಅಕ್ಕಪಕ್ಕ ರಾಷ್ಟ್ರದವರಿಗೆಲ್ಲ ಬಾಂಬ್ ಹಾಕಿ ನಮ್ಮ ಒಂದು ಡಿಗ್ನಿಟಿ ನಾವು ಬಿಟ್ಕೊಡಲ್ಲ, ನಾವು ಸೋಲಲ್ಲ ಅನ್ನೋ ಥರ. ಈಗ ನೋಡ್ರಿ, ಏನೋ ಒಪ್ಪಂದ ಮಾಡ್ಕೊಳಕ್ ಹೋದ್ರೆ ಅದು ಕೂಡ ಫೇಲ್ ಆಯ್ತಲ್ವಾ? ಹೀಗೆ ಇದು ಸ್ಟೇಟ್ ಆಫ್ ಹಾರ್ಮಸ್. ಅದಕ್ಕೋಸ್ಕರ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ಹಿ ಈಸ್ ಅನ್ಈಲ್ಡಿಂಗ್ ಇನ್ ಹಿಸ್ ಬಿಲೀಫ್ಸ್ ಅಂತಂದ್ರೆ ಅವನ ಒಂದು ನಂಬಿಕೆಗಳಿದ್ವಲ್ಲ ಅದ್ರ ಮೇಲೆ ಅವನು ಅನ್ಈಲ್ಡಿಂಗ್, ಅದನ್ನ ಚೇಂಜ್ ಮಾಡೋದೇ ಇಲ್ಲ, ಅದೇ ನಂಬಿಕೆ ಮಾಡ್ಕೊಂಡಿದ್ದಾನೆ. ಈಗ ನಮ್ಮ ಮನೇಲಿ ನೋಡಿರ್ಬೋದು ನೀವು, ನಮ್ಮ ಪೇರೆಂಟ್ಸ್ಗಳಿಗೆ ಸಿಕ್ಕಾಪಟ್ಟ ಏನೋ ಮೂಢನಂಬಿಕೆಗಳಿರ್ತವೆ, ಮತ್ತೆ ಒಂದು ಕ್ಯಾಸ್ಟಿಸಮ್ ಬಗ್ಗೆ ಇರುತ್ತೆ. ಅವ್ರು ಏನ್ ಮಾಡ್ತಾರೆ? ಅವ್ರ ಒಂದು ಬಿಲೀಫನ್ನ ಬಿಟ್ಕೊಡ್ತಾರ? ಅವ್ರ ಒಂಥರ ಬಿಟ್ಕೊಡೋದೇ ಇಲ್ಲ. ಅದೇ ಒಂಥರ ಗಾಢವಾಗಿ ಇದ್ಬಿಡ್ತಾರೆ ಅವರು. ಹಾಗೆ ಯಾಕಂದ್ರೆ ಅವರು ಇದರಲ್ಲಿ ಸಿಕ್ಕಾಪಟ್ಟ ಅದು ಬೇರೂರು ಬಿಟ್ಟಿದೆ. ಓಕೆನಾ? ಪೆನಿಟ್ರೇಬಲ್ ಈಗ ಏನೋ ಆಪೋಸಿಟ್. ಓಕೆನಾ? ಆಪೋಸಿಟ್ ಅಂತ ಹಾಕಿಲ್ಲ, ಓಕೆ ಇರ್ಲಿ, ಆಂಟೋನಿಮ್ಸ್ ಅಂತ ಹಾಕೊಡ್ರಿ ಇಲ್ಲಿಂದ. ಓಕೆನಾ? ಪೆನಿಟ್ರೇಬಲ್ ಇದೀಗ, ಅಲ್ಲೇನಿತ್ತು? ಇಂಪೆನಿಟ್ರೇಬಲ್ ಇತ್ತು, ಇದೀಗ ಪೆನಿಟ್ರೇಬಲ್, ಆರಾಮ್ಸೆ ಒಳಗೋಗ್ಬೋದು, ಪ್ರವೇಶಿಸಬಹುದಾದ. ಇಲ್ಲಿ ನೋಡ್ರಿ, ಈ ಮೊಳೆ ಡಮಾರ್ ಅನ್ನಿಸ್ತು ಟೈರ್ ಏನಾಯ್ತು? ಟುಸ್ ಆಯ್ತು. ಅಂದ್ರೆ ಏನೋ ಪಾಸೇಬಲ್, ಇಂಪೆನಿಟ್ರೇಬಲ್ ಅಲ್ಲ ಅದೀಗ, ಈಗ ಪೆನಿಟ್ರೇಬಲ್, ಒಳಗಡೆ ತೂರಿಸ್ಬೋದು ನಾವು. ಓಕೆನಾ? ಕೆಪಬಲ್ ಆಫ್ ಬೀಯಿಂಗ್ ಎಂಟರ್ಡ್, ಒಳಗೆ ಹೋಗ್ಬೋದು. ಪೀರ್ಸ್ಡ್ ಅಂತಂದ್ರೆ ಏನೋ ಟಿಯರ್ ಮಾಡ್ಬೋದು ಅಂತಂದ್ರೆ ತೂತು ಮಾಡ್ಬೋದು, ಹರಿಬೋದು ಅದನ್ನ. ಪೀರ್ಸ್ ಅರ್ಥ ಆಯ್ತಾ? ಅಂಡರ್ಸ್ಟುಡ್ ಅಂತಂದ್ರೆ ಈಗ ನೋಡ್ರಿ, ಅಲ್ಲಿ ಹೇಳ್ದೆ ನಾನು ಅನ್ಅಂಡರ್ಸ್ಟುಡ್ ಅಂತ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅದನ್ನ ಅಂತ. ಇಲ್ಲೇನಿದೀಗ ಅಂಡರ್ಸ್ಟುಡ್ ಮಾಡ್ಕೊಳ್ಬೋದು, ಏನೋ ಒಂದು ವಿಷಯನ ನಾವು ಅರ್ಥ ಮಾಡ್ಕೊಳ್ಬೋದು, ಅದನ್ನ ಪೆನಿಟ್ರೇಟ್ ಮಾಡ್ಬೋದು, ಒಂದು ವಿಷಯವನ್ನ ನಾವು ಭೇದಿಸಬಹುದು. ಯಾವುದೇ ಒಂದು ಕಷ್ಟವಾದ ಮಾಹಿತಿ ಇತ್ತು, ಅದನ್ನ ನಾವು ಭೇದ್ಸಕ್ಕಾಗಲ್ಲ ಅಂತಿಲ್ಲ, ಅದನ್ನ ಇಂಪೆನಿಟ್ರೇಬಲ್ ಅಂತಿಲ್ಲ, ಅದು ಭೇದ್ಸಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಅದನ್ನ ಈಗ ನಾವು ಏನ್ ಮಾಡ್ಬೋದು? ಭೇದಿಸ್ಬೋದು, ಅಂಡರ್ಸ್ಟುಡ್ ಮಾಡ್ಬೋದು. ಇಂಗ್ಲಿಷ್ ಅನ್ನೋದು ಕೂಡ ಇಂಪೆನಿಟ್ರೇಬಲ್ ಅಲ್ಲ ಎಲ್ರಿಗೂ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೊಕ್ಯಾಬ್ಯುಲರಿನ ನಾನು ಪೆನಿಟ್ರೇಟ್ ಮಾಡಿ ತೋರಿಸ್ತೇನೆ. ಓಕೆನಾ? ಹಾಗೆ ಇನ್ನೊಂದು ಕಷ್ಟವಾದ ಸಬ್ಜೆಕ್ಟ್ ಯಾವುದು ನಮ್ಮ ಹುಡುಗರಿಗೆ? ಮ್ಯಾಥ್ಸು. ಆ ಮ್ಯಾಥ್ಸ್ ಅನ್ನು ಕೂಡ ನಾವು ಪೆನಿಟ್ರೇಟ್ ಮಾಡುವ. ಓಕೆನಾ? ಅವೆಲ್ಲವನ್ನೂ ನಾವು ಭೇದ್ಯ ಮಾಡುವ. ದ ವಾಲ್ ಈಸ್ ಪೆನಿಟ್ರೇಬಲ್, ಏನೋ ಗೋಡೆ ಪೆನಿಟ್ರೇಬಲ್ ಇತ್ತು. ಓಕೆನಾ? ಗೋಡೆ ಪೆನಿಟ್ರೇಬಲ್, ಅದನ್ನ ತೂತು ಹೊಂಡ ಹೊಡಿಬೋದು ಅಥವಾ ಹೊಟ್ಟೆ ಮಾಡ್ಬೋದು. ನೆಕ್ಸ್ಟ್ ಪರ್ವಿಯಸ್ ಅಂತಂದ್ರೆ ಏನೋ ಭೇದ್ಯ, ಸೇಮ್ ಅಂದ್ರೆ ಒಳಗೆ ಅಲೋವಿಂಗ್ ಟು ಪ್ಯಾಸೇಜ್, ಅಲೋವಿಂಗ್ ವಾಟರ್ ಆರ್ ಏರ್ ಟು ಪಾಸ್ ಥ್ರೂ ಈಸಿಲಿ ಅಂತಂದ್ರೆ ಒಳಗಡೆ ಈಸಿಯಾಗಿ ಪಾಸ್ ಆಗ್ಲಿಕ್ಕೆ ಅದು ಅಲೋ ಮಾಡ್ತು. ದ ಸಾಯಿಲ್ ಈಸ್ ಪರ್ವಿಯಸ್, ಮಣ್ಣೇನಿದು? ಪರ್ವಿಯಸ್ ಮಣ್ಣು ಅದು ಅಂತಂದ್ರೆ ಒಳಗಡೆ ನೀರು ಆರಾಮ್ಸೆ ಆಗಿ ಜಾಳತ್ತೆ. ಈಗ ನೋಡ್ರಿ, ಯಾವುದು ನಮ್ಮ ಈ ಬ್ಲಾಕ್ ಸಾಯಿಲ್ ಬರುತ್ತಲ್ಲ, ಅದರಲ್ಲಿ ಪರ್ವಿಯಸ್ ಮಣ್ಣು ಅದು ಇಲ್ಲ, ಅದೊಂಥರ ನೀರು ನಿಂತು ಬಿಡುತ್ತೆ.
ಒಳಗಡೆ ಜಾಲೋದೇ ಇಲ್ಲ ನೀರು. ಅದೇ ಮರಳು ಮಣ್ಣಾದ್ರೆ ಬೇಗ ಸುಯ್ ಅಂತ ಜಾಳೋಗುತ್ತೆ ನೀರು. ಅಂದ್ರೆ ದ ಆ ಸಾಯಿಲ್ ಪರ್ವಿಯಸ್ ಅಂತಂದ್ರೆ ಭೇದ್ಯ, ಈಸಿಯಾಗಿ ನೀರು ಒಳಗೋಗುತ್ತೆ. ಇಲ್ಲಿ ನೋಡ್ರಿ, ಮನೆಯಲ್ಲಿ ನೀರು ಸೋರ್ತಾ ಇದೆ ಅಂತಂದ್ರೆ ಈ ಮನೆ ಸೀಲಿಂಗ್ ಏನಾಗಿದೆ, ಫುಲ್ ಪರ್ವಿಯಸ್ ಆಗಿಬಿಟ್ಟಿದೆ. ಇಂಪೆನಿಟ್ರೇಬಲ್ ಅಥವಾ ಇಂಪರ್ವಿಯಸ್ ಆಗಿಲ್ಲ, ಅಭೇದ್ಯ ಆಗಿಲ್ಲ. ಆರಾಮ್ಸೆ ನೀರು ಜಾಳಿ ಕೆಳಗೆ ಬೀಳ್ತಾ ಇದೆ. ಆದ್ರೂ ಅಕ್ಕಂಗೆ ಯಾಕೋ ಏನೋ ಗೊತ್ತಿಲ್ಲ, ನಂಗೆ ಎಚ್ಚರನೇ ಆಗಿಲ್ಲ. ನೀರು ಇಲ್ಲಿಗೆ ಬಂದು ಇವಳ ಮೈ ಮೇಲೆ ತುಂಬಿದ ಮೇಲೆ ಎಚ್ಚರ ಆಗತ್ತೆ ಅನ್ಸುತ್ತೆ. ಪರ್ಮಿಯೇಬಲ್, ಆಗೇನಿತ್ತು ಇಂಪರ್ಮಿಯೇಬಲ್ ಇತ್ತು, ಈಗ ಪರ್ಮಿಯೇಬಲ್ ಭೇದ್ಯ. ಅದನ್ನ ಪರ್ಮಿಷನ್ ಸಿಗತ್ತೆ ಈಗ ಒಳಗೆ ಹೋಗ್ಲಿಕ್ಕೆ, ಆಗ ಪರ್ಮಿಷನ್ನೇ ಇರಲಿಲ್ಲ. ಭೇದ್ಯ. ಓ, ನಾನು 8 ನಿಮಿಷ ಅಂತ ಇಲ್ಲ ಹಾಕಿದ್ದೀನಿ. ಹೋಗ್ಲಿ ಬಿಡಿ. ಭೇದ್ಯ, ಓಕೆನಾ. ಪೋರಸ್ ಅಂತಂದ್ರೆ ತೂತಿರೋದು. ಅಲೋವಿಂಗ್ ಲಿಕ್ವಿಡ್ಸ್ ಆರ್ ಗ್ಯಾಸಸ್ ಟು ಪಾಸ್ ಥ್ರೂ ಇಟ್ ಅಂತಂದ್ರೆ ಆ ಲಿಕ್ವಿಡ್ ಅಥವಾ ಗ್ಯಾಸಸ್ ಅನ್ನ ಪಾಸ್ ಥ್ರೂ ಅಂತಂದ್ರೆ ಆರಾಮ್ಸೆ ಆಗಿ ಅದು ಪಾಸ್ ಆಗತ್ತೆ. ಅರ್ಥ ಆಯ್ತಲ್ವಾ. ದ ಫ್ಯಾಬ್ರಿಕ್ ಈಸ್ ಪರ್ಮಿಯೇಬಲ್ ಅಂದ್ರೆ ಒಂದು ಫ್ಯಾಬ್ರಿಕ್ ಅಥವಾ ಒಂದು ಬಟ್ಟೆ ಇದೆಯಲ್ಲ, ಫ್ಯಾಬ್ರಿಕ್ ಅಂತಂದ್ರೆ ಏನು, ಬಟ್ಟೆ, ನೂಲಿನ ಬಟ್ಟೆ ಅಲ್ವಾ ಒಂದು, ಅಥವಾ ಏನು ಫ್ಯಾಬ್ರಿಕ್ ಅಂತಂದ್ರೆ ಒಂದು ಕಟ್ಟಿರೋದು ಅಥವಾ ಒಂದು ಹೆಣದಿರೋದು ಅಂತೀವಲ್ಲ, ಅದು ಫ್ಯಾಬ್ರಿಕ್. ಅದೇನಿದೆ ಪರ್ಮಿಯೇಬಲ್, ಅದು ಒಳಗಡೆ ಆರಾಮ್ಸೆ ಆಗೋದು. ಇಂಪರ್ಮಿಯೇಬಲ್ ಅಲ್ಲ ಅದು ಅಂತ ಅನ್ನೋ ಥರ. ಅರ್ಥ ಆಯ್ತಲ್ವಾ. ನೀರು ಮತ್ತೆ ಗಾಳಿ ಎಲ್ಲ ಹೋಗತ್ತೆ. ಆಮೇಲೆ ನೆಗೋಷಿಯೇಬಲ್. ನೆಗೋಷಿಯೇಬಲ್ ಅಂತಂದ್ರೆ ಏನು, ಚರ್ಚಿಸಬಹುದಾದ. ನೋಡಿರ್ಬೋದು ನೀವು, ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ, ಯಾವುದೋ ಒಂದು ಮನೆ ಅಥವಾ ಬೈಕನ್ನು ಮಾರಾಟಕ್ಕೆ ಹಾಕಿರ್ತಾರೆ, ಪ್ರೈಸ್ 40,000 ಅಂತ ಹಾಕಿರ್ತಾರೆ. ದ ಪ್ರೈಸ್ ವಾಸ್ ನೆಗೋಷಿಯೇಬಲ್ ಅಂತ ಮೆನ್ಷನ್ ಮಾಡಿರ್ತಾರೆ. ಯಾಕೆ ದ ಪ್ರೈಸ್ ವಾಸ್ ನೆಗೋಷಿಯೇಬಲ್ ಅಂತಂದ್ರೆ ನಾವು ಅದನ್ನ ನೆಕ್ಸ್ಟ್ ಮಾತಾಡ್ಬೋದು, ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ ನಿಮಗೆ ಬಾರ್ಗೇನ್ ಮಾಡಲಿಕ್ಕೆ ಅಂತಂದ್ರೆ. ಏನು ಬಾರ್ಗೇನ್ ಅಂತಂದ್ರೆ ಏನು, ನಮ್ಗೆ ಗೊತ್ತು, ನಾವು ಚೌಕಾಸಿ ಮಾಡ್ತೀವಲ್ಲ, ಅಂದ್ರೆ ಚೌಕಾಸಿ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಈಗ ಅವ್ನು ಹೇಳಿರ್ಬೋದು ಇಂಪೆನಿಟ್ರೇಬಲ್, ನನ್ನ ಪ್ರೈಸು ಅದನ್ನ ನೀನು ಚೇಂಜ್ ಮಾಡೋಕ್ಕೆ ಆಗಲ್ಲ, ಇದೇ ಫಿಕ್ಸು. ಐ ಆಮ್ ಇಂಪರ್ಮಿಯಬಲ್, ನಾನು ಇದಕ್ಕೆ ಪರ್ಮಿಷನ್ನೇ ಕೊಡಲ್ಲ, ನಾನು ಚೇಂಜೇ ಆಗಲ್ಲ, ನಾನು ಫಿಕ್ಸ್ ಆಗಿರ್ತೀನಿ, ನಾನು ಅನ್ಈಲ್ಡಿಂಗ್ ಅಂತ ಹೇಳ್ಬೋದವ. ಬಟ್ ಅವನು ಹಂಗೆ ಹೇಳಿಲ್ಲ. ಏನಂತ, ಇದನ್ನು ಚರ್ಚಿಸ್ಬೋದು, ಹೆಚ್ಚು ಕಡಿಮೆ ಮಾಡ್ಬೋದು, ಬನ್ನಿ ಅಂತ. ಅಂದರೆ ಡಿಸ್ಕಸ್ ಮಾಡ್ಬೋದು. ಅವನು ಸ್ವಲ್ಪ ಇಂಪರ್ಮಿಯೇಬಲ್ ಅಲ್ಲ, ಇದನ್ನು ಅದು ಅಷ್ಟಕ್ಕೆ ಸ್ಟಿಕಾನ್ ಆಗಿಲ್ಲ, ಚೇಂಜಸ್ ಮಾಡ್ಲಿಕ್ಕೆ ಅವನು ಒಪ್ಕೊಂಡಿದ್ದಾನೆ ಅನ್ನೋ ಥರ. ಅರ್ಥ ಆಯ್ತಾ. ಓಪನ್ ಟು ಡಿಸ್ಕಷನ್, ಮಾಡಿಫಿಕೇಶನ್ ಬಿಟ್ವೀನ್ ಪಾರ್ಟೀಸ್. ಅರ್ಥ ಆಯ್ತಲ್ಲ. ಎರಡು ಪಾರ್ಟಿಗಳ ಮಧ್ಯೆ ಓಪನ್ ಡಿಸ್ಕಷನ್ ಇರುತ್ತೆ, ಅಥವಾ ಮಾಡಿಫಿಕೇಶನ್ ಚೇಂಜಸ್ ಮಾಡ್ಲಿಕ್ಕೆ ಕೂಡ ಅವಕಾಶ ಇರುತ್ತೆ. ಅರ್ಥ ಆಯ್ತಲ್ವಾ. ದ ಟರ್ಮ್ ಆರ್ ನೆಗೋಷಿಯೇಬಲ್. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿರ್ತಾರಲ್ವ ಯಾವುದೋ ಒಂದು ಇದರಲ್ಲಿ, ಅದೇನಾದ್ರು ನೆಗೋಷಿಯೇಬಲ್, ಅದನ್ನ ಚರ್ಚೆ ಮಾಡ್ಬೋದು, ಸ್ವಲ್ಪ ಉಲ್ಟಾ ಪಲ್ಟಾ ಮಾಡ್ಕೋಬೋದು, ಸ್ವಲ್ಪ ಹೆಚ್ಚು ಕಡಿಮೆನ ನಾವು ಮಾಡ್ಬೋದು ಅನ್ನೋ ಥರ. ಪ್ಲೇಯಬಲ್ ಅಂತಂದ್ರೆ ಏನು, ಬಾಗುವ. ಆಗೇನಿತ್ತು ಅನ್ಈಲ್ಡಿಂಗ್, ಬಾಗ್ತಾನೆ ಇರಲಿಲ್ಲ, ಅದು ಚೇಂಜೇ ಆಗ್ತಾ ಇರಲಿಲ್ಲ, ಒಂಥರ ಗಟ್ಟಿ ಸ್ಟಿಫ್ ಆಗಿ ದೃಢವಾಗಿ ನಿಲ್ತಿತ್ತು ಅದು, ಒಂಥರ ಒಳಗಡೆನೆ ಬಿಡ್ತಾ ಇರಲಿಲ್ಲ, ಅಡ್ಡ ಗೋಡೆ ಥರ ಫುಲ್ಲು. ಈಗ ಏನಾಗ್ತಿದೆ, ಈಸಿಯಾಗಿ ಪ್ಲೇಯಬಲ್, ಬಾಗ್ತಾ ಇದೆ. ಫ್ಲೆಕ್ಸಿಬಲ್, ನೋಡ್ರಿ, ಶಿ ಈಸ್ ವೆರಿ ಪ್ಲೇಯಬಲ್. ನೋಡ್ರಿ ಎಷ್ಟು ಫ್ಲೆಕ್ಸಿಬಲ್ ಇದ್ದಾಳಲ್ವ ಅವಳು, ಫುಲ್ ಹಿಂಗಾಗಿ ಫುಲ್ ಯೂಟರ್ ನೋಡ್ತಿದ್ದಾಳೆ. ಅಂತಂದ್ರೆ ಈಸಿಯಾಗಿ ಬಾಗುವ. ಮತ್ತು ಯೋಗಾಸನ ಹಿಂಗೆ ಬಗ್ಗೋದು ಮಾತ್ರ ಅಂತಲ್ಲ, ಅಲ್ಲ, ಇದು ಕಾನ್ಟೆಕ್ಚುಯಲ್ ಮೀನಿಂಗ್ ತಗೊಳ್ಳಿ ಅಂತ ನಾನು ಆಗಿಂದ ಹೇಳ್ತಾ ಇದ್ದೇನೆ. ಇದು ನಿಮಗೆ ಎಕ್ಸಾಂಪಲ್ ಅಷ್ಟೇ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಂದರೆ ಬಾಗುತ್ತೆ, ಬೆಂಡ್ ಆಗುತ್ತೆ. ಈಗ ನೀವು ಅದನ್ನ ಪರ್ಸನಿಗೂ ತಗೋಬೋದು. ಹೇಗೆ ಅಂತಂದರೆ, ಅವ್ನು ಈಸಿಯಾಗಿ ಪ್ಲೇಯಬಲ್, ಯಾರು ಅವ್ನು ಆರಾಮ್ಸೆ ಬಗ್ಸ್ಬೋದು, ಆರಾಮ್ಸೆ ಅವ್ನು ಮಾತು ಕೇಳ್ತಾನೆ ಅನ್ನೋ ಥರ. ಅರ್ಥ ಆಯ್ತಲ್ವ ಹೇಗೆ ಅಂತ. ಈಸಿಲಿ ಬೆಂಟ್ ಆರ್ ಫ್ಲೆಕ್ಸಿಬಲ್ ವಿತೌಟ್ ಬ್ರೇಕಿಂಗ್ ಅಂತಂದರೆ ಬ್ರೇಕ್ ಆಗೋದಿಲ್ಲ ಅದು. ಅರ್ಥ ಆಯ್ತಲ್ವಾ. ಯಾವುದೇ ಒಂದು ವಸ್ತುವನ್ನು, ರಬ್ಬರ್ ಇದನ್ನ ಏನು ಮಾಡ್ಬೋದು ನಾವು, ಈಗ ಬೆಂಡ್ ಮಾಡ್ಬೋದು, ಬ್ರೇಕ್ ಆಗಲ್ಲ ಅದು. ಇಲ್ಲ ಅಂತಂದರೆ ಬೆಂಡ್ ಆಗಿಬಿಡುತ್ತೆ, ಟಳ್ ಅಂತ ಬೆಂಡ್ ಆಗುತ್ತೆ, ಅದು ಅನ್ಬ್ರೇಕೇಬಲ್. ಅದು ಒಂದು ಟಪಟಕ್ ಅಂತ ಬ್ರೇಕ್ ಆಗ್ಬಿಡುತ್ತೆ, ಅದು ಫ್ಲೆಕ್ಸಿಬಲ್ ಇಲ್ಲ ಅದು. ದ ಮೆಟಲ್ ಈಸ್ ಪ್ಲೇಯಬಲ್. ಒಂದು ಮೆಟಲ್ ಇತ್ತು, ಅದೇನದು ಪ್ಲೇಯಬಲ್, ಆರಾಮ್ಸೆ ಬೆಂಡ್ ಮಾಡ್ಬೋದು. ಮ್ಯಾಲಿಯೇಬಲ್ ಅಂದ್ರೆ ಏನು, ಸೈನ್ಸಲ್ಲಿ ಕಲ್ತಿರ್ತಾರೆ ನೀವು, ಡಕ್ಟೈಲ್ ಆ್ಯಂಡ್ ಮ್ಯಾಲಿಯೇಬಲ್ ಅಂತ. ನೆನಪಿದೆಯಾ. ಏನು ಮ್ಯಾಲಿಯೇಬಲ್ ಅಂತಂದ್ರೆ ಈ ಥರ ತಿನ್ ಶೀಟ್, ಅತಿ ಹೆಚ್ಚು ಮ್ಯಾಲಿಯೇಬಲ್ ಮತ್ತು ಡಕ್ಟಿಲಿಟಿಯನ್ನು ಹೊಂದಿರುವಂಥ ಲೋಹ ಯಾವುದು, ಚಿನ್ನ. ನಾವು ಎಷ್ಟೇ ಬಡಿದ್ರೂ ಕೂಡ ಅತ್ಯಂತ ಉದ್ದವಾಗುತ್ತಲ್ವ, ಅದೇ ಅತ್ಯಂತ ಹೆಚ್ಚು ಉದ್ದವಾಗಿ ನಾವು ಬಡಿದು ಮಾಡೋಕ್ಕಾಗೋವಂಥ ಲೋಹ ಯಾವುದು, ಚಿನ್ನವನ್ನು. ಅದಕ್ಕೆ ನೋಡ್ರಿ, 1 ಗ್ರಾಮ್ ಚಿನ್ನ ಇದ್ರೆ ಸಾಕು, ಏನೋ ಒಂದು ಇಷ್ಟಿಷ್ಟು ಏನೋ ಒಂದಿಷ್ಟು ಆಭರಣ ಮಾಡ್ತಾರಲ್ವ 1 ಗ್ರಾಮ್ ಚಿನ್ನದಲ್ಲಿ. ಅಂದರೆ ಆ 1 ಗ್ರಾಮ್ ಚಿನ್ನನೂ ಏನದು ಸಿಕ್ಕಾಪಟ್ಟ ಮ್ಯಾಲಿಯೇಬಲ್ ಇದೆ. ಅದು ಅದನ್ನ ತಟ್ಟಿ ಸಿಕ್ಕಾಪಟ್ಟ ಅದನ್ನು ಅಗಲ ಮಾಡ್ಬೋದು, ಉದ್ದ ಮಾಡ್ಬೋದು, ಅದು ಬ್ರೇಕ್ ಆಗಲ್ಲ. ಅಂತಂದರೆ ಸುಲಭವಾಗಿ ರೂಪ ಬದಲಾಯಿಸುತ್ತೆ ಅದು. ಅರ್ಥ ಆಯ್ತವಾ. ಒಂದು ಗಟ್ಟಿ ಇದ್ದದ್ದು ಈಸಿಯಾಗಿ ಬೆಂಡಾಗಿ ಹರಡ್ಕೊಳ್ಳುತ್ತೆ. ಅದೇ ನಾನ್ ಮ್ಯಾಲಿಯೇಬಲ್ ಆದರೆ ಏನಾಗುತ್ತೆ, ಅದು ಡಮಾರ್ ಆಗುತ್ತೆ, ಒಡೆದೋಗ್ಬಿಡುತ್ತೆ. ಕೆಪೇಬಲ್ ಆಫ್ ಬೀಯಿಂಗ್ ಶೇಪ್ಡ್ ಆರ್ ಮೋಲ್ಡೆಡ್ ಈಸಿಲಿ ಅಂತಂದರೆ ಅದನ್ನು ಈಸಿಯಾಗಿ ಅದನ್ನು ನಾವು ಮೋಲ್ಡ್ ಮಾಡ್ಬೋದು, ಬೆಂಡ್ ಮಾಡ್ಬೋದು, ಈಸಿಯಾಗಿ ಅದನ್ನ ಬಗ್ಗಿಸ್ಬೋದು. ಅದು ಫರ್ಮ್ ಅಲ್ಲ. ಅರ್ಥ ಆಯ್ತಲ್ವ. ಅದು ಫರ್ಮ್ ಆಗಿ ದೃಢವಾಗಿ ನಿಂತಿಲ್ಲ, ಆರಾಮಾಗಿ ಬಗ್ಗಿಸ್ಬೋದು.
ದ ಗೋಲ್ಡ್ ಈಸ್ ಮ್ಯಾಲಿಯೇಬಲ್. ನೋಡ್ರಿ, ಗೋಲ್ಡ್ ಮ್ಯಾಲಿಯೇಬಲ್ ಮೆಟಲ್. ಅರ್ಥ ಆಯ್ತಲ್ವಾ? ಓಕೆ ಓಕೆ. ನೆಕ್ಸ್ಟ್ ಕ್ಯಾಜೋಲ್. ಕ್ಯಾಜೋಲ್ ಅಂತಂದ್ರೇನು? ಮೃದುವಾಗಿ ಮನವೊಲಿಸುವ. ಆಗೇನಿತ್ತು, ಒಂಥರ ಸ್ಟಿಫ್ ಇಂಪರ್ವಿಯಸ್, ಒಳಗೆ ಬರ್ಲಿಕ್ಕೆ ಅವಕಾಶ ಇಲ್ಲ. ನೀ ಏನು ಹೇಳ್ರು ಕೇಳಲ್ಲ, ನಾನು ನನ್ನ ಮಾತು ಯಾಕೆ ಆಗಿತ್ತಲ್ವ ಏನಂತೇಳಿ ಇಂಪರ್ಮಿಯಬಲ್ ಅಂತಿತ್ತು. ಅಂತಂದ್ರೆ ಪರ್ಮಿಷನ್ನೇ ಇಲ್ಲ ಅನ್ನೋದಂದ್ರೆ ನನ್ನ ಮನವೊಲ್ಸೋಕೆ ಸಾಧ್ಯನೇ ಇಲ್ಲ. ಆ ಥರ ತಿಳ್ಕೊಬೇಕು ನೀವು. ಪರ್ಮಿಷನ್ ಇಲ್ಲ ಅಂತಂದ್ರೆ ನೀರು ಮತ್ತು ಗಾಳಿಗೆ ಮಾತ್ರ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲ. ಯಾರೋ ಒಬ್ರು ನನ್ನನ್ನು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನನ್ನ ಒಪ್ಸೋಕೆ ಸಾಧ್ಯ ಇಲ್ಲ, ನನ್ನ ಒಳಗಡೆ ಅವರ ಒಂದು ಒಪಿನಿಯನ್ ನನ್ನ ಒಳಗೆ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ಇಲ್ಲೇನು, ಮೃದುವಾಗಿ ಮನವೊಲಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವಳು ಏನು ಮಾಡ್ತಿದ್ದಾಳೆ, ಅವನಿಗೆ ಈಸಿಯಾಗಿ ಮೃದುವಾಗಿ, ನೀನು ಹಂಗೆ ಭಯಂಕರ ಅಡುಗೆ ಮಾಡ್ತೀಯ. ಗಂಡನಿಗೆ ಏನು ಮಾಡ್ತಾರೆ ಹೆಂಡತಿ, ನಿಮ್ಮ ಅಡುಗೆ ಸೂಪರ್, ಎಂಥ ಟೇಸ್ಟ್ ಮಾಡ್ತೀರಾ ಅಂದ್ರೆ ನೀವು ಸಿಕ್ಕಾಪಟ್ಟ ಭಯಂಕರ, ನಿಮ್ಮ ಹತ್ರ ಭಾರಿ ಟ್ಯಾಲೆಂಟ್ ಇದೆ, ನಿಮ್ಮ ಕೈ ರುಚಿ ತಿನ್ಬೇಕಂತ ಭಾರಿ ಆಸೆ ಆಗ್ತಿದೆ. ಹಂಗೆ ಹಿಂಗೆ ಪುಕ್ಕಾಸಿ ಹೊಡೆದು ಅವನ ಕೈಲೇ ಅಡುಗೆ ಮಾಡಕ್ಕೆ ಹಚ್ಚಿದ್ದಾಳೆ. ಇವನು ಏನು ಮಾಡ್ತಾನೆ, ಅಣ್ಣ ಪೂಸಿಗೆ ಫುಲ್ ಬಿದ್ದೋಗಿ ಮೇಲೋಗಿ ಫುಲ್ ಬಲೂನ್ ಥರ ಫುಲ್ ಉಬ್ಬು ಬಿಟ್ಟು ಅಡುಗೆ ಮಾಡ್ಬಿಡೋಣ, ಭಾರಿ ಚೆನ್ನಾಗಂತ ನಾ ಮಾಡೋದು ಅಂತೇಳಿ ಅಣ್ಣ ಫುಲ್ ಬಕ್ರ ಆಗಿದ್ದಾನೆ. ಪರ್ಸುವೇಡ್ ಜೆಂಟ್ಲಿ ಅಂತಂದರೆ ನಿಧಾನವಾಗಿ ಏನು ಮಾಡೋದು, ಅವ್ರನ್ನ ಪರ್ಸುವೇಡ್ ಮಾಡೋದು, ಅವ್ರ ಮನವೊಲಿಸೋದು. ಟು ಪರ್ಸುವೇಡ್ ಸಮ್ವನ್ ವಿತ್ ಎ ಜೆಂಟಲ್ ವರ್ಡ್ಸ್, ಫ್ಲಾಟರಿ ಆರ್ ಪ್ರಾಮಿಸಸ್ ಅಂತಂದರೆ ಅವರನ್ನ ಜೆಂಟಲ್ ವರ್ಡ್ಸ್ಗಳಿಂದ, ಫ್ಲಾಟರಿ ಮೊನ್ನೆ ಬಂದಿತ್ತಲ್ವ, ಪೂಸಿ ಹೊಡಿಯೋದು, ಆ ಫ್ಲಾಟರಿ ಮಾಡಿ ನೀ ಹಂಗೆ ಹಿಂಗೆ ಅಂತ ಹೇಳಿ ಅವರನ್ನು ಇದು ಮಾಡೋದು ಅಂತ. ಅರ್ಥ ಆಯ್ತಲ್ವ? ಶಿ ಕ್ಯಾಜೋಲ್ಡ್ ಹಿಮ್ ಇಂಟು ಹೆಲ್ಪಿಂಗ್ ಅಂತಂದರೆ ಅವನಿಗೆ ಹೆಲ್ಪ್ ಮಾಡೋದಕ್ಕೆ ಅವಳು ಏನು ಮಾಡಿದ್ಲು, ಕ್ಯಾಜುವಲ್ ಮಾಡಿದ್ಲು. ಇವಳಿಗೆ ಏನು ಮಾಡಿದ್ಲು, ಇವಳು ಅವನಿಗೆ ಕ್ಯಾಜುವಲ್ ಮಾಡಿ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಬರ್ತೀಯ ಅಂತೇಳಿ ಕರೆದ್ಲು. ಅವನಿಗೆ ಏನೋ ಸ್ವಲ್ಪ ಮನವೊಲಿಸಿ ಇವನೇನು ಮಾಡ್ದ, ಹಾಂ ಸರಿ ಆಯ್ತು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದ. ನಿಧಾನ ಇನ್ನೊಂಚೂರು ಮನವೊಲಿಸಿ ಏನು ಮಾಡಿದ್ಲು, ಅವನಿಗೆ ಅಡುಗೆ ಹಚ್ಚಿ ಇವಳು ಆರಾಮಾಗಿ ಮೇಲೆ ಕೂತ್ಕೊಬಿಟ್ರು. ಅರ್ಥ ಆಯ್ತಲ್ವಾ? ಮುಂದಕ್ಕೂ ನಿಮಗೆ ಇದೇ ಸ್ಥಿತಿ ಆಗತ್ತೆ ನೋಡ್ರಿ. ಯಾರ್ಯಾರಿಗೆ ಚೂಸ್ ವೈಸ್ಲಿ. ಎಷ್ಟೋ ಜನಕ್ಕೆ ನಮ್ಮ ಹುಡುಗಿರಿಗಂತೂ ಅಡುಗೆನೇ ಬರಲ್ಲ, ಅವರು ನಮ್ಮ ಹುಡುಗರು ಅಡುಗೆ ಕಲ್ತ್ಕೊಂಡ್ರೆ ಬೆಸ್ಟ್ ನೋಡ್ರಪ್ಪ. ಇಲ್ಲ ಅಂತಂದರೆ ಈಗಂತೂ ನಮ್ಮ ಹೆಂಗ್ ಜನ್ರೇಷನ್ ಗೊತ್ತಿದೆಯಲ್ಲ, ಎಲ್ಲ ಕಾನೂನು ಗರ್ಲ್ಸ್ ಪರವಾಗಿ. ಇಲ್ಲ ಅಂತಂದರೆ ಡಿವೋರ್ಸ್ ಡನ್, ನಡಿ, ಆಮೇಲೆ ಅಲಿಮನಿ ಕೊಡು ನಿಂದೆ, ಅದರಲ್ಲೂ ಅವರಿಗೆ ಆಮೇಲೆ ಅಲಿಮನಿ, ನಿಮ್ಮ ಆಸ್ತಿಲಿ ಇಂತಿಷ್ಟು ಪರ್ಸೆಂಟ್ ತಗೊಂಡು ಜೂಟು. ಸೊ ಬಿ ಕೇರ್ಫುಲ್ ಬಾಯ್ಸ್. ಓಕೆ, ಸ್ವೀಟ್ ಟಾಕ್. ಓಕೆ, ಕ್ಯಾಜುವಲ್. ಈಗ ಏನು ನೆನ್ಪಿಟ್ಕೊಳ್ತೀರ ಅಂದರೆ, ಹೆಂಗೆ ನೆನ್ಪಿಟ್ಕೊಳ್ತೀರ ಅಂದರೆ, ಕ್ಯಾಜುವಲ್ ಗೊತ್ತಲ್ಲ, ಕಾಜೋಲ್ ಗೊತ್ತಲ್ಲ, ಕಾಜೋಲ್. ಇವರು ನಮ್ಮ ತೆಲುಗು ಹೀರೋನ್ ಕಾಜೋಲ್ ಅಲ್ಲ, ಹಿಂದಿ ಹೀರೋನ್ ಇದ್ರಲ್ಲ ಕಾಜೋಲ್, ಅವರು ಅಜಯ್ ದೇವಗನ್ ಅವ್ರ ಹೆಂಡತಿ. ಅವ್ರು ಏನು ಮಾಡಿದ್ರು, ಕಾಜೋಲ್ ಮಾಡಿ ಅಜಯ್ ದೇವಗನ್ರನ್ನ ಪಟಾಯಿಸಿ ಬೀಳಿಸ್ಕೊಂಡ್ಲು ಅಂತ. ಹಂಗೆ ನೆನ್ಪಿಟ್ಕೊಳ್ರಿ. ಫ್ಲಾಟರ್ ಅಂದ್ರೇನು? ಅವತ್ತೇ ಮಾಡಿದ್ದೆ ನಾನು ಫ್ಲಾಟ್ ಮಾಡೋದು. ಇಲ್ಲಿ ನೋಡ್ರಿ, ಇವನು ಒಬ್ಬ ವರ್ಕರು ಕೆಳಗಡೆ ಅವನೇ ಚೇರ್ ಆಗಿದ್ದಾನೆ, ಇನ್ನೊಬ್ಬ ಟೀ ತಂದು ಕೊಡ್ತಿದ್ದಾನೆ, ಇನ್ನೊಬ್ಬ ಮೈ ಹೊತ್ತಾ ಇದ್ದಾನೆ. ಒಟ್ಟು ಇವನಿಗೆ ಪೂಸಿ ಹೊಡೆದು ಏನೋ ಒಂದು ಸ್ಯಾಲ್ರಿನ ಜಾಸ್ತಿ ಮಾಡಿಸ್ಬೇಕು ಇವತ್ತಷ್ಟೇ. ಅಂದರೆ ಸಿಕ್ಕಾಪಟ್ಟ ಪ್ರೈಸ್ ಮಾಡೋದು, ಹೊಗಳೋದು. ಟು ಪ್ರೈಸ್ ಸಮ್ ಒನ್ ಎಕ್ಸೆಸಿವ್ಲಿ, ಸಿಕ್ಕಾಪಟ್ಟ ಪ್ರೈಸ್ ಮಾಡೋದು. ಓಕೆನಾ? ಈಗ ಮೊದಲು ಏನಾಗಿತ್ತು, ಈಗ ನೋಡಿ ನಿಧಾನ ಹೆಂಗೆ ಚೇಂಜ್ ಆಗ್ತಾಯಿದೆ ನೋಡ್ರಿ. ಮ್ಯಾಲಿಯೇಬಲ್, ಪ್ಲೈಯೇಬಲ್, ನೆಗೋಷಿಯೇಬಲ್ ಅಂದರೆ ಪರ್ಮಿಷನ್ ಕೊಡೋದು, ಒಳಗಡೆ ಬಿಡೋದು, ಚರ್ಚೆ ಮಾಡೋಕ್ಕೆ ಆಗ್ಬೋದು. ಮ್ಯಾಲಿಯೇಬಲ್ ಅಂತ ತಟ್ಟು ಅದನ್ನ ಸರಿ ಮಾಡ್ಬೋದು. ಆಮೇಲೆ ಕ್ಯಾಜುವಲ್ ಅಂತಂದ್ರೆ ಅವನನ್ನು ಬಣ್ಣಿಸ್ಬೋದು. ಇದು ಕೂಡ ಏನೋ ಫ್ಲಾಟ್ರಿ, ನಿಧಾನ ಏನಾಯ್ತದು, ಫ್ಲಾಟ್ರಿಗೆ ಟರ್ನ್ ಆಯಿತು ನೋಡ್ರಿ. ಸಿನೋನಿಮ್ ಹೇಗೆ ಫೈನಲಿ ಲಾಸ್ಟಿಗೆ ಹೇಗೆ ಅದು ಡಿಟ್ಯಾಚ್ ಆಗ್ತಾಯಿದೆ, ಟರ್ನ್ ಆಗ್ತಾಯಿದೆ ಅಂತ ನೋಡ್ರಿ. ಹಾಗಂತ ಇದಕ್ಕೆ ಅದು ಸಿನೋನಿಮ್ ಆಗತ್ತಾ? ಆ ಹಿಂದಿನ ವರ್ಡಿಗೆ ಆಗತ್ತೆ. ಇದು ಹಿಂದಿನ ಫಸ್ಟಿನ ವರ್ಡಿಗೆ ಆ್ಯಂಟನಿಮ್ ಆಗತ್ತಾ? ಆಗತ್ತೆ. ಈ ಪಕ್ಕದ ವರ್ಡಿಗೆ ಸಿನೋನಿಮ್ ಆಗತ್ತಾ? ಕ್ಯಾಜುವಲ್ಗೆ ಖಂಡಿತ ಆಗತ್ತೆ. ಅರ್ಥ ಆಯ್ತಲ್ವ? ಮೊನ್ನೆ ಅವ್ನು ಬಂದಿತ್ತು ಟಾಡಿಶ್ ಅಂತ ಬಂದಿತ್ತಲ್ವಾ, ಕಪ್ಪೆ ಹತ್ತಿರ ವಟ 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 ಅಂತೇಳಿ ಅವನ್ನ ಏನೋ ಇಂಪ್ರೆಸ್ ಮಾಡ್ತಿದ್ರು ಅಂತ. ಅದಕ್ಕೆ ಅದು ಸಿನೋನಿಮ್ ಆಗತ್ತಾ? ಆಗತ್ತೆ. ಹೇಗೆ ಅದು ನಿಮ್ಗೆ ಅರ್ಥ ಆಯ್ತಲ್ವಾ? ಹೇಗೆ ಅದು ಇದಾಯ್ತು ಅಂತೇಳಿ. ಒಂದು ನಿಮಿಷ. ಹಾಂ, ಇದು ಆ್ಯಕ್ಚುಲಿ ಬರುತ್ತೆ ಮ್ಯಾಲಿಯೇಬಲ್, ಬಟ್ ಇದು ಸಪ್ರೇಟ್ ವರ್ಡ್ ನಾನು ಆ್ಯಕ್ಚುಲಿ ಮಾಡ್ತಿರೋದು. ನಾನು ಅದೇ ಅಂದ್ಕೊಂಡೆ, ಇಷ್ಟೊಂದು ಭಯಂಕರ ಡಿಫ್ರೆನ್ಸ್ ಬೇಡ ಅಂತೇಳಿ ಸಪ್ರೇಟ್ ವರ್ಡ್ ಇದು ಇಲ್ಲಿಂದ ಸಪ್ರೇಟ್ ವರ್ಡ್ ಬರ್ಕೊಳ್ಳಿ. ಯಾಕಂದ್ರೆ ನಾನು ಇಲ್ಲಿ ಹಾಕಿದ್ದೀನಲ್ವಾ, ನಾನು ಅದೇ. ಬಟ್ ಇದು ನಾವು ಆ್ಯಕ್ಚುಲಿ ತಗೋಬೋದು. ಯಾಕೇಳಿ, ಇಲ್ಲಿ ನೋಡ್ರಿ, ಮನ ಒಲಿಸ್ತಾ ಇದ್ದಾನೆ ಮೃದುವಾಗಿ, ಅವ್ರ ಪರ್ಮಿಷನ್ ತಗೊಳ್ಳಿದೆ. ನಾನು ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಏನು ಮಾಡಿದ್ದೇನೆ ಅಂತಂದ್ರೆ, ತುಂಬ ಲೆಂತಿ ಆಗತ್ತೆ ಅಂತಂದು ಸಪ್ರೇಟ್ ವರ್ಡಾಗಿ ಬರ್ಕೊಂಡಿದ್ದೇನೆ. ನೆಕ್ಸ್ಟ್ ಅದಕ್ಕೆ ಬೇರೆ ಬೇರೆ ವರ್ಡನ್ನು ಡಿಫ್ರೆಂಟಾಗಿ ತಗೊಂಡು ಹೋಗ್ತಾ ಇದ್ದೇನೆ. ಓಕೆನಾ? ಬೇರೆ ವರ್ಡನ್ನು ನಾನು ಅದಕ್ಕೆ ಅಂದ್ಕೊಂಡೆ, ಫ್ಲಾಟರ್ನ ಅಷ್ಟೊಂದು ಪಕ್ಕಾ ರಿಲೇಟ್ ಆಗಲ್ಲ, ಯಾಕೆ ನಾನು ಅಷ್ಟೊಂದಕ್ಕೆ ರಿಲೇಟ್ ತಗೊಂಡಿದ್ದೀನಿ ಅಂತೇಳಿ. ಅರ್ಥ ಆಯ್ತಲ್ವಾ ಹೇಗೆ ಅಂತೇಳಿ? ಬಟ್ ಇಲ್ಲಿಗೇನೋ, ಇಲ್ಲಿ ಈ ವರ್ಡನ್ನ ನಾವು ಕ್ಯಾಜುವಲ್ನ ಇದಕ್ಕೆ ರಿಲೇಟ್ ಮಾಡ್ಬೋದು. ಪ್ಲೇಯೇಬಲ್ ಮತ್ತು ಇದಕ್ಕೆ ಏನೋ ಅವನನ್ನು ಈಸಿಯಾಗಿ ಹೋಲಿಸ್ಬೋದು, ಅವನನ್ನು
ಮನ ಒಲಿಸ್ಬೋದು, ಆಗಲ್ಲ ಈಗಲ್ಲ ಅಂತ ಅಹಂಕಾರ ಇಲ್ಲ ಅವನಿಗೆ ಅನ್ನೋ ಥರ. ಬಟ್ ಈ ವರ್ಡನ್ನ ನಾವು ಅಷ್ಟೊಂದು ಎಕ್ಸಾಕ್ಟ್ ಆಗಿ ರಿಲೇಟ್ ಮಾಡ್ಲಿಕ್ಕೆ ಆಗಲ್ಲ, ಅರ್ಥ ಆಯ್ತಲ್ವಾ? ಬಟ್ ಈ ವರ್ಡ್ ಅವತ್ತು ಮಾಡಿದ್ವಲ್ಲ ಟಾಡಿಷನ್, ಅದು ಆ ವರ್ಡಿಗೆಲ್ಲ ಏನಾಗುತ್ತೆ, ಇದು ಸಿನೋನಿಮ್ ಆಗತ್ತೆ. ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಇಲ್ಲಿದ್ದಂಗೆ, ನಾನು ಆಲ್ಮೋಸ್ಟ್ ನನಗೆ ಇದಾಗ್ತಾ ಇದೆ, ಏನೋ ಮಿಸ್ ಹೊಡಿತೈತಲ್ಲ, ಬರ್ತಾ ಇಲ್ಲಲ್ಲ ಇದು ಅಂತ. ಬಟ್ ಆಮೇಲೆ ನನಗೆ ಫ್ಲಾಶ್ ಆಯ್ತು, ಓಕೆನಾ? ಕ್ಯಾಶುವಲ್ ಅಂತಂದ್ರೆ ಏನೋ ಹಾಗೆ, ಅರ್ಥ ಆಯ್ತಲ್ವಾ? ಆಮೇಲೆ ಫ್ಲಾಟರ್ ಅಂತಂದ್ರು ಹಂಗೆ, ಸ್ವೀಟ್ ಟ್ಯಾಕ್, ಈ ಫ್ಲಾಟರ್ಡ್ ದ ಬಾಸ್ ಅಂತಂದ್ರೆ ಇವ್ ನೋಡ್ರಿ, ಇವರೆಲ್ಲರೂ ಸೇರಿ ಏನು ಮಾಡಿದ್ದಾರೆ, ಬಾಸ್ನ ಫ್ಲಾಟ್ ಮಾಡ್ತಿದ್ದಾರೆ. ಯಾಕೆ? ಇದು ಏನು, ಸ್ಯಾಲ್ರಿನ ಹೈಕ್ ಮಾಡ್ಕೊಳ್ಳೋದಕ್ಕೆ, ಅರ್ಥ ಆಯ್ತಲ್ವಾ? ಅವತ್ತು ಬಂದಿತ್ತು ಒಂದು ಟಾಡ್ ಇಶ್ಯೂ, ಸುಮಾರೆಲ್ಲ ಬಂದಿತ್ತಲ್ವ. ಕಾಕ್ಸ್ ಕೂಡ ಅವತ್ತು ಬಂದಿತ್ತು ಅನ್ಸುತ್ತೆ. ಕಾಕ್ಸ್ ನೀವು ರಿವಿಷನ್ ಮಾಡಿದ್ರೆ ನೆನಪಿರುತ್ತೆ, ಕಾಕ್ಸ್ ಎಲ್ಲ ಬಂದಿತ್ತು, ಎಲ್ಲ ವರ್ಡ್ಗಳು ಕೂಡ ಬಂದಿತ್ತು, ಓಕೆನಾ? ಕಾಕ್ಸ್ ಅಂತಂದ್ರೆ ಏನೋ ಪರ್ಸುವೇಡ್ ಮಾಡೋದು, ಈಸಿಯಾಗಿ ಮನ ಒಲಿಸೋದು. ಇವಳು ನೋಡ್ರಿ, ಪ್ಲೀಸ್ ನನ್ನ ಮನೆಗೆ ಬಿಟ್ಬಿಡ್ರಿ, ಮನೆಗೆ ಹೋಗ್ತೀನಿ ನಾನು ಅಂತೇಳಿ ಇವಳು ಅಥವಾ ಟ್ರಿಪ್ಪಿಗೆ ಹೋಗ್ತೀನಿ ಅಂತೇಳಿ ಕೇಳ್ತಾ ಇರಲಿ ಪರ್ಮಿಷನ್. ನೋ ಆಗಲ್ಲ ಅಂತ. ಆಮೇಲೆ ಏನು ಮಾಡ್ದ, ಆಯ್ತು ಇರ್ಲಿ ಬಿಡು ಅಂತೇಳಿ ಒಪ್ಕೊಂಡ. ಇವಳು ಹುರ್ರೇ ಅಂತೇಳಿ ಅಂತ ಪರ್ಸುವೇಟ್ ಮಾಡಿಬಿಟ್ಟೆ, ನಾನು ಮನೆ ಹೋಲಿಸ್ಬಿಟ್ಟೆ, ನಾನು ಇನ್ನು ಹೋಗ್ಬೋದು ಟ್ರಿಪ್ಪಿಗೆ ಅಂತೇಳಿ ಖುಷಿ ಆಗ್ಬಿಟ್ರು. ಟು ಜೆಂಟ್ಲಿ ಪರ್ಸುವೇಟ್ ಸಮ್ ಒನ್ ಟು ಡೂ ಸಮಥಿಂಗ್ ಅಂತಂದ್ರೆ ಏನೋ ಒಂದು ವರ್ಕ್ ಮಾಡ್ಲಿಕ್ಕೆ ಅವರನ್ನ ನಿಧಾನವಾಗಿ ಪರ್ಸುವೇಟ್ ಮಾಡೋದು, ಮನವೊಲಿಸೋದು. ಶಿ ಕಾಕ್ಸ್ಡ್ ದ ಚೈಲ್ಡ್ ಟು ಈಟ್. ನೋಡ್ರಿ, ನಮ್ಮ ಮನೇಲೆಲ್ಲ ನೋಡಿರ್ಬೋದು, ಅವರ ತಾಯಿ ಏನು ಮಾಡ್ತಾಳೆ, ಮಗ ನೋಡು ನೋಡು ಮಗ, ಚಂದಮಾಮ ನೋಡು ಮಗ, ಗುಮ್ಮ ಬರ್ತತೆ ನೀನು ತಿನ್ಲಿಲ್ಲ ಅಂತಂದ್ರೆ ಹಿಂಗೆ ಮಾಡಿ ಏನು ಮಾಡಿ ಚೈಲ್ಡಿಗೆ ಮನವೊಲಿಸ್ತಾರೆ, ಅದು ಊಟ ಮಾಡಲಿಕ್ಕೆ, ತಿನ್ಲಿಕ್ಕೆ, ಅರ್ಥ ಆಯ್ತಲ್ವಾ? ವೀಡಲ್, ವೀಡಲ್ ಅಂತಂದ್ರೆ ಏನೋ ಚಾಟುವಾಣಿ ಮಾಡಿ ಮನವೊಲಿಸುವ, ಇದು ಮನವೊಲಿಸದೆ. ಬಟ್ ಸಿಕ್ಕಾಪಟ್ಟ ಚಾಟುವಾಣಿ ಅಂತಂದ್ರೇನು, ಅವತ್ತು ಬಂದಿತ್ತು ಚಾಟು ಕೂರುತ್ತಾನ ಅಂತ, ಅದೇ ಥರ ಇದು ಚಾಟುವಾಣಿ ಅಂತಂದ್ರೆ ಸಿಕ್ಕಾಪಟ್ಟೆ. ಹಂಗೆ ಮಾಡು ಪ್ಲೀಸ್ 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 ಪ್ಲೀಸ್, ನೀನು ಬಿಟ್ಟಿರಲ್ಲ, ನೀನೇ ದೊಡ್ಡ ಅದು, ಹಂಗೆ ಹಿಂಗೆ ಅಂತೇಳಿ ಏನೇನೋ ಅವರನ್ನು ಅಟ್ಟಕ್ಕೇರಿಸಿ ಒಟ್ಟು ಮನ ಒಲಿಸೋದೊಟ್ಟು ಏನಾರು ಮಾಡಿ, ಪ್ಲೀಸ್ ಅದನ್ನ ಒಂದು 1000 ರೂಪಾಯಿ ಇದ್ರೆ ಹಾಕು, ಹಂಗೆ ಹಿಂಗೆ ಅಂತೇಳಿ. ಪರ್ಸುವೇಡ್ ಸ್ಲೈಲಿ ಅಂತಂದ್ರೆ ಸಿಕ್ಕಾಪಟ್ಟ ಮಾತಾಡಿ 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 ಅವರಿಗೆ ಮನ ಒಲಿಸ್ಬಿಡೋದು. ಟು ಯೂಸ್ ಫ್ಲಾಟ್ರಿ ಆರ್ ಟ್ರಿಕರಿ ಟು ಪರ್ಸುವೇಟ್. ಟ್ರಿಕರಿ ಅಂತಂದ್ರೆ ಏನು, ಟ್ರಿಕ್ ಎಲ್ಲ ಯೂಸ್ ಮಾಡೋದು, ಏನಾರು ಮಾಡಿ ಇವನನ್ನ ಹೋಲಿಸ್ಬೇಕಲ್ಲ, ಇಂಪ್ರೆಸ್ ಮಾಡ್ಬೇಕಲ್ಲ ಆ ಥರ ಮಾಡಿ ಅವನನ್ನ ಮನ ಒಲಿಸ್ಬಿಡೋದು. ಈ ವೀಡಲ್ಡ್ ಮನಿ ಫ್ರಮ್ ಹರ್ ಅಂತಂದ್ರೆ ಅವಳಿಂದ ಒಂದು 1000 ರೂಪಾಯಿ ದುಡ್ಡಿದ್ರೆ ಕೊಡ್ತೀಯಾ ಪ್ಲೀಸ್, ಹಂಗೆ ಹಿಂಗೆ ಅಂತೇಳಿ ಈ ವೀಡಲ್ಡ್ ದ ಮನಿ, ಒಂದು ದುಡ್ಡು ಕೇಳ್ಕೊಂಡ ಅವಳ ಹತ್ರ. ಬಿಗಾಯ್ಲ್, ಬಿಗಾಯ್ಲ್ ಅಂತಂದ್ರೆ ಏನೋ ಮೋಸಗೊಳಿಸೋದು. ಇಲ್ಲಿ ಇಷ್ಟೋ ತನಕ ಚಾಟುಕೋರುತನ ಅಥವಾ ಮನ ಹೋಲಿಸೋದು ಅನ್ನೋ ಥರ ಇತ್ತು, ಪ್ರಶಂಸೆ ಮಾಡೋದು ಅನ್ನೋ ಥರ ಇತ್ತು. ಇದು ಹೆಂಗೆ ನೀವು ಮೋಸಗೊಳಿಸೋದನ್ನ ನೀವು ಹೆಂಗೆ ಇದಕ್ಕೆ ಸಿನೋನಿಮ್ ಆಗಿ ತಗೊಂತೀರ ಅಂತ ಕೇಳ್ಬೋದು. ಬಿಗಾಯ್ಲ್ ಅಂತಂದ್ರೆ ಎಕ್ಸಾಕ್ಟ್ ಮೀನಿಂಗ್ ಏನು ಗೊತ್ತಾ, ಟು ಚಾರ್ಮ್ ಆರ್ ಎನ್ಚಾಂಟ್ ಸಮೋನ್ ಅಂತಂದ್ರೆ ಅವರನ್ನ ಹೊಗಳೋದು, ನೀನು ಭಾರಿ, ಅಲ್ಲಿ ನೋಡು ಹಂಗೆ ಹಿಂಗೆ ಅಂತೇಳಿ. ಸಮ್ಟೈಮ್ಸ್ ಡಿಸೆಪ್ಟಿವ್ಲಿ ಅಂತಂದ್ರೆ, ಡಿಸೆಪ್ಟ್ ಅಂತಂದ್ರೆ ಏನು, ಮೋಸಗೊಳಿಸೋದು. ಅವ್ರನ್ನ ಹೊಗಳೋದು ಸರಿ, ಬಟ್ ಏನಕ್ಕೆ, ಅವ್ರನ್ನ ಮೋಸಗೊಳಿಸುವ ಉದ್ದೇಶದಿಂದ ಹೊಗಳೋದು. ಈಗ ನಮ್ಮಲ್ಲಿ ಬರ್ತಾರಲ್ವಾ, ನೋಡಿರ್ಬೋದು ನೀವು, ಒಂದು ಕಂಪ್ನಿಯವರೆಲ್ಲ ಬರ್ತಾರೆ, ನೀವು ಕೇವಲ 2 ಜನನ ಸೇರಿಸಿದ್ರು ಸಾಕು, ನಿಮ್ಮ ಮನೇಲಿ ಕಾರ್ ಬರುತ್ತೆ, ಬಂಗ್ಲೆ ಬರುತ್ತೆ. ನನ್ನ ಹತ್ರ ನೋಡ್ರಿ, ಈಗ BMW ಓಡಾಡ್ತಿದ್ದೀನಿ ನಾನು ಮೊದಲು 4 ವರ್ಷದ ಹಿಂದೆ ನನ್ನ ಹತ್ರ ಏನೂ ಇರಲಿಲ್ಲ, ನಾನು BMW ಓಡಾಡ್ತಿದ್ದೀನಿ ಅಂತೇಳಿ ಏನು ಮಾಡ್ತಾರೆ ಅವರು, ಸಿಕ್ಕಾಪಟ್ಟ. ನೀವು ಕೂಡ BMW ಓಡಾಡ್ಬೇಕಾ, ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ, ನಿನ್ನಲ್ಲಿ ಆ ಧೈರ್ಯ ಇದೆ, ನೀನು 100% ನೀನು ಏನು ಮಾಡ್ತೀಯಾ, ನೀನು ಈ ಕಂಪ್ನಿದೆ ಓನರ್ ಆಗ್ತೀಯಾ, ನಿನ್ನಲ್ಲಿ ಎಷ್ಟೊಂದು ಧೈರ್ಯ ಇದೆ ನೋಡಿ, ನಿನ್ನ ಮುಖ ನೋಡ್ತಾ ಇದ್ರೇ ಒಬ್ಬ ಓನರ್ ಥರ ಕಾಣ್ತೀಯ, ನೀನು ಯಾಕೆ ಕ್ಲೀನರ್ ಕೆಲಸ ಮಾಡ್ತಾ ಇದೀಯಾ, ನೀನೇ ಓನರ್ ಥರ ಕಾಣ್ತಾ ಇದೆಯಾ ನನಗೆ, ಹಾಗೆ ಹೀಗೆ ಅನ್ನೋ ಥರ ಅವ್ರು ಏನು ಮಾಡ್ತಾರೆ, ಅವ್ರನ್ನ ಹಳ್ಳಕ್ಕೆ ಬೀಳಿಸ್ಬೇಕು ಅನ್ನೋ ರೇಂಜಿಗೆ ಅವರು ಆ ಥರ ಅವ್ರನ್ನ ಹೊಗಳ್ತಾ ಇದ್ದಾರೆ, ಅವ್ರನ್ನ ಮೋಸ ಮಾಡ್ತಾ ಇದ್ದಾರೆ, ಈಸಿಯಾಗಿ ಅವನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಮನ ಒಲಿಸ್ತಾ ಇದ್ದಾರೆ. ಅವನು ಅವರ ಒಂದು ಕಂಪ್ನಿಗೆ 11,000 ಕೊಟ್ಟು 18,000 ಕೊಟ್ಟು ಸೇರ್ಕೊಳ್ಳಿ ಅಂತ. ಹಾಗೆ ಇಲ್ಲಿ ನೋಡ್ರಿ, ಇವಳು ಅಷ್ಟೇ, ಅಲ್ಲಿ ನೋಡು ಅಲ್ಲೇನೋ ಬಂತು ನೋಡು ಅಂತೇಳಿ ಅವನನ್ನು ಈಸಿಯಾಗಿ ಮನ ಒಲಿಸಿ ಇಲ್ಲೇನೋ ಒಂದು ತಕ್ಕೊಂತ ಇದ್ದಾಳೆ ದುಡ್ಡನ್ನ. ಶಿ ಬಿಗಾಲ್ಡ್ ಹಿಮ್ ವಿತ್ ಹರ್ ಸ್ಮೈಲ್ ಅಂತಂದ್ರೆ ಅವರ ಒಂದು ಏನೋ ಸ್ಮೈಲ್ ಮಾಡಿ ಈಸಿಯಾಗಿ ಅವನ್ನ ಬೆಳೆಸ್ಬಿಟ್ಲು ಅಂತಂದ್ರೆ, ಏನೋ ಒಂದು ಈಸಿಯಾಗಿ ಮೋಸಗೊಳಿಸುವಂಥ ಸ್ಮೈಲ್, ಆರಾಮಾಗಿ ಮೋಸಗೊಳಿಸಿ ಏನು ಮಾಡ್ತಾರೆ, ಫುಲ್ ಅವನ ಬಜೆಟನ್ನು, ಜೇಬನ್ನು ಖಾಲಿ ಮಾಡಿ ಆಮೇಲೆ ಕೈ ಕೊಟ್ಟು ಸರ್ಕಾರಿ ನೌಕರಿಯ ಅಪ್ಪ ನೋಡಿದ ಸರ್ಕಾರಿ ನೌಕರಿ ಹುಡುಗನ ನೋಡಿ ಮದುವೆ ಆಗ್ಬಿಡ್ತಾಳೆ. ಆಮೇಲೆ ಇವರಿಗೆ ಚೊಂಬೋ ಅಂತ ಚೊಂಬೋ. ಯಾಕೆ ಹಿಂಗಾಗತ್ತೆ, ನೀವು ಜಾಬ್ ತಗೊಂಡಿಲ್ಲ ಅಂತಂದ್ರೆ ನಿಮ್ಮ ಹುಡುಗಿನ ಏನು ಮಾಡ್ತಾಳೆ, ನಿಮಗೆ ಕೈ ಕೊಟ್ಟು ಆಮೇಲೆ ಚೊಂಬೆ ಬಿಗಾಯಿಲ್ ಸ್ಮೈಲ್ ಕೊಟ್ಟವಳು, ಬಿಗಾಯಿಲ್ ಮಾಡೇ ಹೋಗ್ತಾಳೆ. ಟೀಸ್ ಅಂತಂದ್ರೆ ಏನೋ, ಇಷ್ಟೋ ತನಕ ಏನು ಮಾಡ್ತಿದ್ದ, ಚಾಟುಕೋರತನ, ಸಿಕ್ಕಾಪಟ್ಟ ಹೊಗಳೋದು,
ಸಿಕ್ಕಾಪಟ್ಟ ಮನವೊಲಿಸೋದು, ಸ್ವಲ್ಪ ಖುಷಿ ಪಡಿಸೋದು, ಅವರಿಗೆ ಇಷ್ಟಪಡೋ ಥರ ಮಾತಾಡೋದು, ಕ್ಯಾಜುವಲ್ ಮಾಡೋದು, ಅವರನ್ನ ಫ್ಲಾಟ್ರಿ ಮಾಡೋದು ಆಗ್ತಿತ್ತು ಇಷ್ಟೋ ತನಕ. ಓಕೆನಾ? ಈಗ ಏನಾಗ್ತಿದೆ, ಈಗ ಏನಾಗ್ತದೆ, ಟೀಸ್ ಮಾಡೋದು, ಕಿರಿಕಿರಿ ಮಾಡೋದು. ಅಂತಂದ್ರೆ ಅಂತ ಇವ್ ನೋಡ್ರಿ ಮನೇಲಿ ಹೆಂಗೆ ಅಪ್ಪನ ಹತ್ರ ಕಡುಬು ಬಿದ್ದು ಹೆಂಗೆ ನಿಮ್ಗೆ ಅಂತ ಅಂದ್ರೆ ಇವಳು ಏನ್ ಮಾಡ್ತಾಳೆ, ಅಂತ ಹೇಳಲ್ವಾ ಅಣ್ಣಂಗೆ. ನಿಮ್ ಮನೇಲೂ ಅಕ್ಕ ತಂಗಿಯರು ಹಿಂಗೆ ಮಾಡ್ತಾರಲ್ವಾ, ಅಂತ ಅಣ್ಣಂಗೆ ಹಂಗೆ ಹೊಡ್ತ ಬಿದ್ದು ಕಡುಬು ಅಂತೇಳಿ. ಅನ್ನಾಯ್ ಪ್ಲೇಫುಲಿ ಅಂತಂದ್ರೆ ಒಂದು ಆಟದ ರೀತಿಯಲ್ಲಿ ಅವ್ರನ್ನ ಏನ್ ಮಾಡೋದು, ಕಿರಿಕಿರಿ ಮಾಡೋದು, ಅವರಿಗೆ ಒಂಥರ ಬೇಜಾರು ಮಾಡೋದು, ಹೊಗಳೋದಲ್ಲ ಇಲ್ಲಿ. ಟು ಮೇಕ್ ಫನ್ ಆಫ್ ಸಮ್ ಒನ್ ಅಂತಂದ್ರೆ ಅವರನ್ನ ಜೋಕಿಗೆ ನಗೆ ಪಾಟ್ಲಿಗೆ ಮಾಡೋದು ಅವ್ರನ್ನ. ಓಕೆನಾ? ಸಮ್ಟೈಮ್ಸ್ ಹರ್ಟ್ಫುಲ್ ವೇ, ಕೆಲವೊಂದ್ಸರಿ ಬೇಜಾರಾಗೋ ರೀತಿಯಲ್ಲಿ ಅವರಿಗೆ ನಗೆ ಪಾಟ್ಲಿಗೆ ಈಡ್ ಮಾಡೋದು. ನಮ್ಮ ಗ್ರೂಪಲ್ಲೂ ಮಾಡ್ತೀವಿ. 4 ಜನ ಗ್ರೂಪ್ ಇದ್ರೆ ಒಬ್ಬನ ಏನ್ ಮಾಡ್ತೀವಿ ನಾವು, ಅವನಿಗೆ ಬೇಜಾರಾಗುತ್ತೆ ಆದ್ರೂ ಪಾಪ ಬಿಡ್ತೀವ ನಾವು, ಅವನಿಗೆ ನಗೆ ಪಾಟ್ಲಿಗೆ ಗುರಿ ಮಾಡಿ ಅವನನ್ನ ಕಾಮಿಡಿ ಪೀಸ್ ಮಾಡ್ಬಿಡ್ತೀವಿ. ಫ್ರೆಂಡ್ಸ್ ಟೀಸ್ ಈಚ್ ಅದರ್ ನೋಡ್ರಿ, ಫ್ರೆಂಡ್ಸ್ ಒಬ್ರಿಗೊಬ್ರು ಏನ್ ಮಾಡ್ಕೊಂಡ್ರು, ಟೀಸ್ ಮಾಡ್ಕೊಂಡ್ರು. ಟೀಸ್ ಎಲ್ಲ ಎಲ್ರಿಗೂ ಗೊತ್ತಿದೆ, ನಾವು ಸುಮ್ಮನೆ ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು. ಹ್ಯಾರಾಸ್ ವರ್ಡ್ ಕೇಳಿದ್ರಲ್ವಾ, ಹ್ಯಾರಾಸ್ಮೆಂಟ್, ಈ ತರ ಹಿಂಸೆ ಕೊಡೋದು. ಇನ್ನು ನೋಡಿರ್ತಾರೆ ನೀವು ಎಲ್ಲ, ಇದು ಪೇಪರಲ್ಲೆಲ್ಲ ಬಂದಿರುತ್ತೆ, ಈ ದಿಸ್ ಆಫೀಸರ್ ಸೆಕ್ಷುಯಲಿ ಹ್ಯಾರಾಸ್ ದ ಇದು ಹಿಸ್ ಸೆಕ್ಷುಯಲಿ ಹ್ಯಾರಾಸ್ ಸ್ಟಾಫ್ ಅಂತ ಬರ್ತಾ ಇರುತ್ತೆ. ಕೇಳ್ತಾ ಇರ್ತೀರ ನೀವು, ನ್ಯೂಸ್ ಪೇಪರ್ ಎಲ್ಲ ಬರ್ತಾ ಇರುತ್ತೆ. ಅಥವಾ ಯಾವ್ದೋ ಕಂಪನಿ, ದಿಸ್ ಕಂಪನಿ ಓನರ್ಸ್ ಸನ್ ಹ್ಯಾರಾಸ್ಡ್ ದ ಸ್ಟಾಫ್ ಅಂತ ಏನೋ ಬರ್ತಾ ಇರುತ್ತಲ್ವಾ, ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾ ಇರ್ತೀರ ನೀವು. ಅಂತಂದ್ರೆ ಅವ್ರನ್ನ ಹ್ಯಾರಾಸ್ ಮಾಡಿದ್ರು, ಹಿಂಸೆ ಕೊಟ್ರು ಅಂತಂದ್ರೆ ಅವ್ರಿಗೆ ಟ್ರಬಲ್ ಕ್ರಿಯೇಟ್ ಮಾಡಿದ್ರು. ಟು ರಿಪೀಟೆಡ್ಲಿ ಡಿಸ್ಟರ್ಬ್ ಆರ್ ಟ್ರಬಲ್ ಸಮ್ ಒನ್ ಅಂತಂದ್ರೆ ಅವ್ರನ್ನ ರಿಪೀಟೆಡ್ಲಿ ಏನ್ ಮಾಡಿದ್ರು, ಡಿಸ್ಟರ್ಬ್ ಮಾಡಿದ್ರು, ಟ್ರಬಲ್ ಮಾಡಿದ್ರು ಅಂತಂದ್ರೆ ಹಿಂಸೆ ಕೊಟ್ರು. ಹಿ ವಾಸ್ ಹ್ಯಾರಾಸ್ಡ್ ಅಟ್ ವರ್ಕ್. ಓಕೆನಾ? ನೀವು ಫೋನಲ್ಲಿ ನೋಡ್ತಿರ್ಬೋದು, ಹ್ಯಾರಾಸ್ಮೆಂಟ್ ಕಾಲ್ ಅಂತ ಬರ್ತಾ ಇರುತ್ತೆ. ಅಂತಂದ್ರೆ ಏನದು, ಅದೊಂದು ನಮ್ಮನ್ನು ಮೋಸಗೊಳಿಸುವಂಥದ್ದು, ಏನೋ ಒಂಥರ ಎಡವಟ್ಟಿದೆ ಅದರಲ್ಲಿ ಅನ್ನೋ ಥರ ಹ್ಯಾರಾಸ್ಮೆಂಟ್ ಕಾಲ್ ಅದು. ಪದೇ ಪದೇ ಬರ್ತಾ ಇರುತ್ತೆ, ಪದೇ ಪದೇ ಮಾಡ್ತಾ ಇರ್ತಾರೆ, ದಟ್ಸ್ ಕಾಲ್ಡ್ ಹ್ಯಾರಾಸ್ಮೆಂಟ್. ಓಕೆ, ಹಿಂಸೆ ಮಾಡ್ತಾ ಇರತ್ತೆ. ಹಿ ವಾಸ್ ಹ್ಯಾರಾಸ್ಡ್ ಅಟ್ ವರ್ಕ್, ಅವನು ಕೆಲಸದಲ್ಲಿ ಅವನನ್ನ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಇವ್ನು ನೋಡ್ರಿ ಹ್ಯಾರಾಸ್ಮೆಂಟ್ ಮಾಡ್ತಾನೆ, ಏಯ್ ಮಾಡ ಅಲ್ಲಿ. ಕೋರ್ಸ್ ಅಂತಂದ್ರೆ ಏನೋ, ಕೋರ್ಸ್ ಅಂದ್ರೆ ಬಲವಂತ ಪಡಿಸೋದು, ಏಯ್ ಮಾಡ. ಇಷ್ಟ ತನಕ ಏನ್ ಮಾಡ್ತಿದ್ರು, ಅವಳ ಆಗಲ್ಲೇ ಗಂಡನ ಹತ್ರ ಕೆಲಸ ಮಾಡಿಸ್ಕೊಂತಿದ್ರು, ಅವಳು ಏನ್ ಮಾಡ್ತಾ ಇದ್ಲು, ಪ್ಲೀಸ್ ಮಾಡ್ರಿ ಹಂಗೆ ಹಿಂಗೆ, ನೀವು ತುಂಬಾ ಚೆನ್ನಾಗಿ ಮಾಡ್ತೀರಿ, ಎಷ್ಟು ಚೆನ್ನಾಗಿ ಮಾಡ್ತೀರಿ ಗೊತ್ತಾ, ತುಂಬಾ ನಿಮ್ ಕೈ ತುತ್ತು ತಿಂದ್ರೆ ಆಹಾ ನಮ್ಮ ಅಮ್ಮನ ತಿಂದಂಗೆ ಆಗುತ್ತೆ ಅನ್ನೋ ಥರ ಆ ರೇಂಜಿಗೆ ಅವನನ್ನ ಫ್ಲಾಟರ್ ಮಾಡಿ ಅವನ್ನ ಪುಗ್ಗಿ ಉಬ್ಸಿ ಅವನ ಅಟ್ಟಕ್ಕೇರಿಸ್ತಿದ್ಲು. ಇಲ್ಲಿ ಏನ್ ಮಾಡ್ತಿದ್ರೆ ಬಲವಂತ, ಮಾಡೋ ನೀನು ಅಂತೇಳಿ ಅವನ್ನ ತಲೆ ಹಿಡಿದು ದಬ್ಬಿ ವರ್ಕ್ ಮಾಡಿಸ್ತಾ ಇದಾರೆ. ಸಂಬಳ ಕೊಡ್ಬೇಕಂದ್ರೆ ಮಾಡೋ, ಸಂಬಳ ಕೊಟ್ಟಿಲ್ವ ಮಗನೇ ಅಂತ. ಹಂಗೆ ಟು ಫೋರ್ಸ್ ಸಮನ್ ಟು ಡೂ ಸಮಥಿಂಗ್ ಅಗೇನೆಸ್ಟ್ ದೇರ್ ವಿಲ್ ಅಂತಂದ್ರೆ, ಆ ವಿಲ್ ಅಂತಂದ್ರೆ ಅವನ ಇಚ್ಛೆ, ಅವನ ಇಚ್ಛೆಗೆ ಅವನಿಗೆ ಇಷ್ಟನೇ ಇಲ್ಲ, ಅವನಿಗೆ ಇಚ್ಛೆನೇ ಇಲ್ಲ, ಆದ್ರೂ ಕೂಡ ಅವನನ್ನ ಏನ್ ಮಾಡ್ತಾರೆ, ಅವನಿಗೆ ಫೋರ್ಸ್ ಮಾಡ್ತಾ ಇದಾರೆ, ಮಾಡು ಮಾಡು ಅಂತೇಳಿ. ದೇ ಕೋರ್ಸ್ಡ್ ಹಿಮ್ ಟು ಸೈನಿಂಗ್ ಅಂತಂದ್ರೆ, ಈಗ ನೋಡ್ರಿ ಯಾವ್ದೋ ಒಂದು ಹಳೆ ಫಿಲ್ಮ್ ಅಲ್ಲಿ ನೋಡಿರ್ತಾರೆ ನೀವು, ಸೈನ್ ಹಾಕ್ಸ್ಕೊಂತಾರಲ್ವಾ ಆಸ್ತಿ ಪೇಪರ್ಗೆ, ಅಂದ್ರೆ ಅವ್ರಿಗೆ ಇಷ್ಟ ಇರಲ್ಲ ಆದ್ರೂ ಕೂಡ ಏನ್ ಮಾಡ್ತಾರೆ ಅವರು, ಅವ್ರ ಆಸ್ತಿ ಪೇಪರ್ಗೆ ಫೋರ್ಸ್ಫುಲ್ ಆಗಿ ಸೈನ್ ಹಾಕ್ಸ್ಕೊಂತಾರೆ, ಸೈನ್ ಹಾಕು ಅಂತೇಳಿ. ಹಾಗೆ ಕಂಪೆಲ್ ಅಂತಂದ್ರೆ ಏನೋ, ಕಾಂಪೆಲ್ ಅಂತಂದ್ರೆ ಕೂಡ ಬಲವಂತಗೊಳಿಸೋದು. ಈಗ ನೋಡಿ ಇಲ್ಲಿ ನೋಡ್ರಿ ಇಮೇಜ್ ಹೆಂಗೆ, ಇವಳು ಏನ್ ಮಾಡ್ತಾಳೆ, ಇವನು ನಾನ್ ಸ್ಕೂಲಿಗೆ ಹೋಗಲ್ಲ ಅಮ್ಮ ಅಂತಿದೆ. ನಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ನಾವು ಹಂಗೆ ಮಾಡ್ತಿದ್ವಲ್ವಾ, ಆದ್ರೆ ಇವಳು ಏನ್ ಮಾಡ್ತಾಳೆ, ಫೋರ್ಸ್ಫುಲ್ ಆಗಿ ಬಲವಂತವಾಗಿ ವ್ಯಾನಿಗೆ ತುಂಬ್ತಾ ಇದ್ದಾಳೆ, ಹೋಗು ಸ್ಕೂಲಿಗೆ ಹೋಗ್ತೀಯಲ್ಲ ನೀನು, ಮನೇಲಿ ಇದ್ದೇನ್ ಮಾಡೋದಿಲ್ಲ, ಮಣ್ಣಾಟ ಆಡ್ತೀಯಲ್ಲಿ, ನಡಿ ಸ್ಕೂಲಿಗೆ ಅಂತೇಳಿ ಕಳಿಸ್ತಾ ಇದಾರೆ ಅವ್ರ ಅಮ್ಮ. ಅಂದ್ರೆ ಬಲವಂತಗಳು, ಫೋರ್ಸ್ಫುಲಿ, ಸ್ಟ್ರಾಂಗ್ಲಿ. ಕಾಂಪೆಲ್ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟ ಕಾಂಪೆಲ್ ಮಾಡಿ, ಕಾಂಪ್ಲಿಕೇಟ್ ಮಾಡಿ ಕಳಿಸ್ತಾ ಇದಾರೆ, ಹಂಗೆ ಆ ಥರ ನೆನ್ಪಿಟ್ಕೊಳ್ಳಿ. ಕಾಂಪೆಲ್ ಅಂತಂದ್ರೆ ಬಲವಂತಗೊಳಿಸೋದು. ಟು ಸ್ಟ್ರಾಂಗ್ಲಿ ಫೋರ್ಸ್ ಆರ್ ಡ್ರೈವ್ ಸಮ್ ಒನ್ ಟು ಡೂ ಸಮಥಿಂಗ್. ಡ್ರೈವ್ ಅಂತಂದ್ರೆ ನೀವು ಡ್ರೈವಿಂಗ್ ಮಾಡೋದಂತಲ್ಲ, ಡ್ರೈವ್ ಅಂತಂದ್ರೆ ಕಳಿಸೋದು, ಅಂದ್ರೆ ಅವ್ರನ್ನ ಆ ದಿಟ್ಟಲ್ಲಿ, ಆ ದಿಶೆಯಲ್ಲಿ ಅವರನ್ನ ಇದು ಕಳಿಸೋದು ಅನ್ನೋ ಥರ. ಡ್ರೈವ್ ಸಮ್ ಒನ್ ಇಂಟು ಡೂ ಸಮಥಿಂಗ್, ನೀವು ಇದನ್ನ ಮಾಡು ಅಂತೇಳಿ ಅವ್ರನ್ನ ಏನ್ ಮಾಡ್ಬೇಕು, ಅವ್ರನ್ನ ಸ್ಟ್ರಾಂಗ್ಲಿ ಫೋರ್ಸ್ ಮಾಡ್ಬೇಕು ಅವ್ರನ್ನ. ಲಾ ಕಂಪೆಲ್ಸ್ ಒಬಿಡಿಯನ್ಸ್, ಏನ್ ಮಾಡುತ್ತೆ ಲಾ, ಅರ್ಥ ಆಯ್ತದ, ಕಾನೂನು ಇದೆಯಲ್ಲ, ಕಾನೂನು ಏನ್ ಮಾಡುತ್ತೆ ನಮಗೆ, ಒಬಿಡಿಯನ್ಸ್, ವಿಧೇಯವಾಗಿರ್ಬೇಕು ಅನ್ನೋದನ್ನ ಬಲವಂತವಾಗಿ ಹೇಳುತ್ತೆ ಅದು. ನೀವು ಕೇಳಲೇಬೇಕು. ನಿಮ್ಗೆ ಇಷ್ಟ ಇರಲ್ಲ ಕೆಲವೊಂದು ಲಾನ ಕೇಳೋದಕ್ಕೆ ಅಲ್ವಾ, ಕೆಲವೊಂದು ಏನು ಲಾ ಕಾನೂನುಗಳು ನಿಮ್ಗೆ ಇಷ್ಟ ಇರಲ್ಲ, ಇದು ಬೇಡ ನಮಗಿತ್ತು ಅದು ಬೇಡ. ಕೆಲವರಿಗೆ ರಿಸರ್ವೇಶನ್ ಅನ್ನೋದೇ ಇಷ್ಟ ಇಲ್ಲ, ಕೆಲವರಿಗೆ ಇನ್ನೂ ರಿಸರ್ವೇಶನ್ ಬೇಕು. ಬಟ್ ಕಾನೂನು ಏನ್ ಮಾಡುತ್ತೆ, ನಾವೇನ್ ಮಾಡಿದೀವೋ ಅದಕ್ಕೆ ನೀವು ಒಪ್ಕೊಳ್ಳೇಬೇಕು ಅಂತ ಬಲವಂತ ಮಾಡುತ್ತೆ. ಕಾನೂನಿಗೆ ತಾಕತ್ತದು. ಫೋರ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲ ಅಲ್ವಾ. ಫೋರ್ಸ್ ಬಲವಂತ ಮಾಡೋದು, ಪುಷ್ ಟು ಮೇಕ್ ಸಮ್ ಒನ್ ಟು ಡೂ ಸಮಥಿಂಗ್ ಯೂಸಿಂಗ್ ಸ್ಟ್ರೆಂತ್ ಆರ್ ಅಥಾರಿಟಿ. ಈ ಫೋರ್ಸ್ಡ್ ಹಿಮ್ ಟು ಅಪಲೈಸ್ ಅಂತಂದ್ರೆ ಅವರು ಏನ್ ಮಾಡಿದ್ರು, ಅವನ್ನ ಅಪಲೈಸ್ ಮಾಡೋದಕ್ಕೆ ಫೋರ್ಸ್ ಮಾಡಿದ್ರು.
ಅಂದ್ರೆ ಕ್ಷಮೆ ಕೇಳು, ಅಪಲೈಸ್ ಅಂತಂದ್ರೆ ಕ್ಷಮೆ ಕೇಳು, ಮೊನ್ನೆ ಬಂದಿತ್ತು. ಓಕೆನಾ? ಥ್ಯಾಂಕ್ ಯು. ಇವತ್ತಿನ ಕ್ಲಾಸ್ ಎಂಡ್ ಆಯ್ತು. ಇವತ್ತು ಸ್ವಲ್ಪ ಜಾಸ್ತಿ ವರ್ಡ್ ತಗೊಂಡಿದೆ, ಸ್ಲೈಟಾಗಿ ಸ್ಪೀಡ್ ಮಾಡಿದ್ದೀನಿ, ತುಂಬ ಸ್ಪೀಡ್ ಮಾಡಿಲ್ಲ. ಸ್ವಲ್ಪ ಈಸಿ ವರ್ಡ್ ಇದ್ದಲ್ವಾ, ಈಜ್, ಆರಾಮ್ಸೆ, ಕ್ಯಾಶುವಲ್, ನಂಗಂತೂ ಅಷ್ಟು ಯಾವತ್ತೋ ಗೊತ್ತಾಗಿದೆ ಬಿಡಿ. ಈಗಂತೂ ಈಗ ಯಾವ ಮಾಡಿದ್ದೀನಿ ಅಂತ ನೆನಪಿದೆ ನನಗೆ. ಕಾಸಲು, ಇಂಪರ್ವಿಯಸ್ಸು, ಅದು ಏನು ಪರ್ಮಿಯಬಲ್ಲು, ಪರ್ಸುವೇಡು ಎಲ್ಲ ಬಂದಿತ್ತಲ್ವಾ. ಸೊ ಈಸಿಯಾಗಿ ನೀವು ಎಕ್ಸಾಮ್ನ ಕ್ರ್ಯಾಕ್ ಮಾಡಿ. ಹಾಗೆ SSC GD ಎಕ್ಸಾಮ್ ಇದೆ, ಯಾವುದು 27ರಿಂದ ಇದೆ, ಏಪ್ರಿಲ್. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿ. ಈಸಿಯಾಗಿ ವೊಕ್ಯಾಬ್ಯುಲರಿಯನ್ನು ನೀವು ಆಲ್ರೆಡಿ ಕಲ್ತಿದ್ದೀರಾ, ನಿಮ್ಗೆ ತುಂಬ ಬೇಕಂತಿಲ್ಲ. ಆಲ್ಮೋಸ್ಟ್ ನಾನು ಈಗ ಮಾಡಿರೋವಂಥ ಕ್ಲಾಸಲ್ಲೇ ಒಂದು ಏನಿಲ್ಲ ಅಂತಂದ್ರೆ ಒಂದು 5-6 ವೊಕ್ಯಾಬ್ಯುಲರಿ 100% ರಿಪೀಟ್ ಆಗುತ್ತೆ. ಯಾಕಂತಂದರೆ ಆಲ್ಮೋಸ್ಟ್ ನಾವೊಂದು 40% ಅಥವಾ 30% ಕ್ಲಾಸ್ನ ಫಿನಿಶ್ ಮಾಡಿದ್ದೇನೆ. ಸೊ ಆಲ್ಮೋಸ್ಟ್ ಒಂದು 5-6 ವರ್ಡ್ ಅಂತೂ ರಿಪೀಟ್ ಆಗುತ್ತೆ. ನಿಮಗೆ ಈ ಕ್ಲಾಸಿಂದ ಹೆಲ್ಪ್ ಅಂತೂ ಆಗುತ್ತೆ. ಬಟ್ ಆದರೆ ನೀವು ಎಕ್ಸ್ಟ್ರಾನೂ ಕಲ್ತಿರ್ತೀರ. ಮಾಕ್ ಟೆಸ್ಟಲ್ಲಿ ಸಿಕ್ಕಾಪಟ್ಟೆ ಮಾಕ್ ಟೆಸ್ಟ್ ಹಾಕ್ರಿ. ಇನ್ಮೇಲೆ ಇದೆಯಲ್ಲ, ನೀವು ಇನ್ನು 20 ದಿವಸ ಫುಲ್ ಮಾಕ್ ಟೆಸ್ಟ್, ಮಾಕ್ ಟೆಸ್ಟ್, ಮಾಕ್ ಟೆಸ್ಟ್, ಎಲ್ಲೂ ಸುಮ್ಮನೆ ರಿವಿಷನ್ ಅಥವಾ ಎಕ್ಸ್ಟ್ರಾ ಓದೋದು ಅಂತ ತಗೋಬೇಡಿ. ಫುಲ್ಲು ಮಾಕ್ ಟೆಸ್ಟ್ ಹಾಕ್ರಿ. ಮಾಕ್ ಟೆಸ್ಟಲ್ಲೇ ರಿವಿಷನ್ ಆಗುತ್ತೆ ನಿಮಗೆ. ಕೆಳಗಡೆ ಎಲ್ಲ ಬರ್ತಾ ಇರುತ್ತಲ್ಲ, ಅದನ್ನು ರಿವಿಷನ್ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ಅದರಲ್ಲೇ ರಿವಿಷನ್ ಆಗುತ್ತೆ. ಅದನ್ನ ಅನಾಲಿಸಿಸ್ ಮಾಡಿ ಚೆನ್ನಾಗಿ ಮಾಕ್ ಟೆಸ್ಟ್ ಮುಗಿದ್ಮೇಲೆ. ಓಕೆನಾ? ನಾ ಸರಿಯಾಗಿದೆ ಬಿಟ್ಟೆ, ಯಾವುದೋ ಒಂದು ಕ್ವಶನ್ ಸರಿಯಾಗುತ್ತೆ, ಸರಿ ಆಯ್ತು ನಂದು, ಅಲ್ಲಿಗೆ ಬಿಡೋದಲ್ಲ. ಅದನ್ನ ಮತ್ತೆ ಅನಾಲಿಸಿಸ್ ಮಾಡಿ, ಇದು ಯಾಕೆ ನಾನು ಜಾಸ್ತಿ ಟೈಮ್ ತಗೊಂಡೆ, ಇದರಿಂದ ನಾನು ಇನ್ನೂ ಎಕ್ಸ್ಟ್ರಾ ಏನು ಕಲಿಯಿದೆ, ಆ ಥರ ನೀವು ಮಾಡ್ತಾ ಹೋದಾಗ ಮಾತ್ರ ನಿಮಗೆ. ನಾನು ಸ್ಟ್ರಾಟಜಿ ವಿಡಿಯೋ ಮಾಡ್ತೇನೆ, ಎಕ್ಸಾಕ್ಟ್ ಸ್ಟ್ರಾಟಜಿ, ಇನ್ನೂ ನೀಟಾಗಿ ಸ್ಟ್ರಾಟಜಿ ಬೇಕು ಆ್ಯಕ್ಚುಲಿ. ಎಕ್ಸಾಮ್ನ ಹೇಗೆ ಅಟೆಂಡ್ ಮಾಡ್ಬೇಕಂತ ನಾನು ಎಕ್ಸಾಮ್ ಅಟೆಂಡ್ ಮಾಡಿ ನಿಮಗೆ ಸ್ಟ್ರಾಟಜಿ ವಿಡಿಯೋ ಮಾಡ್ತೇನೆ. ಬಟ್ ಈ ವರ್ಷಕ್ಕೆ ನೀವು ಏನು ಕಲ್ತಿದ್ದೀರಾ ಅದನ್ನು ನೀವು ಅದರ 100%ನ್ನು ಕೊಟ್ಟು ಬನ್ನಿ. ನಿಮಗೆ ನೆಕ್ಸ್ಟು ಹೆಲ್ಪ್ ಆಗುತ್ತೆ. ಸೊ ಇನ್ ಕೇಸ್, ಯಾಕಂತಂದ್ರೆ ನಾನು ಹೇಳಿದೆ ನಿಮಗೆ, ಓನ್ಲಿ 300 ಜನಕ್ಕೆ ಮಾತ್ರ ವೇಕೆನ್ಸಿ ಇರೋದು, ಸೆಲೆಕ್ಷನ್ ಆಗೋದು. ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ 300 ವೇಕೆನ್ಸಿ ಹೆಂಗೆ ಅಂತ. 25,000 50,000 ಕರೀತಾರೆ ಅಂತೀರ, ನೀವು 300 ವೇಕೆನ್ಸಿ ಹೆಂಗೆ ಅಂತ ಹೇಳಿದ್ರಿ ಅಂತಂದರೆ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಅದನ್ನೇ ಮತ್ತೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಬಟ್ ಅಷ್ಟು ಜನಕ್ಕೆ ಮಾತ್ರ ಸೆಲೆಕ್ಷನ್ ಆಗೋದಲ್ಲ ನಮ್ಮ ಕರ್ನಾಟಕದಿಂದ. ಸೊ ಅಷ್ಟು ಜನ ಸೆಲೆಕ್ಷನ್ ಆಗ್ತಾರೆ ಅಂದರೆ ಉಳಿದವರು, ನೀವು ಮುಂದಿನ ವರ್ಷಕ್ಕೆ ನಿಮ್ಗೆ ಇನ್ನೂ ಟೈಮ್ ಇದೆ, ಹೋಪ್ಸ್ನ ಕಳ್ಕೊಬೇಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ರೆಗ್ಯುಲರಾಗಿ ಇರಿ. ಸೊ ನಿಮಗೆ ನೆಕ್ಸ್ಟ್ ವೊಕ್ಯಾಬ್ಯುಲರಿ ಮುಗಿದ ತಕ್ಷಣ ನಾನು ಏನು ಮಾಡ್ತೇನೆ, ಮ್ಯಾಥ್ಸು, ರೀಸನಿಂಗ್ ಎಲ್ಲ ಒಟ್ಟಿಗೆ ಸ್ಟಾರ್ಟ್ ಮಾಡ್ತೇನೆ. ಇನ್ನೊಂದು 2 ತಿಂಗಳು ಅಂದರೆ, 1-2 ತಿಂಗಳು ಅಂತಂದರೆ ಎಲ್ಲ 3 ಸಬ್ಜೆಕ್ಟ್ ನಾನು ಒಟ್ಟಿಗೆ ತಗೊಂಡು ಹೋಗ್ತೀನಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ವೊಕ್ಯಾಬ್ಯುಲರಿಯನ್ನು ಸದ್ಯಕ್ಕೆ ಕೇಳ್ತಾ ಇರಿ. ಹಾಗೆ ನಾನು ಪ್ಯಾರಾಜಂಬಲ್ಸ್ ಇರ್ಬೋದು, ಕಾಂಪ್ರೆನ್ಷನ್ ಕ್ಲಾಸನ್ನು ಮಾಡ್ತೀನಿ. ಪ್ಯಾರಾಜಂಬಲ್ PQRS ಬರುತ್ತಲ್ಲ, ಅದನ್ನು ಮಾಡ್ತಾನೆ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದೇನು, ಇದು ಮ್ಯಾಥ್ಸ್ ಆಯಿತು, ಮ್ಯಾಥ್ಸ್ ಹೆಂಗೂ ಮಾಡಲೇಬೇಕು, ಅದೇ ನಮ್ಮದು ಸ್ಟ್ರೆಂತು. ಆಮೇಲೆ ಫ್ರೇಸಲ್ ವರ್ಬ್ಸ್ ಇರ್ಬೋದು, ಆಮೇಲೆ ಇನ್ನೊಂದು ಯಾವುದು, ಫಿಕ್ಸ್ಡ್ ಪ್ರಿಪೋಸಿಷನ್ ಇರ್ಬೋದು, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಇರ್ಬೋದು, ಪ್ರತಿಯೊಂದನ್ನು 1 ವರ್ಡ್ ಸಬ್ಸ್ಟಿಟ್ಯೂಷನ್ನು ಎಲ್ಲದನ್ನು ಮಾಡ್ತೇನೆ. ವೊಕ್ಯಾಬ್ಯುಲರಿದೇ ಪಾರ್ಟ್ ಅದು, ಪ್ರತಿಯೊಂದನ್ನು ಮಾಡ್ತಾ ಹೋಗ್ತೇನೆ. ಓಕೆನಾ? ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ, ಬಾಯ್.